ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವಂತ ಮಹಾ ಅವತಾರ್ ಬಾಬಾಜಿಯವರಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನನ್ನ ಎಲ್ಲ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಝೂಮ್ ಮುಖಾಂತರ ಹಾಗೂ ಯೂಟ್ಯೂಬ್ ಮುಖಾಂತರ ವೀಕ್ಷಿಸುತ್ತಿರುವ ತಮ್ಮೆಲ್ಲರ ಪ್ರೀತಿಯ ತಂದೆ ತಾಯಿಗಳಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮಾಸ್ಟರ್ಸ್ ಎಂದಿನಂತೆ ಇವತ್ತಿನ ಒಂದು ವಿಶೇಷ ಸಂಚಿಕೆನೆ ಅಂತ ಹೇಳ್ಬೋದು, ಸಂಭ್ರಮದ ಸಂಚಿಕೆನ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಧ್ಯಾನಿಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಸೇವೆ ಮಾಡೋಕೆ ನನಗೆ ಅವಕಾಶ ದೊರಕಿದೆ ಅಂದ್ರೆ ಇದು ನನಗೆ ಸಂಭ್ರಮದ ದಿನ. ಯಾಕಂದ್ರೆ ಇಂತ ಎಷ್ಟೋ ಸಂಭ್ರಮದ ದಿನವನ್ನ ನಾನ್ ನಿಮ್ ಜೊತೆ ಹಂಚ್ಕೊಂಡಿದೀನಿ. ಈ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ನ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನಾನು ಹಲವಾರು ಕ್ಲಾಸಸ್ ಅನ್ನ ಸುಮಾರು ವರ್ಷಗಳಿಂದನೇ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಮೊದಲನೇದಾಗಿ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ನ ಎಲ್ಲ ರೂವಾರಿಗಳಿಗೂ, ಈ ಫೌಂಡೇಶನ್ ನ ಮುಖ್ಯ ರೂವಾರಿಗಳಾದಂತ ರಘುನಾಥ್ ಸರ್ಗೆ ನನ್ನ ಆತ್ಮ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಹಾಗೆ ಇಲ್ಲಿರುವಂತ ಅಡ್ಮಿನ್ಗಳು, ಯಾಕಂದ್ರೆ ಅವ್ರು ಕಾಲ್ ಮಾಡಿ ನಮ್ಮನ್ನ ಟ್ರೇಸ್ ಮಾಡಿ ಮಾತಾಡಿ, ಮೇಡಮ್ ಈ ತರ ಇವತ್ತು ಶೆಡ್ಯೂಲ್ ಮಾಡಿ ಅಂತ ಹೇಳುವಂತ ಪ್ರತಿಯೊಂದು ಸೇವೆಯನ್ನ ಸಲ್ಲಿಸ್ತಿರೋ ಎಲ್ಲ ಅಡ್ಮಿನ್ಗಳಿಗೂ ಹಾಗೂ ಮೇನ್ ಆಗಿ ನಮ್ಮ ರೇವತಿ ಮೇಡಮ್ಗೆ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ತೀನಿ. ಇಂಥ ಅದ್ಭುತವಾದ ಒಂದು ಸೇವೆಯನ್ನ ಈ ಪ್ಲಾಟ್ಫಾರ್ಮ್ ನನ್ಗೆ ಇವತ್ತು ಕೊಟ್ಟಿದೆ. ನಾನು ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಫೌಂಡೇಶನ್, ಮಹಾವತಾರ್ ಫೌಂಡೇಶನ್ ಕೇವಲ ಒಂದು ಧ್ಯಾನ ಪ್ರಚಾರ ಒಂದೇ ಆಗಿಲ್ಲ, ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾವೆ. ನಾನು ಹಿಂದೆನೂ ಹೇಳಿದ್ದೀನಿ, ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಬರೀ ಸ್ವಾಸ್ಥ್ಯ ಒಂದೇ ಮುಖ್ಯ ಅಲ್ಲ, ಭೌತಿಕ ಜೀವನ ಒಂದೇ ಮುಖ್ಯ ಅಲ್ಲ, ಆಧ್ಯಾತ್ಮಿಕ ಜೀವನ ಒಂದು ಮುಖ್ಯ ಅಲ್ಲ, ಇದಕ್ಕೆ ಬೇಕಾಗುವಂತ ಹಲವಾರು ಭಾಗಗಳಿರುತ್ತೆ. ಆ ಎಲ್ಲ ಭಾಗಗಳನ್ನ ಅತಿಯಾಗಿ ಸೂಕ್ಷ್ಮವಾಗಿ ಅರ್ಥಕೊಂಡಂತ ರಘುನಾಥ್ ಸರ್ ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ನಾನು ಒಂದ್ ಸಲ್ಯೂಟ್ ಹೇಳ್ತೀನಿ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಏನ್ ಬೇಕು ಅದನ್ನ ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ಒಂದು ಸ್ವಾಸ್ಥ್ಯದ ಬಗ್ಗೆ ಆಯ್ತು, ಆರೋಗ್ಯವಾಯ್ತು, ಅದೇ ರೀತಿ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತ ಕೆಲವೊಂದು ಥೆರಪಿಗಳ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ, ಅಂತ ಥೆರಪಿಗಳ ಬಗ್ಗೆ ಹೇಳ್ತಾರೆ. ಹಾಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳ್ತಾರೆ. ಧ್ಯಾನ ಒಂದೇನ, ಅದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಫೌಂಡೇಶನ್ ನಡ್ಸ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ನಾವು ಒಂದು ಊಟಕ್ಕೆ ಅಂತ ಕೂತಾಗ ಬರೀ ಅನ್ನ ಸಾಂಬಾರ್ ಸಾಕಾಗತ್ತ, ಅದ್ರ ಜೊತೆ ಉಪ್ಪಿನಕಾಯಿ ಬೇಕು, ಸಂಡಿಗೆ ಬೇಕು, ಹಪ್ಪಳ ಬೇಕು, ಕೋಸಂಬರಿನೂ ಬೇಕು, ಪಲ್ಯನೂ ಬೇಕು, ಅದೆಲ್ಲ ಇದೆ. ಅದ್ರ ಜೊತೆ ಸ್ವೀಟು ಬೇಕು. ಸ್ವೀಟ್ ಅನ್ನುವಂತ ಏನಂದ್ರೆ ಧ್ಯಾನದ ಜೊತೆ ಇಷ್ಟೆಲ್ಲ ಬಡಿಸ್ತಾ ಇದೆ ನಮ್ಮ ಮಹಾವತಾರ್ ಫೌಂಡೇಶನ್. ಸೊ ಹಾಗಾಗಿ ಮೊದಲನೇದಾಗಿ ಈ ಫೌಂಡೇಶನ್ಗೆ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನ ಹೇಳ್ತೇನೆ. ಯಾಕಂದ್ರೆ ಈ ಊಟವನ್ನ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರ ಅಂದ್ರೆ ಇದರ ಹಿಂದೆ ಸುಮಾರು ಕೈಗಳಿದ್ದಾವೆ. ಬರೀ ನಾನು ಸ್ಟಾರ್ಟಿಂಗು ನಾನ್ ಜರ್ನಿಯನ್ನು ಹೇಳ್ಬೇಕಾದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎಲ್ಲರಂತೆನೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಜರ್ನಿ ಸೇಮ್, ಏನು ಸ್ಪೆಷಲ್ ಇಲ್ಲ. ಆದ್ರೆ ಇವತ್ತು ಕರ್ಸಿದ್ದಾರೆ ಅಂತ ಬಂದ್ ಕೂತಿದೀನಿ ಹೊರತಾಗಿ ನನ್ಗೆ ಏನೂ ಡಿಫ್ರೆನ್ಸ್ ಇಲ್ಲ. ಒಂದ್ ಸ್ವಲ್ಪ ಒಬ್ರು ಮುಂದೆ ಇದೀವಿ, ಒಬ್ರು ಸ್ವಲ್ಪ ಹಿಂದೆ ಇದೀವಿ. ಮುಂದೆ ಇರೋರ್ನ ತಿಳ್ಕೊಂಡು ನಾವ್ ಹಿಂದೆ ಇರೋರು ಸ್ವಲ್ಪ ಏನಂದ್ರೆ ಒಂದು ಮೋಟಿವೇಶನ್ ಬರ್ಲಿ, ಅವ್ರಿಗೆ ಒಂದು ಖುಷಿ ಬರ್ಲಿ, ಆಮೇಲೆ ನಾನ್ ಸರಿಯಾಗಿದ್ದೀನ ಇಲ್ಲ ಅಂತ ಜಡ್ಜ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ನಮ್ಮನ್ನ ಕರ್ಸಿದ್ದಾರೆ. ಯಾಕಂದ್ರೆ ಚೆನ್ನಾಗಿ ಮಾತಾಡ್ತೀವಪ್ಪ, ಹೇಳೋಕೆ ಒಂದಿದೀವಿ ಅಂತ. ಆದ್ರೆ ಜರ್ನಿ ನಿಮ್ದು ಒಂದೇ, ನಂದು ಒಂದೇ. ನೀವೇನ್ ಇವತ್ ಜರ್ನಿಯಲ್ಲಿದಿರಲ್ಲ, ಇದೇ ಜರ್ನಿ ಮಾಡಿ ನಾನು ಇವತ್ತು ಇಲ್ಲಿ ಕುತ್ಕೊಂಡಿದ್ದೀನಿ. ಸುಮ್ನೆ ಪಟ ಆಗಿ ಆರಾಮಾಗಿ ವೇದಿಕೆ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ನನ್ಗೆ ಇದೊಂದು ಅವಕಾಶ ಸಿಕ್ಕಿದೆ, ಅಷ್ಟೇ ಹೇಳ್ಬೇಕಾದ್ರೆ. ಆದ್ರೆ ಒಂದು ಹೇಳ್ಬೇಕು ಏನಂದ್ರೆ, ನಾನು ಮಾಡ್ತಾ ಇರೋದು ಸೇವಕಿಯಾಗಿ. ಎಲ್ರು ಹೇಳ್ತಾರೆ ಜಯಶ್ರೀ, ಮಾಸ್ಟರ್ ಜಯಶ್ರೀ ಅಂತ ಹೇಳ್ತಾರೆ. ಆದ್ರೆ ನನ್ ಕೆಲವೊಂದ್ಸರಿ ಮೇಡಮ್ ಹೆಸರು ಕೇಳಿ ಏನಾದ್ರೂ ಇಂಟ್ರೊಡಕ್ಷನ್ ಮಾಡೋಣ ನಿಮ್ಮನ್ನ ಅಂತ ಕೇಳಿದಾಗ ನಾನು ಒಂದೇ ಹೇಳ್ತೀನಿ, ಈ ದೇಹಕ್ಕೊಂದ್ ಹೆಸರು ಬೇಕು, ಆದ್ರೆ ನಾನು ನಿಮ್ಮೆಲ್ಲರ ಸೇವಕಿಯಾಗಿ ಆ ಭಗವಂತ ನನ್ನನ್ನು ಅಪಾಯಿಂಟ್ ಮಾಡಿದಾನೆ. ಆ ಸೇವೆಯನ್ನ ಮಾಡ್ತಾ ಇದ್ದೀನಿ. ಆ ಸೇವೆಯನ್ನ ಮಾಡಕ್ಕೆ ಇವತ್ ನಾನ್ ನಿಮ್ ಹತ್ರ ಬಂದಿದ್ದೀನಿ ಅಂತ ನಾನ್ ಹೇಳ್ಬೋದು ಮಾಸ್ಟರ್. ನನ್ನ ಜರ್ನಿನೂ ಅಷ್ಟೇ. ಈಗ ಜರ್ನಿ ಅಂದ್ರೆ ನಾನು ಎಷ್ಟೋ ಇವರು ನನ್ಗೆ ಹೇಳಿದಾಗ ಒಂದು ಕ್ಷಮೆಯನ್ನು ಕೇಳ್ತೀನಿ. ಯೂಶುವಲಿ ನಾನು ಒಂದ್ಸರಿ ಡೇಟ್ ಕೊಟ್ರೆ ಚೇಂಜ್ ಮಾಡಲ್ಲ, ಈ ಸರಿ ಚೇಂಜ್ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ನನ್ಗೆ ಆಫ್ಲೈನ್ದು ಒಂದು 2 ಕ್ಲಾಸ್ಗಳು ಬಂತು ಬ್ಯಾಕ್ ಟು ಬ್ಯಾಕ್. ನಾನ್ ನಾರ್ತ್ ಕರ್ನಾಟಕ ಹೋಗ್ಬೇಕಾಯ್ತು. ಸೊ ಅದಕ್ಕಾಗಿ ಕೋರ್ಕೊಂಡ್ ಕೇಳಿದೆ. ಅದಕ್ಕೆ ಸರಿಯಾಗಿ ಹೋಗೊಟ್ಟು ನನ್ಗೆ ಬೇರೆ ಡೇಟ್ ಅನ್ನ ಕೊಟ್ಟಂತ ಈ ಫೌಂಡೇಶನ್ ರಘುನಾಥ್ ಸರ್ ಆಯ್ತು, ರೇವತಿ ಮೇಡಮ್ ಆಯ್ತು, ನಿಮ್ಗೆ ಧನ್ಯವಾದ ಹೇಳ್ತೀನಿ. ಮತ್ತೆ 1 ವೀಕ್ ನೆಕ್ಸ್ಟ್ ಬರ್ತಾ ಇದ್ದೀನಿ. ಆದ್ರೆ ನನ್ ಬಂದಾಗಿಂದ ನನ್ಗೆ
ಒಂದ್ ಯೋಚನೆ, ನಾನ್ ಏನ್ ಹೇಳಪ್ಪ ಅಂತ. ನನ್ ಮನಸ್ಸಲ್ಲಿದ್ ಹೇಳ್ತೀನಿ, ನೀವು ಎಲ್ಲರಿಗೂ ಅತಿಶಯೋಕ್ತಿಯಾಗಿ ಏನ್ ದೊಡ್ಡ ಕಡ್ದಿದೀನಿ ಅಂತ ನಾನ್ ಬಂದಿಲ್ ಹೇಳಿ ಅಂತ ಅನಿಸ್ತಾ ಇತ್ತು ನನ್ಗೆ. ಏನ್ ಮಾಡಿದೀನಿ ಅಂತ ಅನಿಸ್ತಾ ಇತ್ತು. ಆದ್ರೂ ಏನಂದ್ರೆ ಏನು ಒಂದು ನನ್ನ ಜರ್ನಿಯಿಂದ ನನ್ನ ಮಾತುಗಳು ಕೆಲವೊಂದು ಯಾರಿಗೂ ಒಂದು ಸ್ಫೂರ್ತಿದಾಯಕವಾಗ್ಬೋದು ಅನ್ನುವಂತ ಒಂದೇ ಒಂದು ವಿಷಯ ನನ್ನ ಇವತ್ತಿಲ್ಲಿ ನನ್ನ ಕರ್ಕೊಂಡ್ ಬಂದು ಕುತ್ಕೊಂಡಿದೆ. ಯಾಕೆ ಮುಂಚೆ ಹಲ್ವಾರು ಇದ್ರಲ್ಲಿ ನನ್ನ ಜರ್ನಿ ಬಗ್ಗೆ ಹೇಳಿದೀನಿ, ಆಧ್ಯಾತ್ಮಿಕ ಜರ್ನಿಯನ್ನ. ಅವತ್ ಅನ್ಕೊಂಡೆ ಇನ್ ಬೇಡ, ಅಂತದ್ ಏನ್ ಸಾಧಿಸಿದೀನಿ ಅಂತ ಹೇಳ್ಬಿಟ್ಟು ನನ್ ತಲೆಯಲ್ಲಿ ಏನು ನೆನ್ಪಿಲ್ಲ. ಯಾಕಂದ್ರೆ ನಾನ್ ಏನ್ ಅನ್ಕೊಂಡೆ, ಇವತ್ತಿಂದು ಅನುಭವ ಇವತ್ತೇ ಮುಗೀತು, ನಾಳೆ ನನ್ ಹೊಸ ಜೀವನಕ್ಕೆ ಹೊಸ ಅನುಭವಕ್ಕೆ ಕಾಲಿಡ್ಬೇಕು ಅನ್ನೋದು ನಂದಾಗಿತ್ತು. ಸೊ ಹಾಗಾಗಿ ನಾನು ಎಷ್ಟೋ ವಿಷಯಗಳನ್ನ ಮರ್ತ್ ಬಿಟ್ಟಿದ್ದೀನಿ ಮಾಸ್ಟರ್ಸ್. ಇವತ್ತೇನಂದ್ರೆ ಒಂದ್ ಸ್ವಲ್ಪ ಎಲ್ಲೋ ನನಗೆ ಅನಿಸ್ತಾ ಇತ್ತು, ರಿಕಾಲ್ ಮಾಡ್ಕೋತಾ ಇದ್ದೀನಿ ನಾನೂನು. ಏನಂದ್ರೆ ರಿಕಾಲ್ ಮಾಡ್ಕೋತಾ ಇದ್ದೀನಿ, ಏನಂದ್ರೆ ಏನ್ ಹೇಳಿ ಅಂತ. ನಾನ್ ನಿಜವಾಗ್ಲೂ ಹೇಳ್ತೀನಿ, ಇವತ್ತೇನೂ ಪ್ಲಾನ್ ಮಾಡ್ಕೊಂಡಿಲ್ಲ. ಮುಂಚೆ ಆದ್ರೆ ಪ್ಲಾನ್ ಮಾಡ್ಕೋತಾ ಇದ್ದೆ, ಒಂದ್ ವಾರದಿಂದ ಯೋಚನೆ ಮಾಡ್ತೀನಿ. ನಾನು ಇಷ್ಟೇ ಅಂದೆ, ನನ್ಗೇನ್ ತಲೆಯಲ್ಲಿ ಇವತ್ ಮಾಸ್ಟರ್ ಕೊಡ್ತಾರೆ ಅದನ್ನ ಹೇಳ್ತೀನಿ, ಏನ್ ಹೇಳಿಸ್ಬೇಕಾಗಿದೆ ಹೇಳ್ತಾರೆ, ಯಾರಿಗೇನಾದ್ರೂ ನನ್ನ ಮಾತಿನಿಂದ ಏನ್ ಸ್ಫೂರ್ತಿ ಸಿಗ್ಬೇಕಾದ ಅದ್ ಸಿಗ್ಲಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಮಾಸ್ಟರ್. ನಾನು ನಿಮ್ಮಂತೆನೆ ಒಂದು ಸಾಮಾನ್ಯ ಜೀವನ ನಡೆಸ್ತಾನೆ ಹೋಗ್ತಾ ಇದ್ದೀನಿ. ನಂದು ನಾರ್ಮಲ್ ಜೀವನೇ, ನಾವೇನ್ ಸ್ಪೆಷಲ್ ಅಲ್ಲ. ಆದ್ರೆ ಇವತ್ತು ಒಂದು ಸ್ಪೆಷಲ್ ವ್ಯಕ್ತಿಯಾಗಿ ನನ್ನ ಒಂದು ಜೀವನವನ್ನ ತಿಳ್ಕೊಳ್ಳೋಕೆ ಕರ್ಸಿದ್ದಾರೆ. ಇದೇ ಒಂದು ನನ್ಗೆ ದೊಡ್ಡ ಸೇವೆ. ಸೊ ಹಾಗೆ ನಾನು ಫಸ್ಟ್ ನನ್ನ ಬಾಲ್ಯವನ್ನ ಹೇಳ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ಎಲ್ಲರ ಜೀವನದ ಬುನಾದಿ ಬಾಲ್ಯ. ಯಾಕಂದ್ರೆ ಬಾಲ್ಯದ ಸವಿ ನೆನಪುಗಳು, ಆ ಬಾಲ್ಯದ ಫೌಂಡೇಶನ್ ನನ್ನ ಇವತ್ತಿಲ್ಲಿ ಕೂಡ್ಸಿದೆ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಪ್ರೌಡ್ ಆಗತ್ತೆ. ಯಾಕಂದ್ರೆ ನನ್ನ ಬಾಲ್ಯ ಹೇಗಂದ್ರೆ, ನಾನು ಒಂದು ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿದ್ದೆ. ನನ್ನ ತಂದೆ ತಾಯಿಗಳು ತುಂಬಾ ಒಂದು ಧಾರ್ಮಿಕವಾದಂತ ನಂಬಿಕೆ ಉಳ್ಳಂತ ಫ್ಯಾಮಿಲಿ ನಮ್ದು. ಸೊ ಹಾಗಾಗಿ ನಮ್ ತಂದೆ ತಾಯಿ ತುಂಬಾ ಪೂಜೆ ಪುನಸ್ಕಾರಗಳಲ್ಲಿ ತುಂಬಾ ಬಿಲೀವ್ ಇರೋರು, ತುಂಬಾ ದೊಡ್ಡ ಮನೆತನ. ಸೊ ಹಾಗಾಗಿ ನಮ್ಮ ಮನೆಗೆ ಜಾಸ್ತಿ ಗುರುಗಳು ಹೋಗೋದು ಬರೋದು, ತುಂಬಾ ಜನ ಬರೋರು. ಗುರುಗಳ ಒಂದು ಸಾನ್ನಿಧ್ಯ ನಮ್ಮ ಮನೇಲಿ ಯಾವಾಗ್ಲೂ ಇರೋದು. ಯಾರೇ ಗುರುಗಳು ಬಂದ್ರು ನಮ್ಮ ಮನೆಗ್ ಬರೋರು. ನಮ್ಮಮ್ಮ ಪ್ರಸಾದ ಪೂಜೆ ಎಲ್ಲ ನಮ್ಮ ಮನೇಲಿ ನಡೆದು, ಎಂತ ದೊಡ್ಡ ದೊಡ್ಡ ಗುರುಗಳಾದ್ರೂ ನಮ್ಮ ಮನೆಗ್ ಬರೋರು. ಸೊ ಆ ಸಂಪ್ರದಾಯದಲ್ಲಿ ನಾನ್ ಬೆಳೆದೆ ಅಂತ ಹೇಳ್ಬಿಟ್ಟು ನನಗೆ ಯಾಕಂದ್ರೆ ಎಲ್ಲರ ಜೀವನದ ಇವತ್ ಬಂದಿದೀವಿ ಅಂದ್ರೆ ಎಲ್ಲರಿಗೂ ಒಂದು ಆಧ್ಯಾತ್ಮಿಕ ಜೀವನವೇ ಬೇಸಾಗಿರುತ್ತೆ. ಸೊ ಆ ಆಧ್ಯಾತ್ಮಿಕ ಜೀವನ ನನ್ನ ಬಾಲ್ಯದಿಂದಲೇ ನಡ್ಕೊಂಡ್ ಬಂತು ಅಂತ ನಾನು ಹೇಳ್ಬೋದು ಮಾಸ್ಟರ್. ಸೊ ಹಾಗಾಗಿ ಆ ಆಧ್ಯಾತ್ಮ ಅನ್ನೋದು ನನ್ನ ಬಾಲ್ಯದಿಂದಲೇ, ನನ್ನ ಹುಟ್ಟಿನಿಂದಲೇ, ನನ್ನ ತಂದೆ ತಾಯಿಗಳ ಒಂದು ಸಂಸ್ಕಾರ ಅನ್ನೋದನ್ನ ನಾನ್ ಬೆಳೆಸ್ಕೊಂಡ್ ಬಂದಿದ್ದು ಅಲ್ಲೇನೆ. ನನ್ಗೆ ಸಂಸ್ಕಾರ ಸಿಕ್ತು ಅಂತ ಹೇಳೋಕೆ ನಾನು ತುಂಬಾ ಇಷ್ಟ ಪಡ್ತೀನಿ. ಯಾಕಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗಿನ ಯುವ ಜನತೆಗೆ ಈ ಸಂಸ್ಕಾರ ಬೇಕಾಗಿದೆ ಮಾಸ್ಟರ್. ಅದಕ್ಕೆ ನಾನ್ ಕೆಲವೊಂದ್ಸರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೇಲಿ ತುಂಬಾ ಪೂಜೆ ಪುನಸ್ಕಾರ ತುಂಬಾ ಮಾಡೋರು. ಇವತ್ತಿಗೂ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲಾ ಮಾಡ್ತಾರೆ. ಆದ್ರೆ ನಾನ್ ಸ್ವಲ್ಪ ಅಷ್ಟಕ್ಕಷ್ಟೇ ಇದ್ದೆ, ಅಷ್ಟಕ್ಕಷ್ಟೇ, ಜಾಸ್ತಿ ಇಲ್ಲ ಇದಿಲ್ಲ. ನನ್ ಬಿಲೀವ್ ಏನಂದ್ರೆ, ಈಗ ಆಡಂಬರವಾಗಿ ನಿತ್ಯ ಪೂಜೆ ಮಾಡಿದ ಕೈ ಮುಗಿದ್ರೂ ಆಗತ್ತೆ ಭಗವಂತನಿಗೆ, ಅವನೇನ್ ನನ್ ಮಾತ್ ಕೇಳಲ್ವಾ? ಪೂಜೆ ಅಂದ್ರೆ ಹಿಂಗೆ ಮಾಡ್ಬೇಕು ಅಂತ ಇದೆನಾ? ಏನಿಲ್ಲಪ್ಪ, ಇವತ್ ನನ್ನ ಹತ್ರ ಏನಿದೆ ಅಷ್ಟ್ ಮಾಡಿದ್ರೆ ಆಯ್ತು. ಹೀಗೆ ಬಂದೆ. ನಮ್ಮ ಮನೇಲಿ ಎಲ್ಲಾ ಬೈಯೋರು, ಇದೊಂದ್ ಬೇರೆನೆ ಇದೆಯಪ್ಪ, ಇದೊಂದ್ ಬೇರೆನೆ ಇದೆಯಲ್ಲ, ಇರ್ಲಿ ಬಿಡು ಅಂತ ಇದ್ದೆ. ಅವಾಗ್ಲೂ ಅಷ್ಟೇ, ಒಟ್ನಲ್ಲಿ ಯಾವಾಗ್ಲೂ ಖುಷಿಯಾಗಿ ಹ್ಯಾಪಿ ಇರೋದು ನನ್ನ ಬಾಲ್ಯದ ನೇಚರೇ. ಹಾಗೆ ಬಂತು, ಅದೇ ತರ ಬರ್ತಾ ಇದ್ದೆ. ಅದೇ ತರ ಒಂದು ಫ್ರೆಂಡ್ಸು ಜೊತೆ ಇರೋದು, ಸ್ಕೂಲು ಕಾಲೇಜು ಎಲ್ಲ ತುಂಬಾ ಚೆನ್ನಾಗಾಯ್ತು. ನಾನು ಹಾಗೆ ಅದೇ ಬಾಲ್ಯದಲ್ಲಿ ನನ್ನ ತಂದೆ ತಾಯಿಗಳ ಸಂಸ್ಕಾರದಲ್ಲಿ ಬೆಳೆದೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈ ಸಂಸ್ಕಾರನೇ ಮಾಸ್ಟರ್ಸ್ ನಮ್ಗೆ ಒಂದು ಬುನಾದಿ ಅಂತ ಹೇಳ್ಬೋದು. ಆ ಬುನಾದಿಯಲ್ಲಿ ಬೆಳೆದವಳು ನಾನು. ಒಂದ್ ಸ್ವಲ್ಪ ಸ್ಕೂಲಲ್ಲಿ ಆಸ್ ಇಟ್ ಈಸ್ ಒಂಥರ ಆಕ್ಟಿವ್ ಆಗಿ ಇರ್ತಾ ಇದೆ, ಎಲ್ರ ಜೊತೆ ಫ್ರೆಂಡ್ಲಿ ಆಗಿರ್ತದೆ. ಹಾಗೆ ನನ್ ಜೀವನ ನಡೀತಾ ಒಂದು ಬಾಲ್ಯಾವಸ್ಥೆಯಲ್ಲೇ ನಮ್ಗೆ ಬೇರೆ ಇರುತ್ತೆ. ಸ್ವಲ್ಪ ಮಿಡಲ್ ಸ್ಕೂಲ್ ಬಂದಾಗ ಒಂದ್ ಸ್ವಲ್ಪ ತಿಳುವಳಿಕೆ ಬೇರೆ ಆಗತ್ತೆ. ಕಾಲೇಜ್ ಬಂದಾಗ್ಲೇ ಬೇರೆ ನನ್ ತಿಳುವಳಿಕೆ. ಸೊ ಆವಾಗ ಯಾವಾಗ್ಲೂ ನನ್ಗೇನಂದ್ರೆ, ಈ ಡಾಮಿನೇಷನ್ ಅನ್ನೋದು ಆಗ್ತಾ ಇರ್ಲಿಲ್ಲ. ಯಾರು ಡಾಮಿನೇಷನ್ ಅಂದ್ರೆ, ಕೆಲವೊಬ್ರಿಗೆ ಹೆಂಗಂದ್ರೆ, ಈಗ ಫ್ರೆಂಡ್ಸ್ ಅಲ್ಲೂ ನಾವು ನೋಡ್ತೀವಿ, ಇದು ಎಲ್ರಿಗೂ ಅನುಭವ ಆಗುತ್ತೆ. ಈ ಫ್ರೆಂಡ್ಸ್ ಅಲ್ಲಿ ಒಂದ್ ಗ್ರೂಪ್ ಇರುತ್ತೆ, ಅಲ್ಲಿ ಯಾರಾದ್ರೂ ಒಬ್ರಿದ್ರೆ ಅವ್ರ ಮಾತ್ ಕೇಳಿದ್ರೆ ಎಲ್ಲರೂ ಆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ, ಇಲ್ಲ ಆದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಆಚೆ ಇಡ್ತಾರೆ. ಅವ್ರಂತೆನೆ ಕೇಳ್ಬೇಕು, ಅವ್ರು ಹೇಳಿದ್ದೇನೆ ಆಗ್ಬೇಕು ಅಂದ್ರೆ ಸ್ಕೂಲ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತೀವಿ. ಇದ್ ನಮ್ಗೆ ಎಲ್ರಿಗೂ ಅನುಭವಕ್ ಬಂತೆ. ನನಗೆ ಈ ತರ ಅಂದ್ರೆ ಆಗ್ತಾ ಇರ್ಲಿಲ್ಲ. ಯಾಕಪ್ಪ ಇವ್ರು ಈ ತರ ಮಾಡ್ತಾರೆ, ಅವ್ರದ್ದೇ ನಡಿಬೇಕು ಅಂತಾರೆ, ಅವ್ರ ಕೈಯಲ್ಲೇ ಹಿಡ್ಕೋಬೇಕಂತಾರೆ. ನನಗ್ ಆಗ್ತಾನೆ ಇರ್ಲಿಲ್ಲ. ಆದ್ರೆ ನಾನೇನಂದ್ರೆ ಮಾತಾಡ್ತಾ ಇರ್ಲಿಲ್ಲ, ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಇವ್ರು ಹೀಗ್ ಮಾಡ್ತಾರೆ, ಯಾಕೆ ಇವ್ರು ಈ ತರ ಇದ್ದಾರೆ, ಯಾಕೆ ಇನ್ನೊಬ್ಬರನ್ನ ಹಿಡ್ಕೋಬೇಕು ಅಂತ ಬರೀ ಯಾವಾಗ್ಲೂ ಇದೆ. ನನ್ಗೇನಂದ್ರೆ,
ಸೈಲೆಂಟ್ ಆಗಿರ್ತಾ ಇದ್ದೆ, ಯಾರ ಜೊತೆನೂ ವಾದ ಮಾಡ್ತಾ ಇಲ್ಲ, ಯಾರ ಜೊತೆನೂ ಜಗಳನೂ ಮಾಡ್ತಿಲ್ಲ. ಇವನ್ ಏನಂದ್ರೆ ಯಾವ ಫ್ರೆಂಡ್ ಜೊತೆ ಆಯ್ತು, ಮನೇಲಾಯ್ತು ಜಗಳ ಇಲ್ಲ, ಅದು ಮಾಮೂಲು, ಅಕ್ಕ ತಂಗಿ ಆತರ ಜಗಳ ಎಲ್ರು ಇರುತ್ತೆ, ನಂದೂನು ಇತ್ತು, ಇಲ್ಲ ಅಂತ ಹೇಳಿ. ಆದ್ರೆ ಈಗ ನಿಜವಾಗ್ಲೂ ಜಗಳಾಡ್ತೀವಿ ನೋಡಿ, ಹಾಗೆ ಹೀಗೆ ಅಂತ ಸ್ವಭಾವಗಳಲ್ಲಿ ಬಂದು ಆ ತರ ಮಾಡ್ತಾ ಇರ್ಲಿಲ್ಲ. ನಾನು ತುಂಬಾ ಸೈಲೆಂಟು, ಅಷ್ಟೇ ಆಕ್ಟಿವ್ ಆಗಿದ್ದೆ. ಈ ಕಾಲೇಜ್ ಡೇಸ್ದಲ್ಲಿ ಬಂದಾಗ್ಲೂ ಇದೆ ನನ್ಗೆ. ಎಲ್ರು ಅವ್ರು ಹೇಳಿದ್ದೆ ಆಗ್ಬೇಕು ಅನ್ನೋರು, ಹೇಳಿದ್ದೆ ನನ್ಗೆ ಈ ಡಾಮಿನೇಷನ್ ಅನ್ನೋದು ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ಇವ್ರ ಕೈಯಲ್ಲಿ ಹಿಡ್ಕೊಳಕ್ ಇಷ್ಟಪಡ್ತಾರೆ, ಎಲ್ಲರಿಗೂ ಸ್ವತಂತ್ರ ಇದೆ ಅಲ್ವಾ, ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ, ಯಾಕೆ ಇವ್ರು ಹೇಳಿದಂಗೆ ಕೇಳ್ಬೇಕಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ, ಆದ್ರೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ. ಆವಾಗ ಅನ್ಸೋದು ಎಲ್ರ ಸ್ವಭಾವನೆ ಬೇರೆ, ನಾನೇ ಬೇರೆ ಇದೀನಲ್ಲ, ಏನ್ ನಾನೇ ಒಬ್ಳೆ ಈ ತರ ಇದೀನ, ನಾನೇ ಸರಿ ಇಲ್ವಾ ಅಥವಾ ಎಲ್ರೂ ಸರಿ ಇದಾರ ಕ್ವಶನ್ ನನ್ಗೆ ಅವಾಗ್ಲೇ ನನ್ ಕಾಲೇಜ್ ಡೇ ನಲ್ಲೇ ಬಂದ್ಬಿಡ್ತು. ಯಾಕಂದ್ರೆ ಎಲ್ಲರೂ ಒಂಥರ ಇದಾರೆ, ನಾನೇ ಡಿಫ್ರೆಂಟ್ ಇದೀನಿ ಅನ್ನುವಂತ ಭಾವನೆ ನನಗೇನಂದ್ರೆ ಒಳಗಡೆ ಹುಟ್ಟಾಕಕ್ ಸ್ಟಾರ್ಟ್ ಮಾಡ್ತು. ನನ್ನನ್ನೇ ನಾನು ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಯಾಕಪ್ಪ ಹಿಂಗೆ, ಇವ್ರು ಯಾಕೆ ಹೀಗ್ ವರ್ತನೆ ಮಾಡ್ತಾರೆ, ಇವ್ರು ಯಾಕೆ ಹೀಗ್ ಮಾಡ್ತಾರೆ, ಎಲ್ರು ಎಷ್ಟ್ ಚೆನ್ನಾಗಿದೀವಿ, ಮಾತಾಡುವಾಗ ಎಲ್ರು ಚೆನ್ನಾಗಿರ್ತಾರೆ, ಮತ್ತೆ ಬೇರೆ ಯಾವ ತರ ಇನ್ನೊಂದ್ ಫೇಸ್ ಇಟ್ಕೊಂಡ್ ಮಾಡ್ತಾರೆ, ಯಾಕೆ? ಯಾಕಂದ್ರೆ ನಾನು ಯಾವಾಗ್ಲೂ ಅವಾಗಿಂದ ಹಿಡ್ದು, ನನ್ನ ಬಾಲ್ಯದಿಂದ ಹಿಡ್ದು ಇವತ್ತಿನವರೆಗಿದೆ, ಇಲ್ಲೇನಿರತ್ತೆ ಇಲ್ಲೇ ಇರ್ಬೇಕು, ಇಲ್ಲೇನಿರತ್ತಿದೆ ಇದೇ ಹೊರಗ್ ಬರ್ಬೇಕು. ಮುಖವಾಡ ಹಾಕೊಂಡ್ ಬದುಕೋದಾದ್ರೆ ನನ್ಗಾಗಲ್ಲ, ಅಂತವ್ರು ನೋಡಿದ್ರು ಇವತ್ತು ಆಗಲ್ಲ, ಸುಳ್ಳು ಅದು ಹೇಳೋರು ಆಗಲ್ಲ. ಹೀಗಾಗಿ ಏನಾಗ್ತಾ ಇತ್ತು, ನಮ್ಗೆ ಬೇರೆಯವ್ರ ಜೊತೆ ಹೊಂದ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ. ಆದ್ರೆ ನಾನ್ ಕಷ್ಟ ಮಾಡ್ಕೋತಾ ಇರ್ಲಿಲ್ಲ, ಯಾಕಂದ್ರೆ ಅವಾಗೇನಂದ್ರೆ ನಾನ್ ಸುಮ್ನೆ ಸೈಲೆಂಟ್ ಆಗಿರ್ತಾ ಇದ್ದೆ, ಆದ್ರೆ ಅವ್ರ ಜೊತೆ ವಾದಕ್ ಹೋಗ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ವಭಾವ ನಮ್ಗೆಲ್ಲರಿಗೂ ಇರುತ್ತೆ. ಯಾಕಂದ್ರೆ ಕೆಲವೊಂದು ಕ್ವಾಲಿಟೀಸ್ ನಮ್ಗೆ ಇಷ್ಟ ಆಗಲ್ಲ, ಅವಾಗ ಏನ್ ಮಾಡ್ತೀವಿ, ಕೆಲವೊಬ್ರು ಆರ್ಗ್ಯೂ ಮಾಡಿ ಜಗಳ ಮಾಡ್ತಾರೆ, ಆದ್ರೆ ನಾನ್ ಜಗಳ ಮಾಡ್ತಾ ಇರ್ಲಿಲ್ಲ. ನಾನ್ ಏನ್ ಮಾಡ್ತಾ ಇದ್ದೆ ಅಂದ್ರೆ ಸುಮ್ನೆ ಇದ್ಬಿಡ್ತಾ ಇದ್ದೆ. ಬೇಡ ಬಿಡು ಯಾಕೆ ಅಂತ ಹೇಳ್ಕೊಂಡು ನಾನು ಸುಮ್ನೆ ಅಬ್ಸರ್ವ್ ಮಾಡ್ತಾ ಇದ್ದೆ, ಎಲ್ಲವನ್ನೂ ನೋಡ್ತಾ ಇದ್ದೆ, ಬಟ್ ಏನು ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ನನಗೆ ನಾನ್ ಯಾಕೆ ಅವ್ರಿಗೆ ಡಾಮಿನೇಟ್ ಮಾಡ್ಲಿ, ನಾನ್ ಹೇಗೆ ಬೇರೆಯವರ ಡಾಮಿನೇಷನ್ ನನಗಿಷ್ಟ ಆಗ್ತಾ ಇಲ್ಲ, ನನಗೂ ಇನ್ನೊಬ್ಬರು ಹಿಡ್ಕೊಳಕ್ ನನ್ಗೂ ಇಷ್ಟ ಇಲ್ಲ. ಯಾಕಂದ್ರೆ ಅವರು ಫ್ರೀ ಬರ್ಡ್ ಆಗಿ ಅವ್ರ ಜೀವನ ಮಾಡ್ಬೇಕು, ನಾನು ನನ್ನ ಫ್ರೀ ಬರ್ಡ್ ಆಗಿ ಜೀವನ ಮಾಡ್ಬೇಕು ಅನ್ನೋದಿತ್ತು. ಹಾಗೆ ಕಾಲೇಜ್ ಡೇಸ್ ಮುಗೀತು. ಕಾಲೇಜ್ ಡೇಸ್ ಮುಗ್ತಾ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿರುವಂತ ಪೇರೆಂಟ್ಸ್ ಗಳಿಗೆ, ನಾನು ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ನಾನು ಆಲ್ ರೌಂಡರ್. ನಿಜ ಹೇಳ್ಬೇಕಂದ್ರೆ ನನ್ ಕಾಲೇಜು ಇವಾಗ ನನ್ ಮನೇಲೆಲ್ಲಾ ನಗ್ತಿರ್ತಾರೆ, ಒಂದ್ ಡೇದಲ್ಲಿ ನನ್ನನ್ನು ಒಂದು ಟೀಸ್ ಮಾಡ್ತಾ ಇದ್ರು, ಒಂಥರ ಲೆಗ್ ಪುಲ್ ಮಾಡ್ತಾರಲ್ಲ ಹಾಗೆ ಮಾಡ್ತಾರೆ. ಒಂದಿಷ್ಟು ಸರ್ಟಿಫಿಕೇಟ್ಸ್ ಇದಾವೆ ನಂದು. ಸ್ಪೋರ್ಟ್ಸ್ ಅಲ್ಲಿ ಇರ್ತಾ ಇದ್ದೆ, ಆಶು ಕವಿತೆ ಬರ್ತಾ ಇದ್ದೆ, ಆಮೇಲೆ ಸ್ಪೋರ್ಟ್ಸ್, ಸ್ಪೀಚು, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಎಲ್ಲದರಲ್ಲೂ ಭಾಗವಹಿಸಿ ಎಲ್ಲದರಲ್ಲೂ ಪ್ರೈಸ್ ಇಲ್ಲದೆ ನಾನು ಬಂದಿಲ್ಲ. ಥರ್ಡ್ ಪ್ರೈಸ್ ಆದ್ರೂ ಇರ್ಲೇಬೇಕು ನನ್ಗೆ. ಆ ತರ ಇದ್ದವಳು, ಅಷ್ಟು ಆಕ್ಟಿವ್ ಇರೋವಳು. ಸೊ ಏನಾಯ್ತು, ಆ ತರ ಬಂದಿರೋದ್ರಿಂದ, ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ, ಯಾಕೆ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್ ಅಂತ, ಇವಾಗ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಬರೀ ಓದು 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 ಅಂತ ತುಂಬಾ ಪ್ರೋತ್ಸಾಹ ಮಾಡ್ತೀವಿ. ಆದ್ರೆ ನಾನ್ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಕೆಲವೊಂದ್ಸರಿ ಸೋಲ್ಬೇಕಾಗತ್ತೆ. ನಾವು ಇರುವಂತ ಆಟದಲ್ಲಿ ಸೋಲ್ತೀವಲ್ಲ, ಆ ಸೋಲು ನಮ್ಗೆ ಏನಂತ ಕಲಿಸ್ತಂದ್ರೆ, ಸೋತೀವಿ, ಆ ಸೋಲನ್ನ ಎಕ್ಸೆಪ್ಟ್ ಮಾಡೋದ್ ಕಲಿಸ್ತು. ಯಾಕೆ ಇವತ್ ಸೋತಿದ್ವಿ, ನೆಕ್ಸ್ಟ್ ನಾವ್ ಗೆಲ್ತಿದ್ವಿ. ಸೊ ಸೋಲನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದನ್ನ ಸೋಲನ್ನ ಒಪ್ಕೋದು, ಸೋತಾಗ ಯಾವತ್ತೂ ನಿರಾಶೆಗೊಳ್ತಾ ಇರ್ಲಿಲ್ಲ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ಪೋರ್ಟ್ಸ್ ಮನ್ ಅಲ್ಲಿ ಇರುವಂತ ಇದು ಬೆಸ್ಟ್ ಕ್ವಾಲಿಟಿ ಅಂದ್ರೆ ಸೋಲನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ. ಸೋಲ್ತಾಗ ಅವ್ರು ಯಾವತ್ತೂ ನಿರಾಶೆದ ಆಗೋದಿಲ್ಲ. ಈ ಕ್ವಾಲಿಟಿ ನನ್ಗೆ ಆವಾಗ್ಲೇ, ಆ ಸ್ಪೋರ್ಟ್ಸ್ ಮನ್ ಆಗಿರುವಾಗ ನನ್ಗೆ ನನ್ನ ಜೀವನದಲ್ಲಿ ಈ ಸ್ಪೋರ್ಟ್ಸ್ ಇಂದ ನನ್ಗೆ ಈ ಕ್ವಾಲಿಟಿ ಬಂತು. ಸೊ ಈ ಕ್ವಾಲಿಟಿ ನನ್ನ ಮುಂದಿನ ಜೀವನಕ್ಕೆ ಒಂದು ಮೈಲ್ಗಲ್ಲಾಯ್ತು ಅಂತಾನು ಹೇಳ್ಬೋದು ಮಾಸ್ಟರ್ಸ್. ಯಾಕಂದ್ರೆ ಸೋಲು ಗೆಲುವನ್ನ ನಾವು ಯಾವಾಗ ಎಕ್ಸೆಪ್ಟ್ ಮಾಡ್ಕೋತೀವಿ, ಆವಾಗ ನಮ್ಮ ಜೀವನದಲ್ಲಿ ಏನು ತೊಂದರೆ ಆಗಲ್ಲ, ಯಾವ್ದು ಬೇಜಾರ್ ಅನ್ಸಲ್ಲ. ಅವಾಗ ಗೊತ್ತಿರ್ಲಿಲ್ಲ, ಇವಾಗ ಇಲ್ಲಿ ಕುತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಆದ್ರೆ ಅವಾಗ ಏನಂದ್ರೆ ಅದೇ ಮನಸ್ಥಿತಿ ಇರ್ತದೆ. ಅಂದ್ರೆ ಯಾವ ಏಜಿಗೆ ಏನೇನ್ ಮನಸ್ಥಿತಿ ಇರ್ಬೇಕು, ಅದೇ ಮನಸ್ಥಿತಿ ಇದ್ರೇನೆ ಚಂದ ಮಾಸ್ಟರ್. ಇವತ್ತೇನ್ ಹೇಳ್ತಾ ಇದೀನಲ್ಲ, ಈ ಮನಸ್ಥಿತಿ ನಾನ್ ಸ್ಟಾರ್ಟಿಂಗ್ ಧ್ಯಾನಕ್ ಬಂದಾಗಿರ್ಲಿಲ್ಲ, ಅವಾಗ ಮನಸ್ಥಿತಿನೇ ಬೇರೆ ಇತ್ತು. ಹೇಗೆ ಬರ್ತಾ 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 ನಮ್ಮ ಮನಸ್ಥಿತಿ ಹೇಗೆ ಚೇಂಜ್ ಆಗುತ್ತೆ, ನಮ್ಮ ಆತ್ಮದ ಉನ್ನತಿ ಹೇಗೆ ನಾವು ಯಾವ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಆ ಅರಿವನ್ನ ಮಾಡ್ಕೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೊತೀವಲ್ಲ ಮಾಸ್ಟರ್ಸ್, ಅದೇ ನಮ್ ಮೈಲ್ಗಲ್ಲು. ನಮಗಿವತ್ ಗೊತ್ತಿಲ್ಲ, ಅವತ್ ನನಗ್ ಗೊತ್ತಿಲ್ಲ ಅದು ಈ ತರ ನನ್ಗೆ ಈ ಸ್ಪೋರ್ಟ್ಸ್ ಅನ್ನೋದು ಹೆಲ್ಪ್ ಮಾಡತ್ತೆ ಅಂತ. ಆ ಸ್ಪೋರ್ಟ್ಸ್ ನನ್ಗೆ ತುಂಬಾ ಹೆಲ್ಪ್ ಮಾಡ್ತು. ಸೋಲು ಗೆಲುವನ್ನ ನನ್ನ ಜೀವನದಲ್ಲಿ ತಗೊಂಡು ಏನು ನನ್ನ ಮೈಂಡ್ ಅಲ್ಲಿ ಚೇಂಜ್ ಆಗ್ತಾ ಇಲ್ಲ. ಸೋಲೋದು ಗೆಲುವುದು ಎರಡು ನನ್ಗೆ ಒಂಥರ ಅಭ್ಯಾಸವಾಗ್ಬಿಡ್ತು. ಇದು ಒಂಥರ ನನ್ ಜೀವನಕ್ಕೆ ಹೆಲ್ಪ್ ಆಯ್ತು. ಅದಕ್ಕೆ ಇಲ್ಲಿ ಕುತ್ಕೊಂಡವ್ರು ಕೆಲವೊಬ್ರು ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ಮಕ್ಕಳನ್ನ ಸ್ಪೋರ್ಟ್ಸ್ ಅಲ್ಲಿ ಕಳ್ಸಕ್ಕೆ ಇಲ್ಲ ಅಂತಾರೆ. ಬರೇ ಗೆಲುವು 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 ಅಂತ ಸಿಹಿನೇ ಉಂಡ್ರೆ ಕಹಿನೂ ಬೇಕಲ್ವಾ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಯುಗಾದಿ ಹಬ್ಬವನ್ನ ಆಚರಿಸ್ತೀವಿ.
ಕಹಿ ಬೇವು ಬೆಲ್ಲವನ್ನು ತಿಂತೀವಿ, ಯಾಕಂದ್ರೆ ಎರಡೂ ನಿಮಗೆ ಗೊತ್ತಿರ್ಲಿ ಅಂತ. ಬರೀ ನಾವು ಮಕ್ಕಳಿಗೆ ಸ್ಪೋರ್ಟ್ಸ್ ಇಂದ ಏನ್ ಗೆಲ್ತೀಯ, ಸುಮ್ನೆ ಟೈಮ್ ವೇಸ್ಟ್ ಅಂತ ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ. ಇವತ್ತು ನಾನ್ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್, ಆ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾನು ಸುಮಾರು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. ಅದೇ ಇವತ್ತು ನನ್ನ ಒಂದು ಸ್ಪೋರ್ಟ್ಸ್ ಮನ್ಶಿಪ್ಪೇ ನನಗೆ ಏನಂದ್ರೆ ಒಂಥರ ಧೈರ್ಯವನ್ನು ಕೊಡ್ತು. ಸೋತಾಗ್ಲೂ ನಾನು ಧೈರ್ಯಗೆಡ್ಲಿಲ್ಲ, ಗೆದ್ದಾಗ್ಲೂ ನಾನೇನ್ ತುಂಬಾ ಖುಷಿ ಆಗ್ಲಿಲ್ಲ. ಯಾಕೆ ಸೋಲು ಗೆಲುವು ಪಾರ್ಟ್ ಆಫ್ ದಿ ಲೈಫ್ ಅಂತ ತಿಳ್ಕೊಂಡ್ಬಿಟ್ಟೆ. ಹಾಗೆ ಬರ್ತಾ ಬರ್ತಾ ಕಾಲೇಜಲ್ಲಿ ಬಂದೆ, ಎಲ್ಲದರಲ್ಲೂ ಇದೆ ಡಾಮಿನೇಷನ್ ಮಾಡೋದು. ಆಮೇಲೆ ನಾನು ತುಂಬಾ ಸೈಲೆಂಟ್ ಇರೋದ್ರಿಂದ ಯಾರ ಜೊತೆನೂ ಆರ್ಗ್ಯೂ ಮಾಡಿದ್ರೆ ಎಲ್ರು ಏನ್ ಅನ್ಕೊಳ್ಳೋ, ಇವ್ರಿಗೇನು ಇವಳಿಗೆ ಗೊತ್ತಿಲ್ಲ ಏನೋ, ಅದಕ್ಕೆ ಸುಮ್ನೆ ಇರ್ತಾಳೆ, ಇವಳು ಏನೋ ಬಿಡು ಅನ್ನೋರು. ಬಟ್ ನಾನೇನಂದ್ರೆ ಗೊತ್ತಿರ್ಲಿಲ್ಲ ಅಂತ ಸುಮ್ನೆ ಇರ್ತಿಲ್ಲ, ತಿಳಿದ್ರು ಕೂಡ ಯಾಕಪ್ಪ ಅವ್ರ ಜೊತೆ ಹೊಡೆದಾಡೋದು, ಯಾಕೆ ಅವ್ರು ಹಾಗೆ ಇದ್ದಾರೆ, ಇನ್ ನಾನ್ ಹೇಳಿದ್ರೆ ಕೇಳ್ತಾರ, ಬೇಡ ಬಿಡು. ನನಗೆ ಅವ್ರ ಮೇಲೂ ದಬ್ಬಾಳಿಕೆ ಮಾಡಕ್ ಇಷ್ಟ ಆಗ್ತಾ ಇಲ್ಲ, ನನ್ ಮೇಗೂ ನನ್ನನ್ನ ಒತ್ತಿ ಹೇಳ್ಕೊಳಕ್ ಇಷ್ಟ ಇಲ್ಲ. ಇದೇ ಸ್ವಭಾವದಲ್ಲಿ ಬಂದು ಆಸ್ ಇಟ್ ಈಸ್ ಕಾಲೇಜ್ ಮುಗೀತು, ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಇಲ್ಲಿ ನನ್ನ ಬೆಂಗಳೂರು ಪಯಣ ಸ್ಟಾರ್ಟ್ ಆಯ್ತು. ಇಲ್ಲೂ ಬಂದೆ. ನಾನು ಯಾವಾಗ್ಲೂ ನನ್ನ ಜೀವನದಲ್ಲಿ ಬಂದಂತ ಚಾಲೆಂಜ್ ಅಂತ ಹೇಳ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ಆಧ್ಯಾತ್ಮ ಜೀವನದಲ್ಲಿ, ಧ್ಯಾನ ಜೀವನದಲ್ಲಿ ನಾವು ಸುಮಾರು ಎಕ್ಸ್ಪೀರಿಯನ್ಸ್ ಪಡಿತೀವಿ. ಆದ್ರೆ ನಮ್ಮ ಜೀವನದಲ್ಲಿ ನಡೆದಂತ ಘಟನೆಗಳೇ ಮಾಸ್ಟರ್ಸ್ ನಮ್ಮನ್ನ ಒಂದೊಂದು ಆತ್ಮದ ಸ್ಥೈರ್ಯವನ್ನ ಏರ್ಸೋಕೆ ಸಾಧ್ಯ ಅನ್ನೋದನ್ನ ನಾನು ಇವಾಗ ಕಂಡ್ಕೊಂಡಿದೀನಿ. ಅವಾಗ ನನ್ಗೆ ಗೊತ್ತಿರ್ಲಿಲ್ಲ. ಹಾಗೆ ಬಂತು, ಮದ್ವೆ ಆಯ್ತು, ಆಸ್ ಇಟ್ ಈಸ್ ನನ್ನ ಫ್ಯಾಮಿಲಿ ಲೈಫ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಆದ್ರೂನು ನನ್ಗೆ ಯಾವಾಗ್ಲೂ ಒಂದು ಚಾಲೆಂಜಸ್ ತುಂಬಾ ಬರ್ತಿತ್ತು ಮಾಸ್ಟರ್. ಏನಂದ್ರೆ ಎಲ್ರು ಏನ್ ಅನ್ನೋರಂದ್ರೆ, ಇವಳು ಮುಖವಾಡ ಹಾಕೋತಾಳೆ, ಇವಳು ಮುಖವಾಡ ಇದೆ ಇವಳಿಗೆ, ಇಷ್ಟು ಒಳ್ಳೆಯವರಾಗಿ ಯಾರು ಇರ್ತಾರೆ, ಇಷ್ಟು ಸೈಲೆಂಟ್ ಆಗಿ ಯಾರು ಇರ್ತಾರೆ, ಇಷ್ಟು ಯಾರು ಹೆಲ್ಪಿಂಗ್ ನೇಚರ್ ಮಾಡ್ತಾರೆ. ನಾನ್ ಹೇಳಿದ್ನಲ್ಲ, ಏನ್ ಹೇಳಿದೆ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಅವ್ರ ಸ್ವಭಾವ ಅವ್ರಿಗೆ, ನಾನು ನಾನಾಗಿರ್ತೀನಿ, ನನಗ್ ಬೇಕಾದ್ರೆ ನನ್ನ ತಂದೆ ಒಂದ್ ಮಾತು ಹೇಳ್ಕೊಡ್ತಾ ಇದ್ರು, ಯಾರೇ ಶತ್ರುನ ಇಲ್ಲಿ ಮನೆ ಒಳಗಡೆ ಬಂದ್ರೆ ಒಂದು ಕಪ್ ಟೀ, ಒಂದ್ ಕಪ್ ನೀರ್ ಇಲ್ದೆ ಕಲ್ಸಂಗಿಲ್ಲ, ಆದ್ರೆ ನಿನ್ನ ಚಾರಿತ್ರ, ನಿನ್ನ ನಾಲಿಗೆಯನ್ನ ಶುದ್ಧವಾಗಿಟ್ಕೊ. ಈ 3 ಮಾತನ್ನ ನನ್ನ ತಂದೆ ಯಾವಾಗ್ಲೂ ಹೇಳೋರು. ಸೊ ಆ ಒಂದು ಮಾತು ನನ್ನ ತಲೆಯಲ್ಲಿ ಯಾವಾಗ್ಲೂ ಇರ್ತಿತ್ತು. ಸೊ ಹಾಗಾಗಿ ನಾನು ಎಲ್ರಿಗೂ ನಾರ್ಮಲ್ ಆಗಿ ಯಾರೇ ಇರ್ಲಿ ಪ್ರೀತಿಯಿಂದ ಯಾರ ಜೊತೆನೂ ಆರ್ಗ್ಯೂ ಮಾಡದೆ ಇರ್ತಿದ್ನಲ್ಲ. ಎಲ್ರಿಗೂ ಏನ್ ಅನ್ಸೋದಂದ್ರೆ, ಇವಳು ಮುಖವಾಡ ಹಾಕೋತಾಳೆ, ಇವಳು ಹೀಗಿಲ್ಲ, ಬೇಕಂತಲೇ ಹೀಗಿದ್ದಾಳೆ, ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕು ನಮ್ ಕಡೆ. ಈಗ ನೋಡಿ, ಈಗ ಎಲ್ಲ ಫ್ರೆಂಡ್ಶಿಪ್ ಆಗ್ಲಿ ರಿಲೇಶನ್ ಏನಾಗಿದಾವಂದ್ರೆ, ಇವರಿಂದ ಏನಾದ್ರೂ ಲಾಭ ಇದೆ ಅಂದ್ರೆ ಮಾತ್ರ, ಇಲ್ಲ ಆದ್ರೆ ಇಲ್ಲ, ಜೈರಾಮ್ ಬಾಬಾಯ್ ಅಂತ ಹೇಳ್ಬಿಡ್ತಾರೆ. ಸೊ ಹಾಗೆ ಅನ್ಕೊಂಡಿದ್ ನನ್ ಸ್ವಭಾವ ಹಾಗಲ್ಲ. ಯಾರೇ ಇವತ್ ಬರ್ಲಿ, ಒಂದೇ ಕ್ಷಣಕ್ಕೆ ಬರ್ಲಿ, ಅವ್ರು ನನ್ನ ಜೀವನದಲ್ಲಿ, ನಾನು ಎಷ್ಟೋ ಸರಿ ಬಸ್ ಸ್ಟಾಪ್ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ತೀವಿ, ಅವ್ರು ಮತ್ತೆ ನಮ್ದಲ್ಲಿ ಸಿಗ್ತಾರ ಇಲ್ಲ. ಆದ್ರೆ ನನ್ ಸ್ವಭಾವ ಏನಿತ್ತು, ನಾನು ಯಾರ ಜೀವನದಲ್ಲಿ ಹೋಗ್ಲಿ ಒಂದೇ ಸರಿ ಅವ್ರು ನೋಡ್ಲಿ, ನಾನ್ ಅವ್ರಿಗೆ ಸವಿ ನೆನಪಾಗುಳಿಬೇಕು, ಬ್ಯಾಡ್ ಇಂಪ್ರೆಷನ್ ಇರಬಾರ್ದು ಅಂತ ಹೇಳಿ ನನ್ನ ಸ್ವಭಾವನೇ ಹಾಗಿರೋದ್ರಿಂದ ಕೆಲವೊಬ್ರಿಗೆ ಏನ್ ಅನ್ಸೋದಂದ್ರೆ, ಇವಳು ಮುಖವಾಡ ಹಾಕೋತಾಳೆ, ಇಷ್ಟು ಚೆನ್ನಾಗಿ ಯಾರು ಇರ್ತಾರೆ ಅಂತ ಯಾವಾಗ್ಲೂ ಇದೆ. ಈಗನ್ನೋರು ಯಾರೋ ಒಂದಾಗೋದು, ಗಾಸಿಪ್ ಆಗೋದು, ಏನಾದ್ರೂ ಹೇಳಿದಾಗ ನನಗ್ ಬೇಜಾರಾಗೋದ. ಬೇಜಾರಾದ್ಮೇಲೆ ಏನ್ ಮಾಡ್ತಾ ಇದ್ದೆ, ಅಳ್ಕೊಂಡ್ ಕುತ್ಕೋದು. ಹೇಗೆ ನಾವೆಲ್ರೂ ಅಳ್ತೀವಲ್ಲ, ಇದೇ ತರ ಅಳ್ಕೊಂಡ್ ಕುತ್ಕೋದೆ. ಆದ್ರೆ ನಾನ್ ಎಲ್ಲಿ ಅಳ್ತಾ ಇದ್ದೆ ಅಂದ್ರೆ, ಆ ದೇವ್ರ ಮುಂದೆ, ದೇವ್ರೆ ನಿನಗ್ ಗೊತ್ತಿದೆ ಅಪ್ಪ, ನಾನ್ ಹಿಂಗಿಲ್ಲ, ನಾನ್ ಅವ್ರಿಗೆ ಹಿಂಗ್ ಮಾಡಿನೂ ಇಲ್ಲ, ಯಾಕೆ ನನಗೆ ಅಪವಾದ, ಯಾಕೆ ನನ್ಗ ಅಪವಾದ ಅಂತ. ನಾನು ಯಾರ ಜೊತೆನೂ ಜಗಳ ಮಾಡಿಲ್ಲ ಮಾಸ್ಟರ್ಸ್, ನಿಜವಾಗ್ಲೂ ಹೇಳ್ತೀನಿ. ಆ ದೇವ್ರ ಜೊತೆ ಒಂದ್ ಜಗಳ ಮಾಡಿದೀನಿ. ಇವತ್ ನನಗೆ ನಗು ಬರುತ್ತೆ. ಎಷ್ಟು ಜಗಳ ಅಂದ್ರೆ, ಏನಾದ್ರೂ ಡರ್ ಅಂತ ಹೋಗೋದು, ದೇವ್ರ ಮುಂದೆ ಕುತ್ಕೊಳ್ಳೋದು, ಚೆನ್ನಾಗಿ ದೇವ್ರನ್ನ ಬೈಯೋದು. ನೀನ್ ಯಾಕೆ ಬೈಯೋದಂದ್ರೆ, ನೀನ್ ಯಾಕೆ ಹಿಂಗ್ ಮಾಡಿದ್ರಿ, ನಿಂಗ್ ಗೊತ್ತು ತಾನೆ ನಾನು ಹಿಂಗಿದೀನಿ ಅಂತ ಗೊತ್ತು ತಾನೆ, ನೀನ್ ನನ್ ಯಾಕೆ ಹಿಂಗ್ ಮಾಡಿದೆ ಅಂತ ಅನ್ನೋದು. ಆಮೇಲೆ ಅಲ್ಲೇ ಅಳೋದು, ಹೇಳಿದ್ರೆ ಅಲ್ಲೇ ಕೇಳೋದು, ನನ್ ಸಂತೋಷವಾದ್ರೂ ಅಲ್ಲೇ ಹಂಚ್ಕೊಳ್ಳೋದು, ದುಃಖ ಆದ್ರೂ ಅಲ್ಲೇ ಹಂಚ್ಕೋದು. ನಾನು ಯಾರ ಹತ್ರನೂ ನನ್ನ ಬಗ್ಗೆ ಹೇಳ್ಕೊತಾ ಇರ್ಲಿಲ್ಲ, ಯಾರ ಹತ್ರನೂ ನಾನು ಚರ್ಚೆ ಮಾಡ್ತಾ ಇರ್ಲಿಲ್ಲ. ನನಗ್ ಹಿಂಗಾಯ್ತು ಅಂತ ಕೆಲವೊಬ್ರು ಸ್ವಭಾವ ಇರತ್ತೆ ನೋಡಿ, ಎಲ್ಲರ ಹತ್ರ ಹೇಳ್ಕೊಂಡ್ ನಾನು ಯಾರ ಹತ್ರ ಇವತ್ತಿನವರೆಗೂ ಅಷ್ಟೇ, ನಾನ್ ದೇವ್ರ ಬಿಟ್ರೆ ಯಾರ ಜೊತೆನೂ ಮಾತಾಡಲ್ಲ. ನನ್ನ ದುಃಖ ಏನೇ ಇರ್ಲಿ, ನನ್ನ ಸಂತೋಷ ಏನೇ ಇರ್ಲಿ, ಅವನ್ ಮುಂದೆನೆ ಶೇರಿಂಗ್. ಅದಕ್ಕೆ ನನ್ಗೆ ಏನ್ ಅನಿಸ್ತಾ ಇತ್ತು, ಈ ಆಧ್ಯಾತ್ಮಿಕ ಜೀವನ ಶೇರಿಂಗ್ ಎದಕ್ ಬೇಕು, ಏನ್ ದೊಡ್ಡ ಕಡ್ದಿದೀನಿ ಅಂತ ಇವತ್ತು ಅನಿಸ್ತಾ ಇದೆ ನನಗೆ. ಆದ್ರೆ ನನ್ ಸ್ವಭಾವದ ಬಗ್ಗೆ ಹೇಳ್ಕೊತಾ ಇದ್ದೀನಿ. ಹಾಗಿರೋ ದೇವ್ರ ಮುಂದೆ ಕುತ್ಕೋತಾ ಇದ್ದೆ, ಅಳ್ತಾ ಇದ್ದೆ, ಜಗಳ ಮಾಡ್ತಾ ಇದ್ದೆ, ನೀನ್ ಯಾಕೆ ಹಿಂಗ್ ಮಾಡಿದ್ಯಾ ಅಂತ. ಸೊ ಅವಾಗ ನಾವು ಈ ಸ್ಟಾರ್ಟಿಂಗ್ ಇವೆಲ್ಲ ಮೊಬೈಲ್ ಇರ್ಲಿಲ್ವಲ್ಲ. ಮೊಬೈಲ್ ಇಲ್ದೇ ಇರುವಾಗ ಏನಾಯ್ತು ಅಂದ್ರೆ, ಅವಾಗೆಲ್ಲ ನ್ಯೂಸ್ ಪೇಪರ್ ಇರ್ತಾ ಇದ್ದು, ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಈಗ ನಿಮ್ಗೆಲ್ಲರಿಗೂ ಗೊತ್ತು, ನಮ್ ತಲೆಯಲ್ಲಿ ಏನ್ರ ಕ್ವಶನ್ ಬಂದ್ರೆ ಯೂನಿವರ್ಸ್ ಸಿಗದೆ ಹೋಗಿತ್ತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಅದ್ರ ಆನ್ಸರ್ ಸಿಗತ್ತೆ, ಯಾರ ಮೂಲಕ ಆದ್ರೂ ಸಿಗತ್ತೆ, ಯಾರಿಂದನೂ ಸಿಗ್ತಿತ್ತು. ಆವಾಗ ನಾವು ನ್ಯೂಸ್ ಪೇಪರ್ ಅಲ್ಲಿ ಬರೋದು,
ಹಿಂದಿನ ಜನ್ಮದ ಕರ್ಮ. ಹೌದಾ, ಅದ್ ಬರ್ತಿತ್ತ, ಹೋಗಿ ಕುಂಡ್ರೋದು ದೇವ್ರ ಮುಂದೆ, ಹೌದಪ್ಪ ಹಿಂದಿನ ಜನ್ಮ ಕರ್ಮ ಅಂತ ಹೇಳ್ತೀಯ. ಹೌದು, ನನಗ್ ಏನ್ ಗೊತ್ತು ಹಿಂದೆ ನಾನು ಏನ್ ಮಾಡಿದೀನಿ ಅಂತ. ಅದನ್ನೇ ತಂದ್ ನನ್ ಜೀವನದಲ್ಲಿ ತಗಲ್ ಹಾಕ್ತೀಯ. ಸಾಮಾನ್ಯವಾದ ಪ್ರಶ್ನೆ ಅಲ್ವಾ ಮಾಸ್ಟರ್ಸ್? ನಂದು ಇದೇ ತರ ಪ್ರಶ್ನೆ ಇತ್ತು. ಹಿಂದಿನ ಜನ್ಮ ನಂಗೆ ಏನ್ ಗೊತ್ತು, ಹಿಂದಿನ ಜನ್ಮ ನಂಗೆ ಏನ್ ಮಾಡಿದೀನಿ, ಈ ಜನ್ಮದಲ್ಲಿ ನಾನ್ ಹಂಗಿದ್ದೀನ? ನೀ ಹಿಂದಿನ ಜನ್ಮ ಬಂದ್ ನಂಗೆ ತಗಲ್ ಹಾಕ್ಬೇಡ, ಈ ಜನ್ಮದಲ್ಲಿ ಏನಿದೀನಿ ಅದನ್ನ ಕೊಡು. ಮತ್ತೆ ಅವನ ಜೊತೆ ಜಗಳ, ಅದೇ ದೇವ್ರ ಜೊತೆ ಜಗಳ, ಯಾವಾಗ್ಲೂ ಅದೇ. ಹೀಗೆ ನನ್ಗೇನಂದ್ರೆ ಚಿಕ್ಕಂದಿರ್ತಾರೆ, ಇವ್ರು ಯಾಕೆ ಹಿಂಗಿದ್ದಾರೆ, ಯಾಕೆ ಹಿಂಗ್ ಮಾಡ್ತಾರೆ, ಏನೋ ಮಾಡಿದ್ರೆ ಯಾಕೆ ಅಪವಾದ ಹೊರ್ತೀನಿ, ಸುಮ್ನೆ ಇದ್ದು ಎಲ್ಲರ ಜೊತೆ ಹೊಂದ್ಕೊಂಡ್ರು ಯಾಕೆ ಜನ ನನ್ನ ಈ ತರ ಒಂದು ಕ್ವಶನ್ ಮಾರ್ಕ್ ಆಗಿ ನೋಡ್ತಾರೆ ಅನ್ನೋದೇ ನನ್ನ ಜೀವನದಲ್ಲಿ ಆಗಿತ್ತು ಮಾಸ್ಟರ್ಸ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಈ ಭೂಮಿಗೆ ಬಂದಿದ್ದು ಒಂದು ಪರ್ಪಸ್ ಇರುತ್ತೆ, ಸೋಲ್ ಸರ್ಚ್ ಅಂತ ಬಂದಿರ್ತೀವಿ. ನಮ್ ಸೋಲಿಗೆ ಒಂದ್ ಏನೋ ಬೇಕಾಗಿರುತ್ತೆ. ನಾನ್ ಹೇಳಿದೆ ಎಲ್ರು ಒಂಥರ ಇದ್ದಾರೆ, ನಾನ್ ಯಾಕೆ ಡಿಫ್ರೆಂಟ್ ಆಗಿದ್ದೀನಿ ಅಂತ ಅನ್ಕೊಂಡಾಗ ನನ್ಗೇನಂದ್ರೆ, ನಾನ್ ಇವತ್ತಿಗೂ ಅಷ್ಟೇ ಮಟೀರಿಯಲ್ಸ್ಟಿಕ್ಕಿಗೆ ನಾನು ಯಾವತ್ತೂ ಆಸೆ ಪಟ್ಟೋಳೆ ಅಲ್ಲ. ಯೂಶುವಲಿ ಹೆಣ್ಮಕ್ಳಂದ್ರೆ ಬಂಗಾರ, ಒಡವೆ, ಅದು ಕಾರು, ಬಂಗ್ಲೆ ಅಂತ. ಬಟ್ ನಾನು ಅದಕ್ಕೆ ಆಸೆ ಪಟ್ಟೋಳೆ ಅಲ್ಲ. ಏನಿದೆ ಇವತ್ತು ಅದೇ ಪ್ರಾಪ್ತಿ. ನಾನ್ ಹಿಂಗ್ ಅಂತ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅನ್ನೋರು, ನಾನು ನಾನು ಹೇಳ್ತಾ ಇಲ್ಲ ಆ ತರ ದೊಡ್ಡ ಸ್ಥಿತಿಯಾಗಿ ಹೇಳ್ತಿಲ್ಲ, ಹೌದಮ್ಮ ನಿನಗೆ ಏನ್ ದೊಡ್ಡ ಶ್ರೀಮಂತರ ಮನೇಲಿ ಬೆಳೆದಿದ್ಯಾ, ನಿನ್ಗೆಲ್ಲಾ ಸಿಕ್ಕಿದೆ, ನಿನಗೆ ಕಾಸೆ ಇರುತ್ತೆ ಅಂತ. ಹೌದು, ಏನೇ ಇದ್ರು ನಾನು ಇದ್ರೆ ಹಾಕೊಳ್ಳೋದು, ಇಲ್ಲಾದ್ರೆ ಇಲ್ಲ, ಇಲ್ಲ ಅಂದ್ರೆ ಬೇಡ. ನನಗ್ ಏನ್ ಇವತ್ ಪ್ರಾಪ್ತಿ ಇದೆ ಅದು ನನಗ್ ಪ್ರಾಪ್ತಿ, ನನ್ ಪ್ರಾಪ್ತಿ. ಆದ್ರೆ ನನಗ್ ಇಲ್ಲ ಅನ್ನೋಂತ ಕೊರತೆ ಯಾವತ್ತೂ ನಾನ್ ಮಾಡ್ಕೊಳ್ಳಿಲ್ಲ. ನಾನು ಯಾವತ್ತು ಕೊರತೆ ಅಂತ ಅನ್ಕೊಳ್ಳೇ ಇಲ್ಲ. ಇದ್ರೆ ಹಾಕೊಳ್ಳೋದು, ಇಲ್ಲಾದ್ರೆ ಇಲ್ಲ. ಇವತ್ತಿಗೂ ಅಷ್ಟೇ ನನ್ಗೆ ಏನಿದೆ ಅದನ್ನ ಹಾಕೋತೀನಿ, ಚೆನ್ನಾಗಿ ಮಸ್ತ್ ಆಗಿರ್ತೀನಿ. ಯಾಕಂದ್ರೆ ನನ್ಗೆ ಖುಷಿಯಾಗಿರೋಕ್ ಇಷ್ಟ. ನನಗ್ ಗೊತ್ತಿಲ್ಲ, ಅವಾಗ್ಲೂ ಡ್ರೆಸ್ಸಿಂಗು ಚೆನ್ನಾಗಿರೋದು ಅಷ್ಟೇ. ಅದು ಒಡವೆನ, ವಸ್ತ್ರನ, ಬೆಳ್ಳಿನ, ಬಂಗಾರ ಅಂತ ನೋಡ್ತಾ ಇರ್ಲಿಲ್ಲ. ನೀಟಾಗಿ ಡ್ರೆಸ್ ಮಾಡ್ಕೋದು, ಖುಷಿ ಆಗೋದು, ಎಲ್ರ ಜೊತೆ ಚೆನ್ನಾಗಿರೋದು, ಇಷ್ಟೇ ನನ್ ಸ್ವಭಾವ. ಇವತ್ತು ಅದೇ ಉಳಿದಿದೆ ನನಗೆ. ಅದು ಏನನ್ಸಿತ್ತು ಕೆಲವೊಬ್ಬರಿಗೆ, ಇವಳು ಎಲ್ಲೋ ಬೇಕಂತಲೇ ಮಾಡ್ತಾಳೆ, ನಾಟಕ ಮಾಡ್ತಾಳೆ, ಅವ್ರನ್ನ ಒಂಥರ ಅಟ್ರಾಕ್ಟ್ ಮಾಡ್ತಾಳೆ ಅಂತ ಇತ್ತು. ಫ್ರೆಂಡ್ಸ್ ಅಲ್ಲಿ ಇರತ್ತೆ ನೋಡಿ ಕೆಲವೊಬ್ಬರಿಗೆ, ನಾವು ತುಂಬಾ ಜನ ನಮ್ ಫ್ರೆಂಡ್ಸ್ ಆದಾಗ ಇನ್ನೊಬ್ಬರಿಗೆ ಒಂಥರ ಏನೋ ಬೇರೆ ತರ ನೋಡ್ತಾರೆ, ಆ ತರ ಆಗೋದು. ನಾನು ಅದ್ರ ಬಗ್ಗೆ ಅಯ್ಯೋ ನೀನೇ ಅಮ್ಮ, ನಾನೇ ಅಂತ ಅವ್ರನ್ನೂ ಕೂಡ ಚೆನ್ನಾಗೆ ಮಾತಾಡ್ಸಿದ್ರೆ, ಅವ್ರ ಜೊತೆನೂ ಚೆನ್ನಾಗಿರ್ತಿ. ಹೀಗೆ ಹೋಗ್ಬೇಕಾದ್ರೆ ಈ ಕರ್ಮ ಅನ್ನೋದು ನನ್ ಸೋಲ್ ಸರ್ಚ್ ಆಗಿತ್ತು ಮಾಸ್ಟರ್ಸ್. ಸೋಲ್ ಸರ್ಚ್ ಆಗಿರೋದ್ರಿಂದ, ಆ ಸೋಲ್ ಸರ್ಚ್ ಯಾಕೆ ಅಂದ್ರೆ ಅದು ನಮ್ಮನ್ನ ಅಲ್ಲೇ ತಂದು ಮುಟ್ಸುತ್ತೆ ಅನ್ನೋದಕ್ಕೆ ನನ್ನ ಉದಾಹರಣೆ. ನನ್ ಸೋಲ್ ಸರ್ಚ್ ಆಗಿತ್ತು. ಆಮೇಲೆ ನಾವ್ ಯಾಕೆ ಕೆಲವೊಂದನ್ನ ಇಷ್ಟ ಪಡೋದಿಲ್ಲ ಅಂದ್ರೆ, ನಾವ್ ಸೋಲ್ ಜರ್ನಿಯಲ್ಲಿ ಅದನ್ನೇ ಕಲಿಯಕ್ ಬಂದಿರ್ತೀವಿ ನಾವು. ಏನಂದ್ರೆ, ಈ ತರ ಮುಖವಾಡ ಹಾಕೊಂಡ್ ಬದುಕ್ತಾ ಇರೋರ್ನ ನೋಡಿದ್ರೆ ನಮ್ಗೆ ಯಾಕೆ ಇಷ್ಟ, ನಮ್ ಸೋಲ್ದು ಅದು ಜರ್ನಿ, ಆ ಕಾಂಟ್ರಾಕ್ಟ್ ನಮ್ದು. ಯಾಕಂದ್ರೆ ಅಂತ ಸ್ವಭಾವ ನಮ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನನ್ನ ಎಸೆನ್ಸ್ ಏನಂದ್ರೆ ಆ ತರ ಇದೆ. ನನ್ನ ಸ್ವಭಾವ, ನನ್ ಸೋಲ್ ಸ್ವಭಾವ ಏನಿದೆ ಅದೇ ಹೊರಗಡೆ ಬರುತ್ತೆ. ಯಾವಾಗ ನಮ್ ಸೋಲ್ ಸ್ವಭಾವವನ್ನ ಬಿಟ್ಟು ನಾವೇನಾದ್ರೂ ಈ ಒಂದು ಈ ಯೂನಿವರ್ಸ್ ಅಲ್ಲಿ ಬಂದ್ಮೇಲೆ, ನಾವು ಆ ಸೋಲ್ ಒಂದು ಎಸೆನ್ಸ್ ಇರುತ್ತೆ, ಆ ಸೋಲ್ದೊಂದು ಫ್ರೆಗ್ನೆನ್ಸ್ ಇರುತ್ತೆ ಮಾಸ್ಟರ್ಸ್. ಅದನ್ ಬಿಟ್ಟು ನಾವು ಅಡ್ಜಸ್ಟ್ಮೆಂಟ್ ಅಂತ ಏನ್ ಈ ಜರ್ನಿಯಲ್ಲಿ ಹೋಗ್ತೀವಲ್ಲ, ಅವಾಗ ನಮ್ ಸೋಲಿಗೆ ಸೋಲ್ ಲಾಸ್ ಅಂತ ಆಗತ್ತೆ. ಅದು ಕುಕ್ಕೊಂಡ್ ಹೋಗತ್ತೆ. ಆವಾಗ್ಲೇನೆ ನಾವೇನಂದ್ರೆ ಬಂದಿರೋ ದಾರಿ ಏನ್ಬಿಟ್ಟು ಬೇರೆ ದಾರಿ ಹಿಡಿತೀವಿ. ಯಾವಾಗ ನಮ್ ಸೋಲ್ ಗಟ್ಟಿಯಾಗಿ ಅದು ನಮ್ಗೆ ಏನು ಕೊಡ್ತಾ ಇರುತ್ತೆ ಆ ಶಕ್ತಿಯನ್ನ ನಾವ್ ಎಕ್ಸೆಪ್ಟ್ ಮಾಡ್ಕೊಂಡು ಅದೇ ರೀತಿ ಜೀವನ ಮಾಡಕ್ ಹತ್ರೆ, ನಮ್ಮ ಆತ್ಮದ ಉನ್ನತಿ ಎಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ನಮ್ಗೆ ಬರುವಂತ ಇನ್ನರ್ ವಾಯ್ಸು, ಇಂಟ್ಯೂಷನ್ ಅನ್ನ ನಾವು ಅವಾಗ ಕೇಳ್ಬೇಕು ಮಾಸ್ಟರ್ಸ್. ಆ ಎಸೆನ್ಸ್ ಅನ್ನ ಬಿಟ್ರೆ ನಮ್ ಜರ್ನಿ ಈ ಸರಿನು ಮತ್ತೆ ಬಂದ್ವಿ ಮತ್ತೆ ಹೋದಿ ಅನ್ನುವಂಗೆ ಆಗತ್ತೆ ಅಂತ ನಾನು ಇವಾಗ ತಿಳ್ಕೊಂಡಿದೀನಿ. ಅವಾಗ ಗೊತ್ತಿರ್ಲಿಲ್ಲ ನನ್ಗೆ. ಸೊ ನಾನ್ ಹೀಗೆ ಹೋಗ್ಬೇಕಾದ್ರೆ ನಾನು ಅದೇ ಭಗವಂತನನ್ನ ಕೇಳ್ತಾ ಇದ್ದಕ್ಕೆ, ನಾನು ಎಲ್ರಿಗೂ ಹೆಲ್ಪ್ ಮಾಡುವಂತ ನೇಚರ್ ತುಂಬಾ. ಏನೇ ಇರ್ಲಿ, ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಓಡ್ ಹೋಗಿ ಹೆಲ್ಪ್ ಮಾಡೋದು. ಹೆಂಗಂದ್ರೆ ರಾತ್ರಿ 12 ಗಂಟೆ ನನ್ ಫ್ರೆಂಡ್ ಮಗನ್ಗೊಬ್ಬಗೆ ತುಂಬಾ ಜ್ವರ ಬಂದಿದೆ, ಅವ್ರ ಹಸ್ಬೆಂಡ್ ಇಲ್ಲ. ನನ್ ಮನೆಯಲ್ಲೂ ನನ್ ಹಸ್ಬೆಂಡ್ ಇರ್ಲಿಲ್ಲ ಅವತ್ತು. ಸೊ ಅವ್ರ ಮಗುಗ್ ಹುಷಾರಿಲ್ಲ ಅಂತ, ನನ್ ಮಗುನು ಪುಟ್ಟ ಮಗು, 3 ವರ್ಷ ನನ್ ಮಗು, ರಾತ್ರಿ 12 ಗಂಟೆಗೆ 4 ಕ್ರಾಸ್ ಮಾಡ್ಕೊಂಡು ಹೋಗಿ ಅವ್ರ ಮನೆಗ್ ಟ್ಯಾಬ್ಲೆಟ್ ಕೊಟ್ಟು ಬರೋದು. ಈ ತರ ನನ್ ಸ್ವಭಾವ. ಮಾಡ್ಬೇಕಂದ್ರೆ ಮಾಡೇ ಬಿಡೋದು, ಹೆಲ್ಪ್ ಮಾಡ್ಬೇಕಂದ್ರೆ ಹೆಲ್ಪ್ ಮಾಡೋದು. ಅದು ಕೆಲವ್ರಿಗೆ ಏನ್ ಅನ್ಸ್ತಾ ಇತ್ತಂದ್ರೆ, ಇದು ಓವರ್ ಅಲ್ವಾ, ನನಗ್ ಓರಲ್ಲ, ನನ್ ಸ್ವಭಾವ ಅದು. ಸೊ ಅನ್ಕೊಂಡ್ ಬೇರೆ ಏನೋ ಗಾಸಿಪ್ ಮಾಡೋದು, ಆ ತರ ಇವಳು ಹಾಗೆ ಹೀಗೆ ಅನ್ನೋದು ನಾನ್ ತಲೆನೇ ಕೆಡ್ಸೋ. ಒಂದ್ಸರಿ ಏನಾಗೋದಂದ್ರೆ, ನಿಮ್ ಎಲ್ರ ತರ ನಾನು ಕೆಲವೊಂದು ಈಗ ಏನ್ ರೆಮಿಡಿಗಳು, ನನ್ಗೆ ಅದಕ್ಕೆ ಮಾವತಾರ್ ಬಾಬಾಜಿ ಯಾಕೆ ಖುಷಿ ಆಗತ್ತಂದ್ರೆ, ನಾವು ಅವಾಗೆಲ್ಲ ಟಿವಿ ಬಂತು. ಆಮೇಲೆ ಟಿವಿಯನ್ನು ನೋಡಿದಾಗ ಆ ರೆಮಿಡಿ ಈ ರೆಮಿಡಿ ಎಲ್ಲ ಮನೆ ಮದ್ದುಗಳನ್ನ ಗೊತ್ತಿರ್ತಿತ್ತಲ್ವಾ. ಎಲ್ರಿಗೂ ಹೇಳ್ತಾ ಇದ್ದೆ, ಎಂತದೇ ರಾತ್ರಿ ಆಗ್ಲಿ, ಯಾರೇ ಫ್ರೆಂಡ್ಸ್ಗೆ ಏನಾದ್ರೂ ಒಂದು ಜೀವನದಲ್ಲಿ ಏನೋ ಕಷ್ಟ ಬಂದ್ರೆ ಕಾಲ್ ಬರೋದು, ಜಯಶ್ರೀ ಏನು ಅಂತ ಗೊತ್ತು, ಇದಕ್ ಸೊಲ್ಯೂಷನ್ ಜಯಶ್ರೀ ಕೊಡ್ತಾಳೆ ಅಂತ. ಹಾಗೆ ಎಲ್ಲರಿಗೂ ಹೇಳ್ತಾ ಇದ್ದೆ. ಆಮೇಲೆ ಏನಂದ್ರೆ, ನಮ್ಮಿಂದನೇ ಕೇಳಿದವರು ಒಂದ್ಸರಿ ನಮ್ಗೆ ಹೇಳಕ್ ಬರ್ತಾರೆ.
ಅಲ್ವಾ? ಇದೆಲ್ರೂ ಜೀವನದಾಗ ಆಗಿರುತ್ತೆ. ಅವಾಗ ಇದು ಇವ್ರಿಗೆ ನಾನೇ ಹೇಳಿದೀನಿ, ಇವ್ರೇ ನನ್ಗೆ ಹೊಳ್ಳಿ ಹೇಳಕ್ ಬಂದಿದಾರಲ್ಲ ಅಂತ ಕೆಲವೊಮ್ಮೆ ಅನ್ಸೋದು. ಕೆಲವೊಬ್ರು ನಮ್ಮಿಂದನ ಕಲ್ಕೊಂಡ್ರು ಕೂಡ ನನ್ನಿಂದೆ ಕಲ್ಕೊಂಡೆ ಅಂತ ಹೇಳಕ್ಕೆ ಅವ್ರಿಗೆ ಸ್ವಲ್ಪ ಸಂಕೋಚ ಆಗಿ ಏನ್ ಮಾಡ್ತಾರೆ, ನಮ್ಗೆ ಹೇಳಕ್ ಬರ್ತಾರೆ. ಅವಾಗ ಒಂದ್ ಸರ್ಪ್ರೈಸ್ ಆಗೋದು, ಅಯ್ಯೋ ಇವ್ರಿಗೆ ನಾನು ಇದನ್ನೇ ಹೇಳಿದೀನಿ, ನನಗೆ ಹೇಳಕ್ ಬಂದಿಲ್ಲ, ಎಷ್ಟು ವಿಚಿತ್ರ. ಮತ್ತೆ ನನ್ಗೆ ಕನ್ವಿನ್ಸ್ ಮಾಡಕ್ ಬರೋರು. ಆಗ ಒಂದ್ಸರಿ ಅನಿಸ್ತು ನಾನೆಲ್ಲೋ ಎಕ್ಸ್ಟ್ರಾ ಮಾಡ್ತಾ ಇದ್ದೀನೇನೋ, ನಾನ್ ಸ್ವಲ್ಪ ಹಿಂದೆ ಸರಿಬೇಕು. ಯಾಕಂದ್ರೆ ಕೇಳದೆ ಹೇಳ್ತೀವಂದ್ರೆ ಬೆಲೆ ಇರಲ್ಲ, ಕೇಳಿದಾಗ ಹೇಳ್ಬೇಕು ಅಂತ ಸುಮ್ನೆ ಆಗ್ಬಿಟ್ಟೆ ನಾನು. ಸುಮ್ನೆ ಆಗೋದನ್ನ ಕಲ್ಕೊಂಡೆ ಮಾಸ್ಟರ್. ನೋಡಿ, ಸೈಲೆಂಟ್ ಅನ್ನೋದು ಎಷ್ಟು ನಮ್ಗೆ ಹೆಲ್ಪ್ ಮಾಡತ್ತೆ ಅನ್ನೋದು. ನಾನ್ ಸುಮ್ನೆ ಆಗಕ್ ಸ್ಟಾರ್ಟ್ ಮಾಡಿದೆ. ಆವಾಗ ನಾನ್ ಅನ್ಕೊಂಡೆ, ಏನ್ ಭಗವಂತ, ಇಲ್ಲಿ ಎಲ್ಲೋ ಒಂದ್ ಏನಾದ್ರೂ ದಾರಿ ಕೊಡ್ಬೇಕು ನನ್ಗೆ. ಇದು ಬೇಕು, ನಾನ್ ಹೇಳ್ಬೇಕು. ಯಾರಿಗ್ ಹೆಲ್ಪ್ ಬೇಕಾಗತ್ತೆ ಅಲ್ಲಿ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿ, ಈ ತರದವ್ರಿಗೆ ಹೇಳಿದ್ರೆ ಏನು, ಅಟ್ಲೀಸ್ಟ್ ಅವಶ್ಯಕತೆ ಇರೋರಿಗೆ ನನ್ನ ನಾಲೆಜ್ ಹೋಗ್ಬೇಕು ಅಂತ ಅನಿಸ್ತು. ಹಾಗೆ ಮಾಸ್ಟರ್ಸ್, ಅವಾಗ ನನಗೆ ನಿಜವಾದ ಗುರು ಅಂತ ಹೇಳಿದ್ರೆ ಯೂಟ್ಯೂಬ್ ಅಂತ ತುಂಬಾ ಹೇಳ್ಬೋದು ನಾವು. ಯಾಕಂದ್ರೆ ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಆಯ್ತು, ಯೂಟ್ಯೂಬ್ ನೋಡಿ ನೋಡಿ ಸುಮಾರು ಕಲ್ಕೊಂಡೆ ಮಾಸ್ಟರ್ಸ್, ಸುಮಾರು ಕಲ್ಕೊಂಡೆ. ಹಾಗೆ ಕಲಿತಾ ಇರ್ಬೇಕಾದ್ರೆ ನಮ್ ಹಸ್ಬೆಂಡ್ಗೆ ಬೆಂಗಳೂರಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು. ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ನಾನು ಅಲ್ಲಿ ಹೋದಾಗ ನನ್ನ ಧ್ಯಾನದ ಜರ್ನಿ ಹೇಳ್ತೀನಿ. ನನ್ನ ಧ್ಯಾನದ ಜರ್ನಿ ನಾನು 10-12 ವರ್ಷ ಇರ್ಬೇಕಾದ್ರೆ ನಮ್ಮ ಅಮ್ಮಗೆ ಇದು ಬ್ರಹ್ಮಕುಮಾರಿಸ್ದು ನಮ್ಮಮ್ಮ ಒಂದ್ಸರಿ ಇದಕ್ ಹೋಗೋರು ಕ್ಲಾಸಸ್ಗೆ. ಅವಾಗ ಸಿಕ್ಕಿತ್ತು ಧ್ಯಾನ ಅಂದ್ರೆ ಏನು ಅಂತ ಸ್ವಲ್ಪ ಬೇಸಿಕ್ ನಾಲೆಜ್ ಅವಾಗ ಬಂದಿತ್ತು. ಆಮೇಲೆ ನನ್ನ ಹಸ್ಬೆಂಡ್ಗೆ ಬೆಂಗಳೂರಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು. ಬೇರೆ ಊರಿಗೆ ಹೋದ್ವಿ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದ್ ಫ್ಯಾಮಿಲಿ ನಂಗೆ ತುಂಬಾ ಕ್ಲೋಸ್ ಆದಾಗ ಅವ್ರ ಮನೇಲಿ ಎಲ್ಲರೂ ಬ್ರಹ್ಮಕುಮಾರಿಸ್ಗೆ ಸರೆಂಡರ್ ಆಗಿದ್ರು. ಅವ್ರು ಒಂದ್ 3 ಜನ ಕಂಪ್ಲೀಟ್ ಬ್ರಹ್ಮಕುಮಾರಿಸ್ ಆಗಿ ಮೌಂಟ್ ಆಬು ಅಲ್ಲೇ ಇರ್ತಾ ಇದ್ರು. ಅವ್ರು ವರ್ಷಕ್ಕೊಮ್ಮೆ ಮನೆಗ್ ಬರ್ತಾರೆ. ಆವಾಗ ಬಂದಾಗ ಗೊತ್ತಿಲ್ಲ ಅವ್ರಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಇಲ್ಲ ಜಯಶ್ರೀ, ನಾನ್ ನಿಮ್ಗೆ ಧ್ಯಾನದ ದೀಕ್ಷೆ ಕೊಡ್ತೀನಿ, ನೀವು ತಗೊಳ್ಳಿ, 7 days ಕ್ಲಾಸ್ ಇರುತ್ತೆ, ನೀವು ತಗೊಳ್ಳಿ ಅಂತ ಅಂದ್ರು. ಓಕೆ ಅಂದೆ. ನಾನ್ ನಾಳೆ ನಿಮ್ ಮನೆಗ್ ಬರ್ತೀನಿ, ನಿನ್ ಹಸ್ಬೆಂಡ್ಗೆ ಕೊಡ್ತೀನಿ. ಅದು ನೋಡಿ ಎಷ್ಟು ನಾವು ಹೋಗಿ ಕಲಿಬೇಕು, ಅವರೇ ನನ್ ಮನೆಗ್ ಬಂದ್ ಕೊಡ್ತೀನಿ ಅಂದ್ರೆ ಒಳ್ಳೇದು ಅಂತ ಕಲ್ಕೊಂಡೆ. ನನ್ಗೆ ನನ್ನ ಹಸ್ಬೆಂಡ್ಗೆ 7 ದಿವಸ ಕೊಟ್ರು, ಕಲ್ಕೊಂಡಾದ್ಮೇಲೆ ನಿಮ್ಗೂ ಎಲ್ರಿಗೂ ಗೊತ್ತು, ಬ್ರಹ್ಮಕುಮಾರಿದು ನಮ್ಗೆ ಸ್ವಲ್ಪ ಆಗಿ ಕೆಲವೊಂದು ರೂಲ್ಸ್ ಗಳು ನಮ್ಗೆ ಆಗ್ ಬರಲ್ಲ ಸಂಸಾರಸ್ಥರಿಗೆ. ಸೊ ಹಾಗಾಗಿ ನನ್ಗೆ ಅದು ಅಡ್ಜಸ್ಟ್ ಆಗ್ಲಿಲ್ಲ. ಆದ್ರೆ ನಾನು ಯಾರನ್ನೇ ನೋಡ್ಲಿ, ಎಲ್ಲೇ ನೋಡ್ಲಿ, ಒಂದು ಕ್ವಾಲಿಟೀಸ್ ಅವರಲ್ಲಿದ್ದು ಕಲಿಯೋಕ್ ಇಷ್ಟಪಡ್ತೀನಿ. ಇವತ್ ನಾನು ಈ ಕ್ಲಾಸ್ ಅಲ್ಲಿ ಬಂದಿದ್ದೇನೆ, ಯಾರಾದ್ರೂ ನೀವು ಏನಾದ್ರೂ ಮಾತಾಡ್ತೀರಿ, ಅಲ್ಲಿ ನನಗೊಂದು ಬೇಕಾದೇನೋ ಮಾಹಿತಿ ಇರುತ್ತೆ, ನಿಮ್ಮಿಂದ ಒಂದ್ ಏನಾದ್ರೂ ಕಲ್ಕೊಂಡೇ ಹೋಗ್ತೀನಿ, ನಾನು ಹಂಗೆ ಹೋಗೋದೇ ಇಲ್ಲ, ನನ್ಗೆ ಇದು ಖಾತ್ರಿ ಇದೆ. ಸೊ ಹಾಗಾಗಿ ನಾನು ಅಲ್ಲಿ ಏನ್ ಕಲ್ಕೊಂಡೆ, ಸೆಲ್ಫ್ ಚೆಕಿಂಗ್ ಕಲ್ಕೊಂಡೆ ಮಾಸ್ಟರ್. ಅಲ್ಲಿ ಅವ್ರು ಹೇಳ್ಕೊಟ್ರು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತು ಇಡೀ ದಿವಸ ಏನಾಯ್ತು, ಏನ್ ತಪ್ಪಾಯ್ತು, ಏನ್ ಸರಿ ಆಯ್ತು, ಅಲ್ಲಿ ಆ ತಪ್ಪಿನ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಆ ತಪ್ಪನ್ನ ಇನ್ನೂ ಮಾಡ್ಕೊಳಲ್ಲ ಅಂತ ಅನ್ನುವಂತ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ ಅಂತ. ಆ ಒಂದು ಪಾಯಿಂಟ್ ಮಾಸ್ಟರ್ಸ್, ಆ ಒಂದು ಸೆಲ್ಫ್ ಚೆಕ್ ನನಗೆ ಇವತ್ತು ಈ ದಾರಿಯಲ್ಲಿ ಕರ್ಕೊಂಡ್ ಬಂದಿದೆ. ಯಾಕಂದ್ರೆ ಅವತ್ತಿಂದ ನಾನು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ನನ್ನ ಒಂದು ಸೆಲ್ಫ್ ಚೆಕ್ ಅನ್ನ ನಾನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಅದು ಹಾಗೆ ಬರ್ತಾ ಈ ಯೂಟ್ಯೂಬ್ಗಳು ಬಂತು. ಯೂಟ್ಯೂಬ್ ಬಂದಾಗ ಅದ್ರಲ್ಲಿ ನಾನು ಏಂಜಲ್ ಥೆರಪಿ ಕಲ್ತೆ, ಕ್ರಿಸ್ಟಲ್ ಥೆರಪಿ ಕಲ್ತೆ, ಓಪನ್ ಪ್ರೇಯರ್ ಕಲ್ತೆ. ಹಾಗೆ ಎಲ್ಲ ಕಲ್ತು ಅದೇ ಯೂಟ್ಯೂಬ್ ಅಲ್ಲೇ ಕಲಿಯೋದು. ಅವಾಗೆಲ್ಲ ಈ ತರ ಸರ್ಟಿಫಿಕೇಶನ್ ಇರ್ಲಿಲ್ಲ. ಅವಾಗ ನಾರ್ಮಲ್ ಯೂಟ್ಯೂಬ್. ಯಾವಾಗ ಅಂದ್ರೆ ಕರೋನಾ ಬಂದ್ಮೇಲೆ, ಈ ಕರೋನಾ ಮಾಸ್ಟರ್ ಬಂದ್ರಲ್ಲ, ಅವಾಗ್ಲೇ ನಮ್ ಲೈಫ್ ಚೇಂಜ್ ಆಗಿದ್ದು. ಸೊ ಈ ಕರೋನಾ ಮಾಸ್ಟರ್ ನಮ್ ಬ್ಲೆಸ್ ಮಾಡಿದ್ದು ಏನಂದ್ರೆ, ಈ ಒಳ್ಳೆ ಆನ್ಲೈನ್ ಕ್ಲಾಸು, ಸರ್ಟಿಫಿಕೇಶನ್ ಕ್ಲಾಸು ನಾವು ಆನ್ಲೈನ್ ಅಲ್ಲಿ ಕೂತು ಕಲಿಯೋಕೆ ಕಾರಣ ನಮ್ ಕರೋನಾ ಮಾಸ್ಟರ್ಸ್. ಸೊ ಅದೆಲ್ಲ ಕಲ್ತೆ. ಓಪನ್ ಪ್ರೇಯರ್ ಕಲ್ತೆ ಮಾಸ್ಟರ್ಸ್. ಓಪನ್ ಪ್ರೇಯರ್ ಕಲ್ತಾಗ ಆ ಪ್ರೇಯರು ಇವತ್ ನಾನು ಇಲ್ಲಿ ಬಂದು ಕುತ್ಕೊಳ್ಳೋಕೆ ಕಾರಣ ಅದೇ ಅಂತ ಹೇಳ್ಬೋದು. 2006-7 ಅಲ್ಲಿ ಮಾಸ್ಟರ್ಸ್ ನಾನು ಓಪನ್ ಪ್ರೇಯರ್ ಅನ್ನ ಕಲ್ತೆ. ಸೊ ಆ ಪ್ರೇಯರ್ ಅನ್ನ ನಾನು ಮತ್ತೆ ಅಳವಡಿಸ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಆ ಪ್ರೇಯರ್ ಎಷ್ಟು ಹೆಲ್ಪ್ ಮಾಡುತ್ತಂದ್ರೆ, ಇವತ್ ನಾನು ಇಲ್ಲಿ ಬಂದ್ ಕೂತಕ್ಕೆ 2007-2008 ಅಲ್ಲಿ ನಾನು ಈ ಓಪನ್ ಪ್ರೇಯರ್ 2009 ಅಲ್ಲಿ ಕಂಟಿನ್ಯೂಸ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ. 2008 ಅಲ್ಲಿ ನನ್ನ ಜೀವನದಲ್ಲಿ ಒಂದ್ ಮಿರಾಕಲ್ ನಡೀತು ಮಾಸ್ಟರ್. ಅವಾಗ ಟಿವಿಯಲ್ಲಿ ಮಹಾವತಾರ್ ಬಾಬಾಜಿ ಬಗ್ಗೆ ಒಂದು ಎಪಿಸೋಡ್ ಬಂತು. ಹೀಗೂ ಉಂಟೆ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, ನೀವು ಎಲ್ರು ನೋಡಿರ್ತೀರ. ಅಲ್ಲಿ ಮಹಾವತಾರ್ ಬಾಬಾಜಿ ಬಗ್ಗೆ ಎಪಿಸೋಡ್ ಬಂತು. ನಾನ್ ತುಂಬಾ ಅಟ್ರಾಕ್ಟ್ ಆದೆ. ಎಷ್ಟು ಅಂದ್ರೆ, ಆವಾಗ ನಮ್ಗೆ ಧ್ಯಾನ ಗೊತ್ತಿರ್ಲಿಲ್ಲ, ಯಾರನ್ನಾದ್ರೂ ಗುರುಗಳಾಗಿ ನೋಡ್ತಾ ಇದ್ದೆ. ತುಂಬಾ ಅಟ್ರಾಕ್ಟ್ ಬಂದೆ, ಅವ್ರ ಬಗ್ಗೆ ತುಂಬಾ ಇಂಪ್ರೆಸ್ ಆದೆ. ಅವ್ರನ್ನ ತುಂಬಾ ನನ್ಗೇನಂದ್ರೆ, ಆ ಇಂಪ್ರೆಷನ್ ಏನಾಯ್ತಂದ್ರೆ ನನ್ಗೆ ಯಾವಾಗ್ಲೂ ನೆನ್ಪಿಡ್ತು. 2010 ಅಲ್ಲಿ ಆಗಿದೆ.
ಹಾಗೆ ಅವ್ರನ್ನ ಗುರುಗಳಾಗಿ ನಾನು ನೋಡ್ತಾ ಹೋದೆ. ಕೆಲವೊಂದು ಮ್ಯಾಗ್ಝಿನ್ ಅಲ್ಲಿ ಬರೋದು, ಕೆಲವೊಂದು ಇದ್ರಲ್ಲಿ ಬರೋದು. ಮಾವತಾರ್ ಬಾಬಾಜಿ ಅವ್ರು ಬಂದಾಗ, ಅವ್ರ ಕೇವ್ ಬಗ್ಗೆ ಬಂದಾಗ ನಾನು ಹೋಗ್ಬೇಕು, ನಾನು ಅಲ್ಲಿ ಜರ್ನಿ ಮಾಡ್ಬೇಕು, ನಾನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಒಂದು ಆಸೆ, ನನ್ಗೆ ಒಂದು ಆಸೆ ಇತ್ತು. ಒಂದ್ ದಿವ್ಸ ಏನಾಯ್ತಂದ್ರೆ, ನನ್ನ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ತುಂಬಾ ನೋವು, ಅಂದ್ರೆ ಅದು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಒಂದು ನೋವಾಯ್ತು. ಆವಾಗ ನನ್ನ ಹಸ್ಬೆಂಡ್ ಮನೆಯಲ್ಲಿ ಇರ್ಲಿಲ್ಲ. ತುಂಬಾ 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 ಅಳ್ತಾ ಇದ್ದೆ, ತುಂಬಾ ಅಳ್ತಾ ಇದ್ದೆ. ಎಷ್ಟು ಅತ್ತೆ ಅಂದ್ರೆ ನನ್ಗೆ ಅದನ್ನ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಆ ದುಃಖ ನಂಗೆ ತಡ್ಕೊಳಕ್ಕೂ ಆಗ್ತಿಲ್ಲ. ಹತ್ತು 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 ನನ್ ಮಗು ಇನ್ನೂ ಚಿಕ್ಕದು, ಪಕ್ಕದಲ್ಲಿ ಮಲ್ಗಿಸ್ಕೊಂಡ್ ಮಲ್ಕೊಂಡಿದ್ದೆ ಮಾಸ್ಟರ್ಸ್. ಮಲ್ಕೊಂಡಾಗ ಗೊತ್ತಿಲ್ಲ, ನನ್ ಮಾವತಾರ್ ಬಾಬಾಜಿ ಬಗ್ಗೆ ನೆನ್ಸ್ಕೊಂಡು ಎಷ್ಟು ಅತ್ತೆ ಅಂದ್ರೆ ಕಣ್ ಬಿಟ್ಕೊಂಡು ಹೀಗೆ ನನ್ ಮನೆ ವಾರ್ಡ್ರೋಬ್ ಅನ್ನು ನೋಡ್ತಾ ಇದ್ದೆ. ಅಲ್ಲಿ ಕಂಪ್ಲೀಟ್ ಆಗಿ ಮಹಾವತಾರ್ ಬಾಬಾಜಿ ಫೋಟೋ ಫುಲ್ ಬಂದು ಮಾವತಾರ್ ಬಾಬಾಜಿ ಕೂಡ್ತಾರೆ. ಸಡನ್ ಆಗಿ ಹೆರ್ಕೊಂಡ್ಬಿಟ್ಟೆ. ನಾನ್ ಯಾವತ್ತೂ ಆತರ ಎಕ್ಸ್ಪೀರಿಯನ್ಸ್ ಮಾಡಿದವಳಲ್ಲ. ಎದುರುಗಡೆ ಬಂದ್ ಮಾವತಾರ್ ಬಾಬಾಜಿ ಕುಂತಿದ್ದಾರೆ. ಅವ್ರನ್ನ ಹೀಗೆ ನೋಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ, ಅಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಮಾಸ್ಟರ್ಸ್, 1-2 ಸೆಕೆಂಡ್, ಒಂದು ಮ್ಯಾಕ್ಸಿಮಮ್ 10 ಸೆಕೆಂಡ್, 15 ಸೆಕೆಂಡ್ ನಾನು ಅಳೋದೇ ನಿಲ್ಸ್ಬಿಟ್ಟೆ. ಆ ಒಂದು ಕಣ್ಣಲ್ಲಿ ಏನ್ ಆ ಒಂದು ಮಿರಾಕಲ್ ಏನ್ ಗೊತ್ತಿಲ್ಲ. ಆ ಬಾಬಾಜಿಯನ್ನ ಕಣ್ಣು ನೋಡ್ತಾ ನೋಡ್ತಾ ನಾನು ಅಲ್ಲೇ ಅಳ್ತಾ ಇದ್ದವಳು ಸೈಲೆಂಟ್ ಆಗಿ ಮಲ್ಕೊಂಡ್ಬಿಟ್ಟೆ ಅಷ್ಟೇ. ಅಷ್ಟಾದ್ಮೇಲೆ ಬಾಬಾಜಿ ಬಗ್ಗೆ ಒಂದೇನೋ ಅಟ್ರಾಕ್ಷನ್, ಒಂದ್ ಏನೋ ಪ್ರೀತಿ ಅನ್ನೋದು ನನ್ಗೆ ಹುಟ್ಬಿಡ್ತು. ಹಾಗೆ ಬರ್ತಾ 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 ಯಾವಾಗ ನಾನ್ ನಿರ್ಧಾರ ಮಾಡಿದೆ, ಹೇಳಿದ್ನಲ್ಲ, ಇನ್ನೇನು ಇಲ್ಲ ಮಾಸ್ಟರ್ಸ್, ನೀವೆಲ್ಲಾದ್ರೂ ನನ್ಗೆ ಒಂದ್ ದಾರಿ ಕೊಡಿ. ಈ ತರ ನನ್ ತಿಳಿದಿರುವಂತ ಸುಮಾರು ನಾಲೆಜ್ಗಳು, ನನ್ಗೆ ಗೊತ್ತಿರುವಂತ ಥೆರಪಿಗಳು, ಈ ಮನೆ ಮದ್ದುಗಳು, ಇದನ್ನೆಲ್ಲರಿಗೂ ಯಾರಿಗೆ ಬೇಕಾಗಿರೋರ್ಗೆ ಹೇಳ್ಬೇಕು ಅಂತ ಅನ್ಕೋತಾ ಇದ್ದೆ. ಹಾಗೆ ಅನ್ಕೋತಾ ಅನ್ಕೋತಾ ನಾನು ಕನ್ನಡದಲ್ಲಿ ಯೂಟ್ಯೂಬ್ ನೋಡಿ ತುಂಬಾ ಕಡಿಮೆ, ನಾನ್ ಹಿಂದಿ ಜಾಸ್ತಿ ನೋಡೋದು. ಯಾಕೆ ಅವಾಗ ಇಷ್ಟು ಕನ್ನಡದಲ್ಲಿ ಬರ್ತಾ ಇರ್ಲಿಲ್ಲ, ಹಿಂದಿಯಲ್ಲೇ ಜಾಸ್ತಿ ಇತ್ತು. ನನ್ ಹಿಂದಿ ಒಡನಾಟ ಇರೋದು, ಧ್ಯಾನನು ನಾನು ಹಿಂದಿಯಲ್ಲೇ ಕಲ್ತೆ. ಕಲ್ತು ನೋಡುವಾಗ ನನಗೆ ಒಂದ್ ದಿವಸ ಧ್ಯಾನ ಮಾಡಿ ಕೂತ್ಕೊಂಡೆ. ಆವಾಗ ನಾನ್ ಜಾಸ್ತಿ ಅಂದ್ರೆ ಏನಂದ್ರೆ ಮಾಸ್ಟರ್ಸ್, ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ನಾನ್ ಸ್ಟಾರ್ಟಿಂಗ್ ಮಾಡಿದ್ದೆ ಏನಂದ್ರೆ ಚಕ್ರಗಳ ಬಗ್ಗೆ. ಚಕ್ರಗಳ ಬಗ್ಗೆ ಧ್ಯಾನ ಮಾಡ್ತಾ ಮಾಡ್ತಾ ಹೋಗಿದೆ. ಅದಕ್ಕಿಂತ ಮುಂಚೆ ಏನಾಯ್ತಂದ್ರೆ, ನನ್ಗೆ ಬೇರೆ ಕಡೆ ನನ್ಗೆ ಟ್ರಾನ್ಸ್ಫರ್ ಆಗಿತ್ತು. ನಮ್ಗೆ ಇಮಿಡಿಯೇಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಸಿಗ್ಲ, ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಸಿಕ್ತು. ಆ ಊರಿಗೆ ಹೋದಾಗ ಅಲ್ಲಿ ಒಂದು ದೊಡ್ಡ ಗ್ರೂಪ್ ಸಿಕ್ತು ನನ್ಗೆ. ಏನಂದ್ರೆ ಯೋಗ ಕಲಿಯೋದು, ಯೋಗಕ್ಕೆ ಹೋಗ್ತಾ ಇದ್ದೆ. ಹಾಗೆ ಆ ಗ್ರೂಪ್ ಅಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಅದ್ರ ಜೊತೆ ದೇವರ ನಾಮ ಎಲ್ಲವನ್ನು ಕಲಿತಾ ಹೋದ್ವಿ. ನಮ್ದೇ ಒಂದ್ ದೊಡ್ಡ ಗ್ರೂಪ್ ಆಯ್ತು. ಆಮೇಲೆ ಅವಾಗ ಇಷ್ಟಿರ್ಲಿಲ್ಲ, ಆದ್ರೆ ಅವಾಗ ನಮ್ ಗ್ರೂಪ್ ಅನ್ನ ಎಲ್ರು ಅವ್ರವ್ರ ಮನೆಗ್ ಕರೆಯೋದು, ದೇವಸ್ಥಾನದಲ್ಲಿ ಕರೆಯೋದು, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಇದು 2012-13 ಸೊ ಇದಾಗ್ಬೇಕಾದ್ರೆ ಒಂದ್ ದಿವ್ಸ ಏನಾಯ್ತಂದ್ರೆ, ನಾನು ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ದೀಪಾವಳಿ ದಿವಸ ದೀಪ ಅಂಟಿಸ್ತಾ ಇದ್ದೀನಿ. ಅಲ್ಲಿ ನಮ್ಮ ಮನೆ ಪಕ್ಕ ಒಂದು ಶಿಕ್ಷಕ ಟೀಚರ್ಸ್ ಇದ್ರು, ಹಸ್ಬೆಂಡ್ ಅಂಡ್ ವೈಫ್. ಅವ್ರು ನನ್ ಮನೆಗ್ ಬಂದು, ಮೇಡಮ್, ನನ್ ಮನೆಯಲ್ಲಿ ನಾವು ಧ್ಯಾನ ಕಲಿಸ್ತಾ ಇದ್ದೀವಿ, ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ, ನೀವು ಬಂದು ಜಾಯಿನ್ ಆಗಿ ಮೇಡಮ್, ಸಂಡೇ ನಾವು ಧ್ಯಾನ ಹೇಳ್ಕೊಡ್ತೀವಿ ಅಂತ. ಓ ಆಯ್ತು, ಬರ್ತೀನಿ ಅಂತ ಅಂದೆ. ಬೇರೆ ದಿವಸ ಇರುತ್ತೆ ಮೇಡಮ್, ಜಾಸ್ತಿ ಇರಲ್ಲ, 15 ಡೇಸ್ ಇರುತ್ತೆ, ನಿಮ್ಗೆ ಟೈಮ್ ಇದ್ರೆ ಬನ್ನಿ ಅಂತ ಅಂದ್ರು. ಓಕೆ ಅಂತ ಅಂದೆ ನಾನು. ಓಕೆ ಅಂದು ನಾನು ಯೋಗ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಧ್ಯಾನ, ಅವ್ರ ಮನೇಲಿ 10 ನಿಮಿಷ ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನ ಮಾಡಿ ನಮ್ ಮನೆಗ್ ಬರ್ತಾರೆ. ಈ ತರ ನನ್ನ ಆನಾಪಾನಸತಿ ಧ್ಯಾನದ ಜರ್ನಿ ಸ್ಟಾರ್ಟ್ ಆಯ್ತು ಮಾಸ್ಟರ್. 2013-12 ಅಲ್ಲಿ ಸ್ಟಾರ್ಟ್ ಆಯ್ತು. ಅವ್ರ ಮನೆಗ್ ಹೋಗ್ತಿದ್ದೆ. ಆದ್ರೆ ಸಂಡೇಗೊಮ್ಮೆ ಹೋಗ್ತಾ ಇದ್ದೆ. ಅವ್ರು ಫ್ಲೂಟ್ ಮ್ಯೂಸಿಕ್ ಹಾಕೋರು, ಧ್ಯಾನ ಮಾಡ್ಸೋರು, ಕಳ್ಸೋರು, ಇಷ್ಟೇ. ಆದ್ರೆ ಧ್ಯಾನದ ಬಗ್ಗೆ ಅಷ್ಟೇನ್ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅವರು. ಆನಾಪಾನಸತಿ ಧ್ಯಾನ ಪತ್ರಿಜಿ ಗುರುಗಳು ಪಿರಮಿಡ್ ವ್ಯಾಲಿ ಇದೆ, ಇದನ್ ಬಿಟ್ರೆ ಈಗ ಅಲ್ಲಿ ಹುಣ್ಣಿಮೆ ಧ್ಯಾನ ಮಾಡ್ತಾರೆ ಅಂತ ಇಷ್ಟು ಇನ್ಫಾರ್ಮೇಶನ್ ಕೊಟ್ರು. ನನಗ್ ಅದೇ ಒಂದು ಸ್ಫೂರ್ತಿ ಆಯ್ತು. ಧ್ಯಾನ ಮಾಡ್ತಾ ಮಾಡ್ತಾ ಆಯ್ತು. ಆ ಒಂದು ಬುಕ್ಲೆಟ್ ತಗೊಂಡೆ, ಅಲ್ಲಿ ಪಿರಮಿಡ್ ವ್ಯಾಲ್ಯೂ ಬಗ್ಗೆ ಇತ್ತು, ಪತ್ರಿಜಿ ಗುರುಗಳ ಬಗ್ಗೆ ಇತ್ತು. ಆಮೇಲೆ ನಮ್ಗೆ ಬೆಂಗಳೂರು ಟ್ರಾನ್ಸ್ಫರ್ ಆಯ್ತು. ನನ್ ಕನ್ಸೇನಾಗಿದೆ, ಇನ್ನೇನ್ ಬೆಂಗಳೂರಿಗೆ ಹೋಗ್ತೀನಿ, ಇಲ್ಲಿ ಇದ್ಕೊಂಡೆ ಧ್ಯಾನ ಮಾಡಿದ್ರಿ, ಅಲ್ಲಿ ಹೋಗಿ ಪಿರಮಿಡ್ ಹೋಗ್ಬೇಕು, ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು, ಪತ್ರಿಜಿ ಗುರುಗಳು ನೋಡ್ಬೇಕು ಅಂತ ಕನ್ಸು ನಂದು. ಸ್ಟಾರ್ಟ್ ಆಯ್ತು ಈ ಧ್ಯಾನದ ಜರ್ನಿ. 13 ಸ್ಟಾರ್ಟ್ ಆಯ್ತು ನಂದು. ಹಾಗೆ ಮಾಡ್ತಾ ಮಾಡ್ತಾ ಅಲ್ಲಿ ದೇವರ ನಾಮ ಜೊತೆ ಧ್ಯಾನ ಎಲ್ಲ ಆಯ್ತು. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಮತ್ತೆ ನನ್ಗೇನಂದ್ರೆ ಬೇರೆ ಕಡೆನೆ ತಗೊಂಡ್ ಹೋಯ್ತು ನನ್ನ ಜರ್ನಿ. ಬೇರೆ ಕಡೆ ತಗೊಂಡ್ ಹೋದಾಗ ಅಲ್ಲಿ ಏನೇನ್ ಎಕ್ಸ್ಪೀರಿಯನ್ಸ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾಸ್ಟರ್ಸ್ ನಮ್ಮ ಲೈಫ್ ಅನ್ನ ಅವರೇ ಪೈಪ್ಲೈನ್ ಮಾಡಿರ್ತಾರೆ. ಯಾವ ತರ ಕರ್ಕೊಂಡ್ ಹೋಗ್ಬೇಕು, ಈ ಜರ್ನಿನ ಹೇಗ್ ಮಾಡ್ಕೊಂಡು ಎಲ್ಲಿ ಮುಟ್ಟಿಸ್ಬೇಕಂತ ಅವ್ರು ಮುಟ್ಟಿಸ್ತಾರೆ. ಹಾಗೆ ನಾನು ಎಲ್ಲ ಯೂಟ್ಯೂಬ್ ಅಲ್ಲಿ ಏನೇನ್ ಕಲಿಬೇಕು ಎಲ್ಲ ಕಲ್ಕೊಂಡೆ. ರೇಖಿ ಕಲ್ಕೊಂಡೆ, ಕ್ರಿಸ್ಟಲ್ ಹೀಲಿಂಗ್ ಕಲ್ಕೊಂಡೆ, ಆಮೇಲೆ ಏಂಜಲ್ ಥೆರಪಿ ಕಲ್ಕೊಂಡೆ, ಹೋಪನೋಪ ಪ್ರೇಯರ್ ಕಲ್ಕೊಂಡೆ. ಅದ್ರ ಜೊತೆ ನನ್ಗೆ ಒಂದು ಬ್ಲೆಸ್ಸಿಂಗ್ ಆಗಿ ಬಂದಿರೋದು ಒಂದು ಕೋರ್ಸ್ ಅಂದ್ರೆ ಡಿಕೋಡ್ ನಂಬರ್ಸ್ ಮಾಸ್ಟರ್ಸ್. ನಾನು 12 ವರ್ಷ ಹಿಂದೆ
ಒಂದು 1000 ಡಿಕೋಡ್ ನಂಬರ್ಸ್ ನ ಕಲ್ಕೊಂಡೆ. ಆ ಡಿಕೋಡ್ ನಂಬರ್ಸ್ ನಮ್ಮ ಚಕ್ರಗಳ ಡಿಕೋಡಿಂಗ್ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಹೆಲ್ತ್ ಪ್ರಾಬ್ಲಮ್ ಇರ್ಲಿ, ಯಾವುದೇ ಪ್ರಾಬ್ಲಮ್ ಇರ್ಲಿ, ಅದಕ್ಕೊಂದು ಕೋಡಿಂಗ್ ಇರುತ್ತೆ. ಆ ಕೋಡ್ ಕಲ್ಕೊಂಡೆ. ಒಂದು 1000 ಇಂದ 2000 ನಂಬರ್ ನನ್ನ ಹತ್ರ ಇವತ್ತು ಇದಾವೆ. ಆದ್ರೆ ಅದನ್ನು ಕಲ್ಕೊಂಡ್ ಬಂದೆ. ಒಂದ್ ದಿವ್ಸ ಕುತ್ಕೊಂಡಂದೆ, ನಾನ್ ಇಷ್ಟೆಲ್ಲ ಕಲ್ಕೊಂಡಿದೀನಿ, ಎಲ್ಲ ಹಿಂದಿ ಕ್ಲಾಸ್ ಅಲ್ಲಿ ಇರುತ್ತೆ, ಕನ್ನಡದಲ್ಲಿ ಚೆನ್ನಾಗಿರುತ್ತೆ, ಯಾಕೆ ನನ್ಗೊಂದ್ ಯಾವ್ದಾದ್ರು ಕ್ಲಾಸ್ ಸಿಗ್ಬಾರ್ದು ಅಂತ ಅನ್ಕೊಂಡು ಧ್ಯಾನ ಮುಗಿಸ್ಕೊಂಡೆ. ಬೆಳಗ್ಗೆ ಆಸ್ ಇಟ್ ಈಸ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನ ಮಾಡ್ಕೊಂಡ್ ಅಂದಾಗ ನನಗೆ ಒಂದು ಕ್ಲಾಸ್ ಕನ್ನಡದಲ್ಲಿ ಯೂಟ್ಯೂಬ್ ಸರ್ಚ್ ಹಿಂಗ್ ಯೂಟ್ಯೂಬ್ ತೆಗಿತಾ ಇದ್ದೀನಿ ಮಾಸ್ಟರ್ಸ್. ನಾನ್ ಚಕ್ರಗಳ ಮೇಲೆನೆ ಮ್ಯೂಸಿಕ್ ಹಾಕೊಂಡು ಪ್ರತಿ ದಿವ್ಸ ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡ್ತೇವೆ. ಯಾರು ಗುರುಗಳು ಇಲ್ಲ, ಯಾರು ಇಲ್ಲ, ನನ್ ಯೂಟ್ಯೂಬೇ ನನ್ ಗುರು ಅನ್ಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡ್ತೀನಿ. ಒಂದು ಕನ್ನಡದ ಗ್ರೂಪ್ ಸಿಕ್ತು. ಅವ್ರು ನೋಡಿ ನಾನ್ ಧ್ಯಾನ ಸ್ಟಾರ್ಟ್ ಮಾಡಿ ಅವಾಗ ಅವ್ರು ಹೇಳ್ತಾ ಇದ್ರು, ಆನಾಪಾನಸತಿ ಧ್ಯಾನ ಅಂದ್ರೆ ಕೈ ಲಾಕ್ ಮಾಡ್ಕೋಬೇಕು, ಹಿಂಗ್ ಕುತ್ಕೋಬೇಕು ಅಂತ ಬೇಸಿಕ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಆಮೇಲೆ ಸ್ವಲ್ಪ ದಿವ್ಸ ಆದ್ಮೇಲೆ ಅವರು ನಂಬರ್ ಬಂತು ಅವ್ರದ್ದು ಯೂಟ್ಯೂಬ್ ಅಲ್ಲಿ. ಸೊ ಆವಾಗ ಆ ಗ್ರೂಪ್ ಅಲ್ಲಿ ಜಾಯಿನ್ ಆದೆ. ಆ ಗ್ರೂಪ್ ಅಲ್ಲಿ ಜಾಯಿನ್ ಆದಾಗ ಮಾಸ್ಟರ್ ಒಂದ್ ಸ್ವಲ್ಪ ನಾನು ಜಾಸ್ತಿ ಟೈಮ್ ತಗೋತೀನಿ, ಯಾಕಂದ್ರೆ ಈ ಜರ್ನಿ ಎಲ್ರಿಗೂ ಹೆಲ್ಪ್ ಆಗತ್ತೆ, ಯಾಕೆ ಬೇಸಿಕ್ ಇದು ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅಲ್ಲಿ ನನಗೆ ಆ ಗ್ರೂಪ್ ಅಲ್ಲಿ ಜಾಯಿನ್ ಆದೆ ಮಾಸ್ಟರ್. ಆನಾಪಾನಸತಿ ಧ್ಯಾನ ಸ್ಟಾರ್ಟ್ ಆಯ್ತು. ಆ ಮಧ್ಯೆ ನನ್ಗೆ ಈ ಲೈಫ್ ಅಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಾಗಿತ್ತು. ನಾನು ಇಲ್ಲಿ ಧ್ಯಾನಕ್ಕೆ ಕಟ್ಟಾದೆ. ಬೆಂಗಳೂರಿಗೆ ಬಂದಾದ್ಮೇಲೆ ಧ್ಯಾನದ ಜರ್ನಿ 2 ವರ್ಷ ನನ್ಗೆ ಯಾರು ಸಿಗ್ಲಿಲ್ಲ. ನಾನೇನಂದ್ರೆ ಬೇರೆ ಭೌತಿಕ ಜೀವನದಲ್ಲಿ ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ನನ್ನ ಜೀವನಕ್ಕೆ ಬಹಳ ಮುಖ್ಯ ಆಗಿತ್ತು. ಸೊ ಅಲ್ಲಿ ಯಾಕೆ ನಮ್ಮನ್ನ ಕೆಲವೊಂದ್ಸರಿ ಆಧ್ಯಾತ್ಮಿಕ ಜೀವನ ಕಟ್ಟಾಗತ್ತೆ, ಧ್ಯಾನ ಕಟ್ಟಾಗತ್ತೆ ಅಂದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮಾಡ್ಸಿದ್ರು. ಯಾಕಂದ್ರೆ ನಾನು ಹೇಳಿದ ಸೋಲು ಗೆಲುವುಗಳನ್ನ ನಾನು ನಿಜವಾಗ್ಲೂ ಇನ್ನು ಮಾಸ್ಟರ್ಸ್ ನಮ್ಗೆ ಟೆಸ್ಟ್ ಕೊಡ್ತಾರೆ, ಇನ್ನೂ ನನ್ನ ಮನಸ್ಥಿತಿ ಹಾಗೆ ಇದೆನಾ, ನಾನೇನಾದ್ರೂ ಚೇಂಜ್ ಆಗಿದ್ದೀನಿ ಅಂತ ಹಲವಾರು ಟೆಸ್ಟ್ಗಳು ಬಂತು ಮಾಸ್ಟರ್ಸ್. ನಮ್ಗೆಲ್ರಿಗೂ ಗೊತ್ತು, ಜೀವನದಲ್ಲಿ ನಾವು ಫ್ರೆಂಡ್ಸು ಫ್ಯಾಮಿಲಿ ಅಂತ ಹೋದಾಗ ಕೆಲವೊಬ್ರು ಬೇಕಂತಲೇ ನಮ್ಗೆ ಕರ್ಬಿಟ್ಟು ನಮ್ಗೆ ಬೇಕಂತಲೇ ಇನ್ಸರ್ಟ್ ಮಾಡ್ತಾರೆ. ಆವಾಗ ನಾವೇನ್ ಅನ್ಕೋತೀವಿ, ಯಾಕಾದ್ರೂ ಹೋದ್ವಪ್ಪ ಇವ್ರ ಮನೆಗೆ ಅನ್ಕೋತೀವಿ. ಹೋದಾಗ ಏನಾದ್ರು ಅಂತಾರೆ, 2 ದಿವಸ ಬಂದ್ ಅಳೋದು ಮನೆಯಲ್ಲಿ, ಮತ್ತೆ 1 ವಾರ ಆದಾಗ ನಾನೇ ಸಮಾನ ಮಾಡ್ಕೊಂಡು ಸುಮ್ನಾಗ್ತಿದೆ. ಕೊನೆಗ್ ನನ್ ಮನಸ್ಥಿತಿ ಅಂದ್ರೆ ಅವ್ರು ಕರ್ದಿದಾರ, ಹೋಗಿದ್ದೀನಿ ಅಷ್ಟೇ. ಅವ್ರು ಕರೀದೇ ಹೋಗಿಲ್ಲ, ನನ್ ಪಾಡಿಗೆ ನಾನು ಇರ್ತೀನಿ. ಅವ್ರು ನನಗೆ ಅವಮಾನ ಮಾಡಿದ್ರೆ ಅದು ಅವ್ರಿಗೆ ನನ್ನ ಒಳ್ಳೆ ರೆಸ್ಪೆಕ್ಟ್ ಆಗಿ ಕೊಟ್ರು. ಅವ್ರಿಗೆ ನಾನು ಕರ್ದಿದ್ದಾರೆ ಅಂದ್ರೆ ಹೋಗಿ ನಾನು ಕರ್ತವ್ಯ ಮಾಡ್ಕೊಂಡು ನಾನು ಹೊಳೆ ಬರ್ತೀನಿ ಅನ್ನುವಂತ 2 ವರ್ಷ 3 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ನನ್ನ ಆಧ್ಯಾತ್ಮಿಕ ಜೀವನಿಗೆ ಎಂಟ್ರಿ ಕೊಟ್ರು. ಹೀಗೆ ನಾನು ಒಂದು ಗ್ರೂಪ್ ಅಲ್ಲಿ ಎಂಟ್ರಿ ಮಾಡಿದಾಗ ಅಲ್ಲಿ ಚೆನ್ನಾಗಿ ಜೀವನ ಧ್ಯಾನಗಳ ಕ್ಲಾಸ್ಗಳು ನಡೀತಾ ಇತ್ತು. ದಿನ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲೇನೆ ಈ ನಮ್ಮ ಗ್ರೂಪಿನಲ್ಲಿ ಇರುವಂತ ನಮ್ಮ ಕಾಂತ ಮೇಡಮ್ ಅವರು ನಮ್ಗೆ ಸಿಕ್ರು. ಅವರು ನಾನು ಒಂದೇ ಗ್ರೂಪ್ ಅಲ್ಲಿ ಇದ್ದೀವಿ. ಸೊ ಹಾಗೆ ನಮ್ಮ ಆಧ್ಯಾತ್ಮಿಕ ಜರ್ನಿ ಅಲ್ಲಿ ನನ್ಗೆ ಯಾರ ಬಗ್ಗೆ ಗೊತ್ತಾಯ್ತಂದ್ರೆ ಪತ್ರಿಜಿ ಗುರುಗಳಲ್ಲದೆ ಅಮರ ಗುರುಗಳ ಬಗ್ಗೆ ಗೊತ್ತಾಯ್ತು. ನಾನಂದೆ, ಅಮರ ಗುರುಜಿನು ಇಷ್ಟೊಂದು ಕೆಲಸ ಮಾಡಿದ್ದಾರೆ, ಇಷ್ಟು ಎಲ್ಲ ಆಸ್ಟ್ರಲ್ ವರ್ಕ್ ಮಾಡಿದ್ದಾರೆ, ಇಷ್ಟು ಆಧ್ಯಾತ್ಮಿಕ ಜೀವನ ಮಾಡಿದ್ರೆ, ಇವ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ವಲ್ಲ ಮೇಡಮ್ ಅಂತ ನಾನು ಫಸ್ಟ್ ಕ್ವಶನ್, ನಾನು ಯೂಶುವಲಿ ಕ್ವಶನ್ ಕೇಳಿದೆ. ಹೌದು, ಅವರು ಸೈಲೆಂಟ್ ಆಗಿ ಇದ್ದು ಅವ್ರು ವರ್ಕ್ ಮಾಡಿ ಈಗ ಹೋಗಿದ್ದಾರೆ, ಅವ್ರ ಮುಂದಿನ ಜನ್ರಿಗೆ ಆಸ್ಟ್ರಲಿ ಆಗಿ ಇವತ್ತು ವರ್ಕ್ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ರು. ಅಲ್ಲಿ ಅಮರ ಗುರುಗಳ ಜೀವನದ ಒಂದು ಕಥೆಗಳ ಬಗ್ಗೆ ಅವ್ರ ಮೇಡಮ್ ಹೇಳ್ತಾ ಇದ್ರು. ಹಾಗೆ ಅನ್ಕೊಂಡು ಒಂದ್ ದಿವ್ಸ ಒಂದು ವರ್ಕ್ಶಾಪ್ ಇತ್ತು ಬೆಂಗಳೂರಲ್ಲಿ, ಕರ್ಮಚಕ್ರ ಧ್ಯಾನದ್ದು. ಅಲ್ಲಿ ಯಾರಂದ್ರೆ ದಿನ ನೀವು ಎಲ್ಲ ಹೇಳ್ತಾರೆ, ಈಗ ನನ್ ಕ್ಲಾಸ್ ಅಲ್ಲಿ ಇದ್ದಾಗ ನಾನು ಕೆಲವೊಂದು ಗುರುಗಳನ್ನ ಆಹ್ವಾನ ಮಾಡ್ತೀನಿ. ಅವ್ರು ಏನನ್ನೋರು, ಕರ್ಮಚಕ್ರದ ಗುರುಗಳಾದಂತ ವಂಶಿ ಗುರುಗಳನ್ನ ಕರಿತೀನಿ ಅಂತ. ನನಗೆ ಅವ್ರು ಯಾರ ಬಗ್ಗೆನೂ ಗೊತ್ತಿಲ್ಲ. ಮಹಾವತಾರ್ ಬಾಬಾಜಿ ಬಗ್ಗೆ ಯಾರ್ದು ಗೊತ್ತಿಲ್ಲ ನನಗೆ. ಧ್ಯಾನದ ಬಗ್ಗೆ ಯಾವ ಗಂಧವೂ ಇಲ್ಲ, ಏನೂ ಇಲ್ಲ. ಬಟ್ ಧ್ಯಾನ ಅನ್ನೋದಷ್ಟೇ ಗೊತ್ತು. ಪತ್ರಿಜಿ ಗುರುಗಳು ಗೊತ್ತು, ಆದ್ರೂ ಅವ್ರ ಬಗ್ಗೆ ಏನೂ ಜಾಸ್ತಿ ಗೊತ್ತಿರ್ಲಿಲ್ಲ. ಪಿರಮಿಡ್ ವ್ಯಾಲಿ ಅನ್ನೋದೇ ಗೊತ್ತು, ಅಲ್ಲಿ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಅವ್ರು ಕರೀತಾರಲ್ಲ, ಈಗ ನಮ್ ಗುರು ಹೇಳ್ತಾ ಇದಾರೆ, ಆಹ್ವಾನ ಮಾಡ್ತಾರೆ ಅಷ್ಟೇ ಅಂತ ಗೊತ್ತು. ಒಂದ್ ದಿವ್ಸ ಹೀಗೆ ಜಯಶ್ರೀ, ಹೀಗೆ ಒಂದು ಕ್ಲಾಸ್ ಇದೆ, ಒಂದು ಡೇ ವರ್ಕ್ಶಾಪ್ ಇದೆ, ಬರ್ತೀಯಾ? ಓಕೆ ಮೇಡಮ್, ನಾನು ಬರ್ತೀನಿ. ಅದೇ ನಾನು ಅಲ್ಲಿ ವಂಶಿ ಸರ್ ಯಾರು ಅಂತ ಗೊತ್ತಿಲ್ಲ, ಅವ್ರು ನೋಡ್ಬೇಕು ಅಂತಿಲ್ಲ, ನನಗ್ ಧ್ಯಾನ ಹೇಳ್ಕೊಡ್ತಲ್ಲ ಆ ಗುರುಗಳನ್ನ ನಾನು ಮೀಟ್ ಆಗ್ಬೇಕು ಅಂತ ಅತಿ ಖುಷಿಯಿಂದ ಹೋದೆ. ಆ ವರ್ಕ್ಶಾಪ್ ಅಲ್ಲಿ ಕುಂತೆ ಮಾಸ್ಟರ್ಸ್. ನನ್ನ ಜರ್ನಿ ಟರ್ನ್ ಆಗಿದ್ದಿಲ್ಲೇ. ಯಾವ್ದಂದ್ರೆ ನನ್ನ ಸೋಲ್ ಸರ್ಚ್ ಏನಾಗಿತ್ತು, ನಾನು ಇಷ್ಟೊತ್ತವರೆಗೂ ಯಾಕೆ ಹೇಳಿದ್ರೆ ಕರ್ಮ ಅನ್ನೋದು ಏನು ಅಂತ ನಾನು ಸೋಲ್ ಸರ್ಚ್ ಆಗಿತ್ತಲ್ಲ, ಅಲ್ಲಿ ಕರ್ಮ ಚಕ್ರದ ಬಗ್ಗೆ ನನ್ಗೆ ಕನೆಕ್ಟ್ ಆಯ್ತು. ವಂಶಿ ಸರು ಅವತ್ತು ಎಲ್ಲ ಕರ್ಮದ ಬಗ್ಗೆ ಹೇಳಿದ್ರು, ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿದ್ರು, ಕರ್ಮದ ಚಕ್ರದ ಬಗ್ಗೆ ಹೇಳಿದ್ರು. ನನಗ ಅವಾಗ ಹೇಗಂದ್ರೆ
ಒಂದು ಹೊಸ ಟರ್ನ್ ಆಯ್ತು. ನನ್ನ ಲೈಫೇ ಯು ಟರ್ನ್ ಆಗ್ಬಿಡ್ತು. ನನ್ನ ಸೋಲ್ ಸರ್ಚ್ ಏನಿತ್ತು, ಯಾಕೆ ನನ್ಗೆ ಬೇರೆಯವ್ರು ಇಷ್ಟ ಆಗ್ತಾ ಇರ್ಲಿಲ್ಲ, ಯಾಕೆ ನನ್ನ ಜರ್ನಿ ಹೀಗಿತ್ತಂದ್ರೆ ನನಗ್ ಬೇಕಾಗಿದ್ದು ಕರ್ಮದ ಬಗ್ಗೆ ಮಾಹಿತಿ. ನನ್ನ ಸೋಲಿಗೆ ಬೇಕಾಗಿರೋದು ಕರ್ಮ ಅಂದ್ರೆ ಏನು, ಯಾಕೆ ಹಿಂದಿನ ಜನ್ಮದ್ ನಮಗ್ ಬರುತ್ತೆ, ಈ ಜನ್ಮಕ್ಕೆ ಯಾಕೆ ಕಷ್ಟ ಬರ್ತವೆ, ನಾನು ಏನ್ ಕಲಿಬೇಕು ಅಂತ ತಿಳ್ಕೋದಿತ್ತು. ಸೊ ಆವಾಗ ಅಲ್ಲಿ ತಿಳ್ಕೊಂಡೆ ಮಾಸ್ಟರ್ಸ್, ನನ್ನ ಲೈಫ್ ಹೇಗಾಗ್ಬಿಡ್ತಂದ್ರೆ ನನ್ನ ಪ್ಲೇನು ರನ್ವೇಯಲ್ಲಿ ಹೋಗ್ತಾ ಇತ್ತು. ಆ ಕರ್ಮ ಚಕ್ರ, ಆ ಒಂದು ಕ್ಲಾಸು, ಆ ಒಂದು ಡೇ ವರ್ಕ್ಶಾಪ್ ಇಂದ ನಾನು ಟೇಕ್ ಆಫ್ ಆಗ್ಬಿಟ್ಟೆ ಮೇಲೆ. ಇವತ್ತಿನವರೆಗೂ ನನ್ನ ಪ್ಲೇನು ಲ್ಯಾಂಡ್ ಆಗೇ ಇಲ್ಲ, ಇನ್ನೂ ಹಾರಾಡ್ತಾನೆ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ ಸೋಲ್ ಜರ್ನಿ ಏನ್ ಬೇಕಾಗಿರುತ್ತೆ ಮಾಸ್ಟರ್ಸ್, ಅದು ರೀಚ್ ಆಗೋವರೆಗೂ ಮಾಸ್ಟರ್ಸ್ ಪ್ಲಾನ್ ಮಾಡಿರ್ತಾರೆ, ಅದೇ ಪ್ರಕಾರ ಕರ್ಕೊಂಡು ಹೋಗ್ತಾರೆ. ನಾವು ಅದನ್ನ ಒಪ್ಕೊಂಡು ಒಂದೊಂದು ಹೆಜ್ಜೆ ನಮ್ ಜೀವನದಲ್ಲಿ ಬರುವಂತ ಚಾಲೆಂಜ್ ಅನ್ನ ನಾವು ಒಪ್ಕೊಂಡು ಮುಂದೆ ಬಂದಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ, ಈ ಧ್ಯಾನದ ಜೀವನದಲ್ಲಿ ಉನ್ನತಿಗೆ ಹೋಗೋಕೆ ಸಾಧ್ಯ. ಇಲ್ಲ ಆದ್ರೆ ನಾವು ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ಯಾಕಂದ್ರೆ ಯಾವ ಬದಲಾವಣೆಯನ್ನ ನಾವು ಒಪ್ಪಲ್ಲ, ಬದಲಾವಣೆಯನ್ನ ಒಪ್ಪದೇ ಇದ್ರೆ ನಮ್ ಜೀವನದಲ್ಲಿ ಏನು ನಡೆಯಲ್ಲ. ಇವತ್ತಿದ್ದದ್ ನಾಳೆ ಇಲ್ಲ. ಇವತ್ತು ಬರುವಂತ ಪ್ರತಿಯೊಂದು ಕಷ್ಟನೂ ನಮಗೆ ಏನೋ ಕಲ್ಸಕ್ ಬರುತ್ತೆ, ಏನೋ ಕಲ್ಕೊಳಕ್ ಬರುತ್ತೆ ಅಂತ ನಾನು ಅಲ್ಲಿ ತಿಳ್ಕೊಂಡೆ. ಸೊ ಅದನ್ನ ತಿಳ್ಕೊಂಡಾಗ ನಾನು ಇಷ್ಟು ದಿವಸ ಏನು ದೊಡ್ಡ ಚಾಲೆಂಜ್ ಅನ್ನ ಮಾಡಿದ್ದೆ, ಅದೆಲ್ಲ ಯಾಕಂದ್ರೆ ನನ್ನ ಸೋಲ್ ಜರ್ನಿ ಆಗಿತ್ತು. ಅದನ್ನ ಮಾಡ್ಕೊಂಡ್ ಬಂದಿರೋದಕ್ಕೆ ನನಗೆ ಇಲ್ಲಿ ತಲುಪಿಸಿದ್ರು ಅಂತ ಅಂದ್ರು. ಅವತ್ತು ಆ ಒಂದು ವೆಬಿನಾರ್ ಅಲ್ಲಿ, ಆ ವರ್ಕ್ಶಾಪ್ ಅಲ್ಲಿ ಕುತ್ಕೊಂಡೆ ಮಾಸ್ಟರ್ಸ್, ಧ್ಯಾನ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಹಾಫ್ ಕುತ್ಕೊಂಡ ತಕ್ಷಣ ನನಗೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಯ್ತು. ಸರ್ ಹೇಳ್ತಾ ಇದ್ರು, ಗೈಡ್ ಮಾಡ್ತಾ ಇದ್ರು. ಹೋದೆ ಅಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ರು, ನಿಮ್ಗೇನಾದ್ರೂ ಅನಿಸ್ತಾ ಇದ್ರೆ, ಯಾವ್ದೋ ಒಂದು ಇದ್ರಲ್ಲಿ ಸ್ಟಕ್ ಆಗಿರ್ತೀರ, ಇದನ್ ಬಿಡಿ ಅಂತ. ನನಗೇನೋ ಗೊತ್ತಿಲ್ಲ, ಅವಾಗ ಒಂದ್ ಥಟ್ ಅಂತ ನನ್ ಇಂಟ್ಯೂಷನ್ ಬಂತೀರಂದ್ರೆ, ನನ್ ಜೀವನದಲ್ಲಿ ಫ್ಯಾಮಿಲಿ ಲೈಫಲ್ಲಿ ಒಂದು ದೊಡ್ಡ ಕಷ್ಟ ಬಂದಿತ್ತು ನಮ್ ಫ್ಯಾಮಿಲಿಗೆ. ಬಂದಾಗ ನಾನು ಏನ್ ಮಾಡಿದೆ ಅಂದ್ರೆ, ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತ್ಬಿಟ್ಟಿದೆ ನಾನು. ನನ್ನ ಜೀವನದಲ್ಲಿ ನಾನು ಮೊದ್ಲೆಯಿಂದನೂ ನಾನು ಒಂದು ರೂಲ್ಸ್ ಅನ್ನ ಮಾಡ್ಕೊಂಡಿದ್ದೆ, ಯಾವ್ದೇ ಪ್ರಾಬ್ಲಮ್ ಬಂದ್ರೆ ಆ ಪ್ರಾಬ್ಲಮ್ ಯಾಕೆ ಬಂತು ಅಂತ ನೋಡ್ತಾ ಇದ್ದೆ, ಸೊಲ್ಯೂಷನ್ಗೆ ಹೋಗ್ತಾ ಇದ್ದೆ. ಇದು ಪ್ರಾಬ್ಲಮ್ ಬಂದಿದೆ, ಸೊಲ್ಯೂಷನ್ ಏನ್ ಅನ್ನೋದೇ ನನ್ನ ಮೊದ್ಲೆಯಿಂದ ಜರ್ನಿಯಲ್ಲಿ ಇದೇ ಬಂದಿತ್ತು. ನಾನು ಅವತ್ತು ಎಂದೆ ಬಂದಿದೆ, ಇವಾಗ ನನ್ ಕಷ್ಟ ಬಂದಿದೆ, ಇದನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕಂತ ಸೊಲ್ಯೂಷನ್ ಅಲ್ಲಿ ಹೋಗಿ ನಾನೇನಂದ್ರೆ ಆ ಸೊಲ್ಯೂಷನ್ ಅಲ್ಲಿ ಆ ಫುಲ್ ನಮ್ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತೆ. ಎಷ್ಟು ಕಷ್ಟ ಅಂದ್ರೆ ಅದನ್ನ ಯಾರಿಗೂ ಹೇಳೋಕ್ಕೂ ಬರಲ್ಲ, ಅದು ಎಲ್ರ ಜೀವನದಲ್ಲೂ ನಡೆದಿರುತ್ತೆ. ಅಂತ ಒಂದು ಚಾಲೆಂಜಸ್ ನಮ್ಮ ಫ್ಯಾಮಿಲಿ ಬಂತು, ಅದನ್ನ ಓವರ್ಕಮ್ ಆಗಿ ಬಂದಿದ್ವಿ. ನನಗ ತುಂಬಾ ಪ್ರೌಡ್ ಇತ್ತು, ನಿಜವಾಗ್ಲೂ ಹೇಳ್ತೀನಿ, ಅದು ಪ್ರೌಡ್ ಇತ್ತು, ನನ್ಗೆ ಅಹಂ ಆಗಿರ್ಲಿಲ್ಲ. ಆದ್ರೆ ನಾನು ಅಲ್ಲಿ ಕುಂತಾಗ ನನ್ಗೆ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಬಂತು. ಇವತ್ತು ನನ್ಗೆ ಯಾಕೋ ಅನಿಸ್ತಾ ಇದೆ, ಆ ಒಂದು ಏನ್ ಪ್ರೌಡ್ನೆಸ್ ಇದೆಯಲ್ಲ ಅದನ್ನ ಬಿಟ್ಟೆ ನಾನು ಅಂತ ಅಂದೆ ಮಾಸ್ಟರ್ಸ್. ಅಂದಿದಷ್ಟೇ ತಡ, ಏನಂದ್ರೆ ನನ್ನ ಹಾರ್ಟ್ ಅಲ್ಲಿ ಇದು ಒಂದು ಲೈಟ್ ಮೇಲೆ ಹೋದಂಗಾಗಿ ನಾನ್ ಮೇಲೆ ಒಂದು ಇದರಲ್ಲಿ ಸ್ಪೇಸ್ ಅಲ್ಲೇ ಹೋದೆ, ಆಕಾಶದಲ್ಲಿ ಹೋಗ್ತೀನಿ. ಅಲ್ಲಿ ಮೇಲೆ ನಾನು ಯಾವಾಗ್ಲೂ ಓಪನ್ ಪ್ರೇಯರ್ ಮಾಡ್ತಿದ್ದೆ, ಏಂಜಲ್ ಪ್ರೇಯರ್ ಮಾಡ್ತಾ ಇದ್ದೆ ಅಂತ ಹೇಳ್ದಲ್ಲ, ನಾನು ಕಲ್ತಂತಾದ ಏಂಜಲ್ಸ್ ಅಲ್ಲಿ ಎರಡು ಕೈ ಬಿಟ್ಟು ಹಿಂಗ್ ನಿಂತ್ಕೊಂಡಿದ್ ಕಾಣಿಸ್ತು. ಹೋಗಿ ಅವ್ರನ್ನ ಹಗ್ಗ ಮಾಡ್ಕೊಂಡ್ಬಿಟ್ಟೆ. ಆ ಹಗ್ಗ ಮಾಡ್ಬೇಕಾದ್ರೆ ಆ ಪ್ರೀತಿಯಲ್ಲಿ ನಾನು ಅಳ್ತಾ ಇದ್ದೀನಿ. ಅಲ್ಲಿ ನಿಜವಾಗ್ಲೂ ಇಲ್ಲಿ ಅಳ್ತಾ ಇದ್ದೀನಿ, ನಾನು ಕುತ್ಕೊಂಡಿದ್ದೀನಿ, ನನ್ ಡ್ರೆಸ್ ಎಲ್ಲ ತೋದಿದೆ ಅಲ್ಲಿ ಅವ್ರು ಹಿಡ್ಕೊಂಡು ಅಳ್ತಾ ಇದ್ರು. ಅಷ್ಟು ಸಂತೋಷ. ನಾನ್ ಇಷ್ಟು ದಿವಸ ಪ್ರೇ ಮಾಡ್ತಾ ಇರೋ ಕನೆಕ್ಟ್ ಅಲ್ಲಿರೋ ಏಂಜಲ್ಸ್ ನನ್ಗೆ ಸಿಕ್ರಲ್ಲ. ಅದ್ರ ಪಕ್ಕ ವಂಶಿ ಸರ್ ನಿಂತ್ಕೊಂಡಿದ್ದಾರೆ. ನೋಡಿದೆ, ಆಯ್ತು, ಏಂಜಲ್ಸ್ ಜೊತೆ ಮಾತಾಡಿ ಅಲ್ಲಿ ಗ್ರೀನ್ ಕಲರ್ ಹಾರ್ಟ್ ಎಲ್ಲ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಆ ಹಗ್ಗು ನನ್ಗೆ ಇವತ್ತು ನಾನು ಹೇಳ್ತಿದ್ದೆ, ನನ್ಗೆ ರೋಮಾಂಚನ ಆಗ್ತಾ ಇದೆ, ಆ ಏಂಜಲ್ಸ್ ಗಳ ಹಗ್ಗು ಮಾಸ್ಟರ್ಸ್. ಸೊ ಹಾಗಾಗಿ ಮತ್ತೆ ನಾನು ವಾಪಸ್ ಬಂದು ನಿಂತ್ಕೊಂಡೆ. ಸರ್ ಅಂದ್ರು, ನಿಮ್ಗೆ ಧ್ಯಾನ ಮುಗಿದ್ಮೇಲೆ ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕೇಳಿ ಅಂದ್ರು. ಸರ್, ನಾನೀಗ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ, ಅದ್ ನಿಜವಾಗ್ಲೂನ ಹೌದಾ ಅಲ್ವಾ ಅಂತ. ನಮ್ಮ ಗ್ರೂಪ್ ಅಲ್ಲಿ ಇರುವಂತ ಕಾಂತಮ್ಮ ನನ್ಗೆ, ಮೇಡಮ್ ರೇವತಿ ಮೇಡಮ್, ಕಾಂತಮ್ಮ ಮೇಡಮ್, ನಿಮ್ ಫ್ರೆಂಡ್ ಹೆಸರು ಹೇಳಿ? ಲಕ್ಷ್ಮೀಕಾಂತಮ್ಮ ಮೇಡಮ್ ಅಂತ. ಲಕ್ಷ್ಮೀಕಾಂತಮ್ಮ ಮೇಡಮ್ ಒಂದಂತಿರು, ಇಲ್ಲ ನಿಮ್ದೆಲ್ಲ, ಅವಾಗ ಅವ್ರದ್ದು ಅರ್ಲಿ ಸ್ಟೇಜ್ ಇದ್ದಾಗ, ಇಲ್ಲ ನೀವೆಲ್ಲ ಕಲ್ಪನೆ ಊಹಾಶಕ್ತಿ ಜಾಸ್ತಿ ಇದೆ, ಅದಕ್ಕೆ ನಿಮ್ಗೆ ಹಂಗ್ ಕಾಣಿಸುತ್ತೆ ಅಂತ. ನಾನು ಅದಕ್ಕೆ ಎದ್ ನಿಂತು ಸರ್ ಕ್ವಶನ್ ಕೇಳಿದೆ, ಸರ್ ಇವಾಗ ನಾನು ಮಾಡಿದ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂನ ಏನ್ ನಾನು ಊಹೆ ಮಾಡ್ಕೊಂಡಿದ್ದೀನ ಅಂತ. ನನಗೂ ಅವಾಗ, ಯಾಕಂದ್ರೆ ಕಾಂತಮ್ಮ ಮೇಡಮ್ಗೆ ನಮ್ಗೆ ಇದೇ ಇರೋದು, ಅವ್ರು ಹಿಂಗನವರು ನಮ್ಗೆ ಹಿಂಗ್ ಎಕ್ಸ್ಪೀರಿಯನ್ಸ್ ಆಗೋ. ಇವತ್ತು ನನ್ ಈ ಮೈಲ್ಗಲ್ಲಿಗೆ ಅವರು ಒಂದು ಕಾರಣ ಅಂತ ಹೇಳುದು, ಲಕ್ಷ್ಮೀಕಾಂತ ಮೇಡಮ್. ಯಾಕಂದ್ರೆ ಇವತ್ತು ನಾನು ಬಿಲೀವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವರು ನಾನು ಸೇಮ್ ಜರ್ನಿಯಲ್ಲೇ ಇದ್ವಿ ಅವಾಗ. ಸೊ ಅವಾಗ ಸರ್ ಅಂದ್ರೆ, ನೀವ್ ಏನ್ ಕಂಡಿದ್ದೀರಲ್ಲ ಅಲ್ಲಿ ನಿಜ, ಅದು ನಿಮ್ ಎಕ್ಸ್ಪೀರಿಯನ್ಸ್ ನಿಜ. ಯಾಕಂದ್ರೆ ನಾನು ಹತ್ತಿದ್ದೀನಿ ಅಲ್ಲಿ ಧ್ಯಾನದಲ್ಲಿ, ಎಲ್ಲ ಇಲ್ಲಿ ತೋದಿದೆ.
ಒಂದ್ ಫಸ್ಟ್ ಸ್ಟಾಪ್ ಹಿಂಗಾಯ್ತು. ನಾನ್ ಸೆಕೆಂಡ್ ಹಾಫ್ ಬೆಂಗಳೂರಿಗೆ ಬಂದಾಗ ನಾನು ಪಿರಾಮಿಡ್ ವಾಲಿಗೂ ಹೋಗ್ಲಿಲ್ಲ, ಪತ್ರಿಜಿ ಗುರುಗಳನ್ನೂ ನೋಡಕ್ ಆಗ್ಲಿಲ್ಲ. ಅಯ್ಯೋಪ್ಪ ಏನಪ್ಪಾ ದೇವ್ರೆ ಅನ್ಕೊಂಡ್ ಸುಮ್ನಾದೆ. ಒಂದ್ ದಿವ್ಸ ಹೋಗಿದ್ದೆ. ಹೋದಾಗ ಗುರುಗಳದ್ದು ಇದು ನಡೆದಿತ್ತು, ಕ್ಲಾಸ್ ನಡೆದಿತ್ತು. ಅವ್ರು ಆಫ್ಟರ್ 5 o'clock ಆದ್ಮೇಲೆ ಸಿಗ್ತಾರೆ ಅಂತ ಅಂದ್ರು. ಅಷ್ಟೊತ್ತವರೆಗೂ ನಿಲ್ಲುವಷ್ಟು ಟೈಮ್ ಇಲ್ಲ, ಮನೆ ಜರ್ನಿ ತುಂಬಾ ದೂರ, ಇನ್ನೊಂದ್ಸರಿ ಬಂದ್ರಾಯ್ತು ಅಂತ ವಾಪಸ್ ಬಂದ್ವಿ. ಅಷ್ಟಲ್ಲಿ ಸರ್ ಅವ್ರ ಜೀವನನ ಮುಗಿಸಿ ಅವ್ರು ಲೈಟ್ ಆಗಿ ಹೊರಟೋಗ್ಬಿಟ್ಟಿದ್ರು. ಅದು ತುಂಬಾ ಬೇಜಾರಿತ್ತು. ನಾನ್ ಕೊನೆಗೂ ಇಲ್ಲಿ ಬೆಂಗಳೂರಲ್ಲೇ ಇದ್ದು ನಾನ್ ಪತ್ರಿ ಸರ್ ನೋಡ್ಲಿಲ್ಲಲ್ಲ ಅಂತ ಅನ್ಕೊಂಡೆ. ಸೆಕೆಂಡ್ ಹಾಫ್ ಊಟ ಆದ್ಮೇಲೆ ಧ್ಯಾನ ಕುತ್ಕೊಂಡಿದ್ದೀವಿ ಮಾಸ್ಟರ್ಸ್. ಒಂದು ಫ್ಲೂಟ್ ಮ್ಯೂಸಿಕ್ ಹಾಕಿದ್ರು, ಕುತ್ಕೊಂಡ್ ಕಣ್ ಮುಚ್ಕೊಂಡಿದೀನಿ. ಎದುರುಗಡೆ ಆ ಆ ನನ್ನ ಮುಂದೆ ಒಂದು ಚೇರ್ ಮೇಲೆ ಪತ್ರಿಜಿ ಸರ್ ಗುರುಗಳು ಕುತ್ಕೊಂಡ್ಬಿಟ್ಟಿದ್ದಾರೆ. ಕುತ್ಕೊಂಡು ಆರಾಮಾಗಿ ಎಲ್ರು ನೋಡ್ ನಗ್ತಾ ಇದಾರೆ. ಇದು ನನ್ ನಿಜವಾಗ್ಲೂ ಆಗ್ತಾ ಇದ್ದೇನೆ ಎಕ್ಸ್ಪೀರಿಯನ್ಸ್ ಅಂತ ಹಂಗೆ ನೋಡ್ತಾ ಇದ್ದೀನಿ. ಅಷ್ಟಕ್ಕೆ ಅವ್ರು ಹಾಗೆ ನಗ್ತಾ ಇದಾರೆ. ವೈಟ್ ಪೈಜಾಮು, ಗ್ರೀನ್ ಜುಬ್ಬ ಹಾಕೊಂಡಿದ್ದಾರೆ. ಎಷ್ಟು ಸ್ಪಷ್ಟವಾಗಿದೆ ನನ್ ಮುಂದೆನೆ ಕುತ್ಕೊಂಡಿದ್ದಾರೆ ಅನ್ನುವಂತ ನನ್ಗೆ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಯ್ತು ನನ್ಗೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ಪತ್ರಿಸ್ ಗುರುಗಳ ನೀವ್ ಇವಾಗ ನನ್ಗೆ ಸಿಕ್ಕ್ರ, ನನ್ಗೆ ಇವಾಗ ಕಾಣಿಸ್ಕೊಂಡ್ರ, ನಾನ್ ನಿಮ್ ನೋಡಕ್ಕೆ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೋತೀವಿ ಹೇಗೆ ಅನ್ಕೊಂಡು ತುಂಬಾ ಖುಷಿ ಆದೆ. ಅದ್ ಮುಗಿದ್ಮೇಲೆ ಸರ್ ಕೇಳಿದ್ರು ಎಕ್ಸ್ಪೀರಿಯನ್ಸ್ ಏನು ಅಂತ. ಹಿಂಗಾಯ್ತು ಅಂತೆ. ನೋಡಿ ಆವಾಗ ಹಾಕಿದಂತ ಫ್ಲೂಟ್ ಮ್ಯೂಸಿಕ್ ನನ್ಗೆ ಅಲ್ಲಿವರೆಗೂ ಗೊತ್ತಿಲ್ಲ. ಪತ್ರಿ ಸರ್ ಫ್ಲೂಟ್ ಅನ್ನ ಬಾರಿಸ್ತಾ ಇದ್ರು. ಆ ಮ್ಯೂಸಿಕ್ ಅವ್ರದೇ ಆಗಿತ್ತು ಅಲ್ಲಿ. ಅವತ್ತು ಪತ್ರಿಜ್ ಸರ್ ಕಂಡಂತ ನನ್ಗೆ ನಾನ್ ಧನ್ಯ ಆದೆ ಅಂತ ಅನ್ಕೊಂಡೆ. ಹಾಗೆ ನನ್ ಜರ್ನಿ ನಡೀತು ಮಾಸ್ಟರ್ಸ್. ಇದೇ ಕರ್ಮ ಚಕ್ರದಿಂದಾನೇ ನನ್ ಜರ್ನಿ ನಡೆದಿದ್ದು. ಅದೇ ಗ್ರೂಪ್ ಅಲ್ಲಿ ನಾನ್ ಮತ್ತೆ ಸೇರ್ಕೊಂಡೆ. ಅವತ್ತು ಸೇರ್ಕೊಂಡಾಗ ಏನಾಯ್ತಂದ್ರೆ, ನಾನು ಅಲ್ಲಿ ಸೇರ್ಕೊಂಡಾಗ ಸೇರ್ಕೊಂಡು ಒಂದೂವರೆ ತಿಂಗಳಾಗಿತ್ತು. ಅಲ್ಲಿ ನನ್ಗೆ ಮಹಾವತಾರ್ ಬಾಬಾಜಿ ಸ್ವಾಧ್ಯಾಯ ಅಂದ್ರೂ ಏನ್ ಗೊತ್ತಿರ್ಲಿಲ್ಲ ನನ್ಗೆ. ಸ್ವಾಧ್ಯಾಯ ಅಂದ್ರೆ ಏನ್ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಅಂದ್ರೆ ಏನ್ ಗೊತ್ತಿಲ್ಲ. ಆಮೇಲೆ ಈ ತರ ಇಂಟ್ಯೂಷನ್ ಬರುತ್ತೆ. ನಾನು ಅವಾಗ ಅದೇ ಸ್ಟೇಜ್ ಅಲ್ಲಿ ಇವಾಗ ಎಲ್ರು ಇರ್ತಾರೆ, ಅವ್ರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಅವಾಗಿನ ಕ್ವಶನ್ಗಳು ಇವಾಗ ಆನ್ಸರ್ ಆಗಿದಾವೆ. ಅವಾಗ ಏನೇನ್ ಎಕ್ಸ್ಪೀರಿಯನ್ಸ್ ಇತ್ತಲ್ವಾ ಅವಾಗ ಅರ್ಥ ಆಗಲ್ಲ. ಅವು ಮುಂದೆ ಬರ್ತಾ ನಮಗೆ ಅರ್ಥ ಆಗ್ತವೆ. ಹಾಗೆ ಅರ್ಥ ಆಗ್ಬೇಕಾದ್ರೆ ಒಂದ್ ದಿವ್ಸ ನಾನು ಮಹಾವತಾರ್ ಬಾಬಾಜಿದು ಒಂದು ಚಾನಲ್ ಅಲ್ಲಿ ಸ್ವಾಧ್ಯಾಯ ನಡೆದಿತ್ತು. ಅಲ್ಲಿ ನನ್ನ ಫ್ರೆಂಡ್ ಮಾಡ್ತಾ ಇರೋದ್ರಿಂದ ಅವ್ರು ಹೇಳಿದ್ರು, ಸ್ವಾಧ್ಯಾಯ ಅಂದ್ರೆ ಏನ್ ಗೊತ್ತಿಲ್ಲ, ಏನೋ ಹೇಳ್ತಾ ಇದಾರೆ ಮಹಾವತಾರ್ ಬಾಬಾಜಿ ಅಂತ. ನಾನು ಅವತ್ತು 2010 ಅಲ್ಲಿ ಕಂಡಿದ್ದೆ. ಅವ್ರ ಬಗ್ಗೆ ನನ್ಗೆ ಎಲ್ಲೂ ಮಾಹಿತಿ ಸಿಕ್ಕಿಲ್ಲ. ನನ್ಗೆ ಹಿಂಗೂ ಇದೆ ಅಂತ ಗೊತ್ತಿಲ್ಲ ಅಂತ ಹೋದೆ ಮಾಸ್ಟರ್. ಅದೇ ಸ್ವಾಧ್ಯಾಯ ಮಾಸ್ಟರ್ ಮತ್ತೆ ನನ್ನ ಧ್ಯಾನದ ಜರ್ನಿಗೆ ನನ್ನ ಮಹಾವತಾರ್ ಬಾಬಾಜಿ ನಮ್ಮೆಲ್ಲರ ಮಹಾವತಾರ್ ಬಾಬಾಜಿಗೆ ನಾನು ಕನೆಕ್ಟ್ ಆದೆ. ಅಲ್ಲಿ ಸ್ವಾಧ್ಯಾಯ ಆಗ್ಬೇಕಾದ್ರೆ ದಿನಾ ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿ ಅಲ್ಲಿ ಜಾಸ್ತಿ ಕನೆಕ್ಟ್ ಆದೆ ಮಹಾವತಾರ್ ಬಾಬಾಜಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅದೇ ಸಮಯದಲ್ಲಿ ನಮ್ಮ ಕನ್ನಡದಲ್ಲಿ ಮಹಾವತಾರ್ ಬಾಬಾಜಿದು ಏನ್ ನಡೀತಾ ಇದೆ ಎಕ್ಸ್ಪೀರಿಯನ್ಸ್, ಸ್ವಾಧ್ಯಾಯ ನಡೀತಾ ಇದೆ, ಹಿಂದಿಯಲ್ಲಿ ನಡೀತಾ ಇದೆ. ಆವಾಗ ಮಹಾವತಾರ್ ಬಾಬಾಜಿ ಆಟೋ ರೇಟಿಂಗ್ ಅಲ್ಲಿ ಹೇಳಿದ್ರು, ನನ್ನ ಬಗ್ಗೆ ಯಾರನ್ನ ನಾನ್ ಚೂಸ್ ಮಾಡ್ಕೋತೀನಿ ಅವ್ರಿಗೆ ನನ್ನ ಬಗ್ಗೆ ಮಾಹಿತಿ ಸಿಗತ್ತೆ ಅಂತ ಮಹಾವತಾರ್ ಬಾಬಾಜಿ ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನನ್ನ ಮಹಾವತಾರ್ ಬಾಬಾಜಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತ ಒಂದು ಕಾನ್ಫಿಡೆನ್ಸ್ ಬೆಳೀತು ಮಾಸ್ಟರ್ಸ್ ನನಗೆ. ಆ ಕಾನ್ಫಿಡೆನ್ಸ್ ಇವತ್ತು ನನ್ನ ಇಲ್ಲಿ ಬಂದು ನಿಲ್ಸಿದೆ. ಆ ಮಹಾವತಾರ್ ಬಾಬಾಜಿ ಜೊತೆ ಕನೆಕ್ಷನ್ ಇವತ್ತು ನಾನು ಇಲ್ಲಿ ಜರ್ನಿ ಆಗಕ್ಕೆ ಆ ಮಹಾವತಾರ್ ಬಾಬಾಜಿ, ನನ್ನ ಗುರುಜಿ, ನನ್ನ ಬಾಬಾಜಿನೇ ಕಾರಣ ಅಂತ ನಾನು ಹೇಳ್ಬೋದು. ಹಾಗೆ ಬರ್ತಾ ಏನಾಯ್ತು, ಈ ಕರ್ಮಚಕ್ರದಲ್ಲಿ ಬಂದಾಗ ಈ ಮಹಾವತಾರ್ ಬಾಬಾಜಿ ಬುಕ್ ಬರೆದಂತ ಲೇಖಕಿ ನನ್ಗೆ ಅಜ್ಜಿ ಮನೆ ಅದೇ ನನಗೆ. ಅಲ್ಲಿ ಅಜ್ಜಿ ಮನೆ ನಮ್ಮಮ್ಮ ಅವರು ಫ್ರೆಂಡ್ಸ್ ಇರೋದ್ರಿಂದ ಕನೆಕ್ಷನ್ ಬಂತು. ನಾನು ಅವ್ರನ್ನ ಮಾತಾಡ್ಸ್ಬೇಕು ಅಂತ ನಂಬರ್ ಇಸ್ಕೊಂಡು ಕಾಲ್ ಮಾಡಿದೆ. ಕಾಲ್ ಮಾಡಿ ಮಾತಾಡಿದಾಗ ಅದು ನಾ ಮಾತಾಡಿದಾಗ ಅವ್ರು ಮಾತಾಡಿದಾಗ ನಾನ್ ಮಾತಾಡಲ್ಲ. ಅದ್ ಹೇಗೋ ಒಂದು ನನ್ನ ಅವರ ಕನೆಕ್ಷನ್ ಬರ್ಲಿಲ್ಲ. ಇಲ್ಲಿ ನಾನು ಕರ್ಮಚಕ್ರದಲ್ಲಿ ದಿನ ಇರ್ತಾ ಒಂದ್ ದಿವ್ಸ ಏನಾಯ್ತು, ಅವ್ರು ಕಾಲ್ ಮಾಡಿದ್ರು ನನ್ಗೆ. 1.5-2 ತಿಂಗಳಾದ್ಮೇಲೆ ಕಾಲ್ ಮಾಡಿ ಮಾತಾಡಕ್ಕೆ ಬರೋ. ಶಿ ಇಸ್ ವೆರಿ ಕ್ವಾಲಿಫೈಡ್ ಪರ್ಸನ್ ಇನ್ ಇಂಗ್ಲಿಷ್, ವೆರಿ ಹೈ ಲೆವೆಲ್ ಲೆಕ್ಚರರ್ ಆಗಿ ವರ್ಕ್ ಮಾಡಿ ಸುಮಾರು ಮಹಾವತಾರ್ ಬಾಬಾಜಿ ಬುಕ್ ಬರೆದವರು, ಹಾಗೆ ಪತ್ರಿಜಿ ಜೊತೆ ಒಡನಾಟದಲ್ಲಿರೋರು. ಅವ್ರು ಮಾತಾಡಿದ್ರು ತುಂಬಾ ಇಲ್ಲಮ್ಮ ನನ್ಗೆ ಹುಷಾರಿರ್ಲಿಲ್ಲ, ನಾನ್ ಕೋಮಾಗ ಹೋಗಿದ್ದೆ, ನನ್ಗೆ ಡಾಕ್ಟರು ಫೋನ್ ಹಿಡಿಬೇಡ ಅಂತ ಸಜೆಷನ್ ಮಾಡಿದ್ರಿಂದ ನಾನ್ ಮನೇಲಿ ಫೋನ್ ಕೊಟ್ಲಿ. ಇವತ್ತು ಏನೋ ಗೊತ್ತಿಲ್ಲ, ಫೋನು ಸಿಕ್ಕಿದೆ, ನಿನ್ ಜೊತೆ ಮಾತಾಡ್ಬೇಕು ಅಂತ ಫಸ್ಟ್ ಕಾಲ್ ನಿನ್ಗೆ ಅಂತ ಹೇಳಿದ್ರು. ನಾನು ಖುಷಿ ಆಗ್ಬಿಡ್ತು. ಅವ್ರು ಮಾತಾಡ್ಬೇಕಾರೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಒಂದೊಂದು ವರ್ಡ್ ಅನ್ನ ಪಾಸ್ ಮಾಡಿ ಮಾತಾಡಿದರು. ನನ್ ಜೊತೆ 1 hour ಮಾತಾಡಿದ್ರು ಮಾಸ್ಟರ್.
ಆಮೇಲೆ ಅವ್ರು ಸರಾಗವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರೆಲ್ಲಾ ಧ್ಯಾನದ ಒಂದು ಉನ್ನತ ಸ್ಥಿತಿಯಲ್ಲಿರೋರ್ಗೆ ನಾನ್ ಕೇಳಿದೆ, ಮೇಡಮ್ ಈ ತರ ಹೀಗಾಗಿದೆ ಅಂದ್ರೆ ನೀವು ಕರ್ಮಚಕ್ರ ಧ್ಯಾನ ಮಾಡಿದೀರಾ? ಯಾಕೆ ಇದ್ರ ಬಗ್ಗೆ ನಂಗೆ ಮಾಹಿತಿ ಸಿಕ್ಕಿತ್ತಲ್ವಾ, ಹಿಂದಿನ ಜನ್ಮದ ಬಗ್ಗೆ ಇರೋದ್ರಿಂದ ನಮ್ಗೆ ಈ ತರ ಬ್ಲಾಕೇಜ್ ಬರುತ್ತೆ. ಇಲ್ಲ ನನಗ್ ಗೊತ್ತಿಲ್ಲ. ಇಲ್ಲ ಮೇಡಮ್ ಹಿಂಗಿದೆ, ನೀವು ಮಾಡಿ ಅಂತ. ನನಗ್ ಅನಿಸ್ತು ಇನ್ ನೆಕ್ಸ್ಟ್ ಇವ್ರು ಮಾತಾಡ್ತಾರೋ ಇಲ್ವೋ, ಫೋನಲ್ಲಿ ಸಿಗ್ತಾರೋ ಇಲ್ವೋ ಅಂತ ಧ್ಯಾನ ಹೇಳ್ಕೊಟ್ಬಿಟ್ಟೆ. ಅದು ಮೇಡಮ್ ಹಿಂಗಿಂಗ್ ಧ್ಯಾನ ಇರುತ್ತೆ, ಹಿಂಗಿರುತ್ತೆ, ನೀವು ಧ್ಯಾನ ಮಾಡಿ ಅಂತ. ನಾನ್ ಏನ್ ಮಾಡಿದೆ, ಇನ್ನೊಮ್ಮೆ ಸಿಗ್ತಾರೆ ಇಲ್ವೋ ಅಂತ ನಾನ್ ಅದೇ ಒಂದೂವರೆ ತಿಂಗಳಾಗಿದೆ ನಮ್ ಮೇಡಮ್ ಹತ್ರ ಹೇಳಿದೆ. ನಮ್ಮ ಮೇಡಮ್ ಹಿಂಗೆ, ಮತ್ತೆ ನಾನು ಅವ್ರ ಜೊತೆ ಮಾತಾಡಿದೆ, ಶೋಭಾ ಮೇಡಮ್ ಜೊತೆ. ನನಗ್ ಗೊತ್ತಿಲ್ಲ ಮೇಡಮ್, ಈ ತರ ಧ್ಯಾನ ಮಾಡಿ ಅಂತ ಹೇಳಿದೆ. ತಪ್ಪಾದ್ರೆ ಕ್ಷಮಿಸಿ, ನಾನ್ ಹೇಳ್ಕೊಟ್ಟಿದ್ ಕರೆಕ್ಟ್ ಇದೆನಾ ಇಲ್ವಾ ಅಂತ ಕೇಳಿದೆ. ಮತ್ ನನಗೇನೋ ತಪ್ಪು ಮಾಡಿದೀನಿ ಏನೋ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಜಯಶ್ರೀ ನೀನ್ ಹೇಳಿದ್ ಕರೆಕ್ಟ್ ಇದೆ, ನಾಳೆಯಿಂದ ನೀ ಧ್ಯಾನ ಹೇಳಕ್ ಸ್ಟಾರ್ಟ್ ಮಾಡು. ಹಾ ಮೇಡಮ್, ನಾನ್ ಧ್ಯಾನ ಹೇಳೋದಾ? ಇನ್ನೂ ಒಂದೂವರೆ ತಿಂಗಳಾಗಿಲ್ಲ ಈ ಕರ್ಮಚಕ್ರ ಧ್ಯಾನದಲ್ಲಿ ಬಂದಿದ್ದೀನಿ, ನಾನ್ ಹೇಳ್ಕೊ ಸಾಧ್ಯನೇ ಇಲ್ಲ. ಇಲ್ಲ ಜಯಶ್ರೀ, ನಿನ್ ಜರ್ನಿ ಧ್ಯಾನದಿದೆ, ನೀನ್ ಧ್ಯಾನ ಹೇಳಕ್ ಸ್ಟಾರ್ಟ್ ಮಾಡು ಅಂದ್ರು. ನಾನು ಒಪ್ಲೇ ಇಲ್ಲ, ಹ್ಞೂ ಅಂದೆ. ಹಾಗೆ ನಡಿಬೇಕಾದ್ರೆ ನನ್ಗೆ ಯಾವಾಗ ಸ್ವಾಧ್ಯಾಯ ಗ್ರೂಪ್ ಅಲ್ಲಿ ನಾನು ಎಕ್ಸ್ಪಿ ಸ್ವಾಧ್ಯಾಯ ಗ್ರೂಪ್ ಅಲ್ಲಿ ನಾನು ಜಾಯಿನ್ ಆಗಿದ್ದೆ, ಆ ಗ್ರೂಪ್ ಚಾನೆಲ್ ಅವರು ನನಗೆ, ಈಗ ನೀವ್ ಹೇಗೆ ಇನ್ವೈಟ್ ಮಾಡಿ ಹಾಗೆ ನನ್ಗೆ ನಿಮ್ಮ ಧ್ಯಾನದ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಳ್ಳಿ ಅಂತ ಕರೆದ್ರು. ಅಲ್ಲಿ ಮಾತಾಡಿದೆ ಮಾಸ್ಟರ್ಸ್. ಅವತ್ತು ಏನು ಆ ವೇದಿಕೆಯನ್ನ ಕೊಟ್ರು ಕೊಪ್ಪಳ ಟೀಮ್ ಅಲ್ಲಿ ನನ್ಗೆ, ಆ ವೇದಿಕೆ ನನ್ನ ಈ ಮಾಧ್ಯಮಕ್ಕೆ ತಂದು ಬಿಡ್ತು. ಯಾಕಂದ್ರೆ ಒಂದು ಗುರುವಿಗೆ ಗೊತ್ತಿರತ್ತೆ ಎನ್ಲೈಟ್ಮೆಂಟ್, ನಮ್ಮ ಮುಂದಿನ ಜರ್ನಿಯಲ್ಲಿ ಇರೋರ್ಗೆ ಗೊತ್ತಿರತ್ತೆ ಅವಕಾಶ ಸಿಕ್ಕಾಗ ನನ್ನ ಅವಕಾಶ ಕೊಡ್ಬೇಕು ಅಂತ. ಆ ಅವಕಾಶ ಅವ್ರು ಕೊಟ್ಟಿದ್ದು ಇವತ್ತು ಇಲ್ಲಿ ನನ್ನ ತಂದದ್ ನಿಲ್ಸಿದೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿದೆ. ಯಾವ ಗ್ರೂಪ್ ಅಲ್ಲಿ ನಾನು ಫಸ್ಟ್ ಜಾಯಿನ್ ಆಗಿದ್ನಲ್ಲ, ಆ ಮೇಡಮ್ ಅವ್ರು ರಾತ್ರಿನೇ ಕಾಲ್ ಮಾಡಿದ್ರು, ಜಯಶ್ರೀ ಇನ್ನು ಈ ಗ್ರೂಪ್ ಅಲ್ಲಿ ನೀನು ಧ್ಯಾನ ಹೇಳಕ್ ಸ್ಟಾರ್ಟ್ ಮಾಡು, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ನೀನ್ ಹೇಳಕ್ ಸ್ಟಾರ್ಟ್ ಮಾಡೋದು. ಸೊ ಧ್ಯಾನ ಒಂದು ಸತ್ಸಂಗವನ್ನ ಹೇಳಕ್ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಗ್ರೂಪ್ ಅಲ್ಲಿ ಹೇಳ್ತಾ ಹೋದಾಗ ಅದೇ ಕರ್ಮಚಕ್ರ ಧ್ಯಾನದಲ್ಲಿ ನಂಗೆ ಮಧ್ಯಾಹ್ನ ನಮಗೆ ಒಂದು ಅವಕಾಶ ಮಾಡಿಕೊಟ್ರು, ಕರ್ಮಚಕ್ರ ಹೇಳಕ್ ಸ್ಟಾರ್ಟ್ ಮಾಡಿದೆ. ಒಂದ್ ದಿವ್ಸ ನನ್ಗೆ ಒಂದ್ ಕನಸು ಬಂತು. ಕನಸಲ್ಲಿ ನಿಮ್ಗೆ ಗೊತ್ತು ಕರ್ಮಚಕ್ರ ಅಂದ್ರೆ ನಮ್ಗೆ ಡ್ರೀಮ್ ವರ್ಡು ಇರುತ್ತೆ. ಅಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಡ್ರೀಮ್ ವರ್ಡಿಗೆ ನಾವು ಕನೆಕ್ಟ್ ಆಗುವಂತ ಟೆಕ್ನಿಕ್ ಇಂದ ಒಂದು ಧ್ಯಾನವನ್ನ ಹೇಳ್ಕೊಡ್ತಾರೆ. ಅದು ಮಾಡಿದಾಗ ನನ್ಗೆ ಒಂದು ಮಾಸ್ಟರ್ಸ್ ಏನ್ ಹೇಳಿದ್ರೆ, ನೀನೇ ಒಂದು ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡಿ ಧ್ಯಾನ ಪ್ರಚಾರವನ್ನ ಸ್ಟಾರ್ಟ್ ಮಾಡುವಂದ್ರು. ನಂದೆ ನಂದು ನೋಡಿ ನನ್ ಜರ್ನಿ ಹೇಗ, ಈಗ ಎಷ್ಟೋ ಚಾನಲ್ ಅಲ್ಲಿ ಧ್ಯಾನ ಹೇಳ್ಕೊಡ್ತಾ ಇದೀನಿ, ಎಷ್ಟೋ ಗ್ರೂಪ್ ಅಲ್ಲಿ ಧ್ಯಾನ ಇನ್ ಮತ್ ನನಗೊಂದ್ ಯಾಕೆ ಧ್ಯಾನದ ಗ್ರೂಪ್ ಬೇಕು, ನಂದಂತ ಯಾಕೆ ಬೇಕು? ಏನಿಲ್ಲಪ್ಪ, ನಾನೇನ್ ಮಾಡಲ್ಲ. ಇಷ್ಟೊಂದ್ ಚಾನಲ್, ಅವಾಗ ಸುಮಾರು ಕನ್ನಡದಲ್ಲಿ ಒಂದ್ 7-8 ಚಾನಲ್ ಅಲ್ಲಿ ಧ್ಯಾನ ಹೇಳ್ಕೊಡ್ತಾ ಇದ್ದೆ, ಸತ್ಸಂಗ ಮಾಡ್ತಾ ಇದ್ದೆ, ಬೇರೆ ಬೇರೆ ಗ್ರೂಪ್ ಕಡ್ದಾಗ ಮಾಡ್ತಾ ಇದ್ದೆ. ಯಾಕೆ ಮಾಡ್ಬೇಕು ಬಿಡು ಅಂತ ಬಿಟ್ಟೆ. ಆದ್ರೆ ನಮ್ಮ ಜರ್ನಿ ಎಲ್ಲಿರತ್ತಂದ್ರೆ ಮಾಸ್ಟರ್ಸ್, ಅಲ್ಲಿ ಬಂದ್ ತಂದಿರುತ್ತೆ. ನನಗೆ ಒಂದ್ ದಿವ್ಸ ಗ್ರೂಪ್ ಮಾಡುವಂತ ಅವಕಾಶ ಒದಗಿ ಬಂದೇ ಬಂತು. ಯಾಕಂದ್ರೆ ನಾವು ಅಲ್ಲಿ ಕರ್ಮಚಕ್ರ ಧ್ಯಾನದಲ್ಲಿ ಇರುವಾಗ ಹೊಸ ಧ್ಯಾನಿಗಳಿಗೆ ಧ್ಯಾನ ಹೇಳ್ಕೊಡಕ್ಕೆ ನಮ್ಮನ್ನ ಹೇಳ್ತಾರೆ ಧ್ಯಾನ ಕಾಲ್ ಅಲ್ಲಿ. ಒಬ್ಬ ಧ್ಯಾನಿಗೆ ಕಾಲ್ ಮಾಡಿ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟೆ ಒಬ್ರು ಮೇಡಮ್ಗೆ. ಹೇಗಾಯ್ತಂದ್ರೆ ಅವರಿಂದ ಅವ್ರ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ರು. ಒಂದ್ ದಿವ್ಸ ಏನ್ ಹೇಳಿದ್ರು, ಮೇಡಮ್ ನಮ್ಮ ಊರಲ್ಲಿ ಒಂದು ಗ್ರೂಪ್ ಇದೆ ಮೇಡಮ್, ಯಾರು ಈ ತರ ಧ್ಯಾನ ಹೇಳ್ಕೊಡೋರಿಲ್ಲ, ನಮ್ಗೆ ಅವೇರ್ನೆಸ್ ಇಲ್ಲ ಮೇಡಮ್, ಅದು ನಾರ್ತ್ ಕರ್ನಾಟಕ ಗ್ರೂಪ್. ಸೊ ನಾನಂದೆ, ನನಗೆ ಅದು ಬಹಳ ಇಷ್ಟ ಆಯ್ತು. ನನಗೂ ಏನಂದ್ರೆ ನಾರ್ತ್ ಕರ್ನಾಟಕ ಕಡೆ ಇಷ್ಟು ಈಗ 3 ವರ್ಷ ಹಿಂದೆ ಇಷ್ಟು ಅವೇರ್ನೆಸ್ ಇರ್ಲಿಲ್ಲ ಮಾಸ್ಟರ್ಸ್. ಇವಾಗ ತುಂಬಾ ಅವೇರ್ನೆಸ್ ಬಂದ್ಬಿಟ್ಟಿದೆ, ಅದು ಖುಷಿ, ನನಗೆ ಹೆಮ್ಮೆ. ನನಗ್ ಸಿಕ್ತಲ್ಲ, ಆಯ್ತು ನೀವು ಒಬ್ರು ಇವತ್ತು ಬಂದಿದ್ರೆ ನಿಮ್ ಹಿಂದಿಂದೆ ಬರ್ತಾರೆ, ನಾನ್ ನಿಮ್ ಗ್ರೂಪಿಗೆ ಬರ್ತೀನಿ ಮೇಡಮ್, ಹೇಳ್ಕೊಡ್ತೀನಿ. ಅವ್ರು ಹೇಗೆ ಮೇಡಮ್, ಆನ್ಲೈನ್ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇಲ್ಲ ಮೇಡಮ್, ಹಿಂಗ್ ಜೂಮ್ ಇರುತ್ತೆ, ಅಲ್ಲಿ ಬನ್ನಿ ನಾವು ಹೇಳ್ಕೊಡ್ತೀವಿ ಅಂತ ಅಂದೆ. ಹೇಳ್ಕೊಟ್ಟು ಧ್ಯಾನ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಅವಾಗ ಜೂಮ್ ಅಲ್ಲಿ 11 ದಿವಸ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಒಂದು ಫಸ್ಟ್ ಧ್ಯಾನದ ಗ್ರೂಪ್ 11 ದಿವಸ ಹೇಳ್ಕೊಡೋದು. 8ನೇ ದಿವಸ ಆಯ್ತು, ತುಂಬಾ ಚೆನ್ನಾಗಿ ನಡೀತಾ ಇತ್ತು, ತುಂಬಾ ಜನರು ಸೇರ್ಕೊಂಡ್ರು. ಹಾಗೆ ನನ್ಗೆ ಗೊತ್ತಿರುವಂತ ಎಲ್ಲ ಧ್ಯಾನಿಗಳನ್ನು, ಕರ್ಮಚಕ್ರ ಯಾರಿಗ್ ಗೊತ್ತಿಲ್ಲ ಆ ಎಲ್ಲ ಧ್ಯಾನಿಗಳನ್ನ ಸೇರ್ಸ್ಕೊಂಡು ಒಂದು ಗ್ರೂಪ್ ಮಾಡಿ ಸ್ಟಾರ್ಟ್ ಮಾಡಿದೆ. ಬರೀ ಲಿಂಕ್ ಕಳಿಸ್ತಾ ಇದ್ದೆ ಎಲ್ಲರಿಗೂ. ಸ್ಟಾರ್ಟ್ ಮಾಡಿ 8ನೇ ದಿವಸ ಆಯ್ತು, ನಮ್ ಮೇಡಮ್ಗೆ ಫೋನ್ ಮಾಡಿದೆ, ಕರ್ಮಚಕ್ರದ ನಮ್ಮ ಮೆಂಟರ್ ಆಗಿರುವಂತ ಮೇಡಮ್ ಫೋನ್. ನಾನು ಸ್ಟಾರ್ಟ್ ಮಾಡಿದ್ದು ಅವ್ರಿಗೆ ಹೇಳಿದೆ, ಹಿಂಗೆ 11 ದಿವಸ ಮಾಡ್ತೀನಿ ಮೇಡಮ್ ಅಂತ. ಆಯ್ತು ಮಾಡು ಜಯಶ್ರೀ ಅಂತೇಳಿ. 8ನೇ ದಿವಸ ಕಾಲ್ ಮಾಡಿದೆ, ಮೇಡಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ, 2 ದಿವಸ ಆದ್ಮೇಲೆ 11 ದಿವಸ ಆಗತ್ತೆ ಮೇಡಮ್, ಗ್ರೂಪ್ ಧ್ಯಾನ ಮುಗಿಸ್ತೀನಿ ಅಂತ. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರು, ಜಯಶ್ರೀ ಗ್ರೂಪ್ ಅನ್ನ ಕ್ಲೋಸ್ ಮಾಡ್ಬೇಡ, ಯಾಕಂದ್ರೆ ಇಲ್ಲಿ ಇಷ್ಟು ಜನ ಸೇರಿದಾರೆ ಅಂದ್ರೆ ನಿಂದು ಒಂದು ಧ್ಯಾನದ ಒಂದು ಜರ್ನಿ ಇದೆ. ನಮ್ಮ ಗ್ರೂಪಿನಲ್ಲಿ ಒಂದು ಬ್ರಾಂಚ್ ಆಗಿ ನಾವು ಈ ಕಡೆ ಬರ್ತೀವಿ, ನಿಂದು ಒಂದು ಬ್ರಾಂಚ್ ಮಾಡ್ಕೊಂಡು ನೀನು ಧ್ಯಾನವನ್ನ ಸ್ಟಾರ್ಟ್ ಮಾಡು, ನಿನ್ನ ಗ್ರೂಪ್ ಅನ್ನ ನಿಲ್ಲಿಸ್ಬೇಡ ಅಂತಂದ್ರು. ಆಯ್ತು ಮೇಡಮ್ ಅಂತ ಅವ್ರ ಮಾತನ್ನ ನಾನು ಕೇಳಿದೆ ಮಾಸ್ಟರ್. ಆ ಗ್ರೂಪ್ ಹಾಗೆ ಇದ್ದೆ. ಒಂದ್ ದಿವಸ ಇದೇ ತರ ಆನ್ಲೈನ್ ಅಲ್ಲಿ ಕೂತಾಗ ನಾನು ಅಂದೆ, ಮಾಸ್ಟರ್ಸ್ ನೀವೇನೋ ಗ್ರೂಪ್ ಮಾಡು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ಮೇಡಮ್ ನನ್ಗೆ ಮಾಸ್ಟರ್ಸೇ ಏನಂದ್ರೆ
ಹೆಸರು ಕೊಟ್ಟಿದ್ದು ಅಂತ. ನಾನು ಅದೇ ಅಲ್ಲನ್ನ ಕೂತು ಮಾಸ್ಟರ್ಸ್ ನೀವೇನೋ ಗ್ರೂಪ್ ಮಾಡು ಹಾಗೆ ಹೀಗೆ ಅಂತ ಹೇಳಿದ್ರೆ ನನ್ಗೂ ಒಂದ್ ಹೆಸರು ಕೊಡಿ. ನನ್ ಯಾವಾಗ್ಲೂ ಒಂದೇನು ಹೆಬ್ಬೆಟ್ ಅಂದ್ರೆ ಒಂದು ಪೇಪರ್ ಇಟ್ಕೊಂಡಿರ್ತೀನಿ, ಒಂದ್ ಪೆನ್ ಇಟ್ಕೊಂಡಿರ್ತೀನಿ, ಏನಾದ್ರೂ ನೋಟ್ ಮಾಡ್ಕೋಬೇಕಂತ. ಕಣ್ ಮುಚ್ಕೊಂಡ್ ಕುತ್ಕೊಂಡೆ ಮಾಸ್ಟರ್. ನನ್ಗೆ ಶಿವಶಕ್ತಿ ಅಂತ ರೈಟಿಂಗ್ ಬಂತು, ಆಟೋ ರೈಟಿಂಗ್ ಶಿವಶಕ್ತಿ ಅಂತ ಬಂತು. ಆ ಶಿವಶಕ್ತಿ ಅಂತ ಬಂದಿದ್ದನ್ನ ನಾನ್ ಹೇಳಿದೆ. ಆಮೇಲೆ ಬೇರೆ ಇನ್ನೊಬ್ರು ಮಾಸ್ಟರು ಶಿವಶಕ್ತಿ ಇಟ್ಟಿದ್ದಾರೆ ಹೆಸರು, ಸರ್ ಬೇಡ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗ್ಲಿ, ಇಬ್ಬರದು ಒಂದೇ ಹೆಸರಾದ್ರೆ ಚೆನ್ನಾಗಿರಲ್ಲ ಅಂತ ಅಂದಾಗ ಆ ಆನ್ಲೈನ್ ಅಲ್ಲಿ ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರ ಅಂತ ನಾವು ಇನ್ಕ್ಲೂಡ್ ಮಾಡ್ಕೊಂಡು ನನ್ನ ಗ್ರೂಪ್ ಅನ್ನ, ನನ್ನ ಧ್ಯಾನದ ಜರ್ನಿಯನ್ನ ನಾನು ಸ್ಟಾರ್ಟ್ ಮಾಡಿದೆ ಮಾಸ್ಟರ್ಸ್. ಸೊ ಆ ಜರ್ನಿ ಏನಾಯ್ತಂದ್ರೆ ಇವತ್ತು ಹಾಗೆ ನಡೀತಾ ಇದೆ. ಹಾಗೆ ನಡೀತಾ 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 ಏನಂದ್ರೆ ನಾನು ಅವತ್ತು ಮಾಸ್ಟರ್ಸ್ ನ ಕೇಳಿದೆ. ಇಷ್ಟು ನಮ್ಮ ಹೆಸರು ಬಂದ್ರು ನಾನು ಗ್ರೂಪ್ ಮಾಡಿರ್ಲಿಲ್ಲ, ವಾಟ್ಸಪ್ ಗ್ರೂಪ್. ಹೇಗ್ ಮಾಡಿದ್ರಂದ್ರೆ ನನ್ ಒಂದ್ ದಿವಸ ಇಡೀ ರಾತ್ರಿ ಮಲ್ಗಕ್ ಬಿಡ್ಲಿಲ್ಲ ಮಾಸ್ಟರ್ಸ್, ಮಲ್ಗಕ್ಕೆ ಬಿಡ್ಲಿಲ್ಲ. ನಾನು ಯಾಕೆ ಅಂದಾಗ ನಾನು ಗ್ರೂಪ್ ಮಾಡಿರ್ಲಿಲ್ಲ, ಹೆಸರು ಕೊಟ್ಟಿದೀವಿ, ಗ್ರೂಪ್ ಕೊಟ್ಟಿದೀವಿ, ನೀನ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಅಂದ್ರು. ಗ್ರೂಪ್ ಅನ್ನ ಮಾಡಿದೆ, ಮಾಡಿ ಎಲ್ಲರನ್ನೂ ಜಾಯಿನ್ ಮಾಡಿದೆ ಮಾಸ್ಟರ್ಸ್. ಅದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಒಂದ್ ಘಟನೆ ನಡೆದಿತ್ತು, ಅದನ್ನೇ ಮರೆತೆ. ನನ್ನ ಲೈಫ್ ದ ಮೇಲುಗಲ್ಲ ಅಂದ್ರೆ ನಾವೆಲ್ಲ ಫ್ಯಾಮಿಲಿ, ನಮ್ ಫ್ಯಾಮಿಲಿ ಎಲ್ಲ ನಮ್ಮ ಒಂದು ಮದ್ವೆಗೆ ಹೋಗಿದ್ವಿ, ಹೋಲ್ ಫ್ಯಾಮಿಲಿ ಎಲ್ಲ, ನಮ್ಮ ಅತ್ತೆ ಮನೆ, ನಮ್ಮ ಹಸ್ಬೆಂಡು, ನಾವು ಎಲ್ಲ ಒಂದು ಫ್ಯಾಮಿಲಿ ಮದ್ವೆಗೆ ಹೋಗಿದ್ವಿ. ಮದ್ವೆ ಎಲ್ಲ ಮುಗಿದ್ಮೇಲೆ ರಾತ್ರಿ ಎಲ್ರು ವಾಪಸ್ ಬರ್ತಾ ಇದ್ವಿ. ಎಲ್ರ ಕಾರು ಲೈನ್ ಆಗಿ ಬರ್ತಾ ಇದ್ವು. ಫಸ್ಟ್ ಕಾರಲ್ಲಿ ಮದ್ವೆ ಆದ ಹುಡುಗ ಹುಡುಗಿ, ಹಿಂದೆ ಎಲ್ಲ ರಿಲೇಟಿವ್ಸ್, ಲಾಸ್ಟ್ ನಮ್ ಕಾರು, ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ನನ್ನ ಅತ್ತೆ, ಮುಂದಿನಲ್ಲಿ ನನ್ನ ಮೈದ, ನನ್ನ ಆದಿ, ಎಲ್ಲರೂ ಅವ್ರ ಒಂದ್ ಕಾರಲ್ಲಿ. ಸೊ ಹೆಂಗೆಲ್ಲಾ ನಿಂತಿತ್ತು. ವಾಪಸ್ ಬರ್ತಾ ಇದೀವಿ. ವಾಪಸ್ ಬರ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ, ನಮ್ಮ ಮುಂದೆ ಇರುವಂತ ನಮ್ ಫ್ಯಾಮಿಲಿ ಕಾರು ಬ್ರೇಕ್ ಹಾಕಿದ್ರು. ಅವ್ರು ಬ್ರೇಕ್ ಹಾಕಿದ್ರು ಅಂತ ನಾವು ಅಂದ್ರೆ ನನ್ನ ಹಸ್ಬೆಂಡು ಬ್ರೇಕ್ ಹಾಕಿದ್ರು. ನನ್ನ ಹಸ್ಬೆಂಡ್ ಡ್ರೈವಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್. ಸ್ವಲ್ಪ ಡಿಸ್ಟೆನ್ಸ್ ಇರ್ತಾನೆ ಬ್ರೇಕ್ ಹಾಕಿದ್ರು. ಬ್ರೇಕ್ ಹಾಕಿದ ತಕ್ಷಣ ಅವ್ರಿಗೆ ಟಚ್ ಆಗ್ಲಿಲ್ಲ, ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇಸ್ಕೊಂಡೆ ನಮ್ ಗಾಡಿ ನಿಂತು. ಅದು ಎಲ್ಲಿಂದ ಹಿಂದಿಂದ ಒಂದು ಗಾಡಿ ಬಂತು, ಕಾರ್ ಬಂತು ಗೊತ್ತಿಲ್ಲ. ನನ್ ಹಸ್ಬೆಂಡ್ ಇವತ್ತು ಅಂತಾರೆ, ನಾನ್ ಮಿರರ್ ಅಲ್ಲಿ ನೋಡ್ತಾ ಇದ್ದೆ, ಎಲ್ಲೂ ಕಾರ್ ಇರ್ಲಿಲ್ಲ, ಅದ್ ಹೆಂಗ್ ಯಾವ ಕ್ಷಣದಲ್ಲಿ ಬಂತು ಬಂತಿಲ್ಲ, ಬಂದು ಹೊಡೆದ್ರೆ ಮಾಸ್ಟರ್ಸ್ ನಮ್ ಹಿಂದ್ಗಡೆ ಇರುವಂತ ಡಿಕ್ಕಿ ಪೂರ್ತಿ ಸೀಟ್ ಒಳಗಡೆ ಬಂದ್ಬಿಟ್ಟಿತ್ತು. ನಾನು ನನ್ ಮಗಳು ಹಿಂದ್ ಕೂತಿದ್ದೆ, ನಾನ್ ಮುಂದ್ ಕುಂತಿದ್ದೆ, ನಮ್ಮ ಅತ್ತೆ ಹಿಂದ್ ಕೂತ್ಕೊಂಡಿದ್ರು. ನಾನಂದೆ, ಅಮ್ಮ ನಿಮ್ ಕಾಲ್ ನೋವಿಂದೆ, ಹಿಂದೆ ಆದ್ರೆ ಕಂಫರ್ಟ್ ಆಗಲ್ಲ, ಕಾಲ್ ಮುಂದೆ ಚಾಚ್ಕೊಂಡ್ ಕುತ್ಕೋಬೇಕಂತ, ನೀವು ಮುಂದೆ ಕುತ್ಕೊಳ್ಳಿ ಅಂತ ನಮ್ಮ ಅತ್ತೆಯವ್ರನ್ನ ಮುಂದ್ ಕೂರ್ಸ್ಕೊಂಡು ನಾನ್ ಹಿಂದೆ ಕುತ್ಕೊಂಡೆ. ಆವಾಗ ಅಲ್ಲಿ ಹಿಂದೆ ನನ್ಗೆ ಒಂದು ರಾಡ್, ಸೀಟಿನ ರಾಡ್ ಬಂದ್ ನನ್ ಬೆನ್ನಿಗೆ ಬಡಿತು. ಬಡ್ದಾಗ ಮಾಸ್ಟರ್ ಒಂದೇ ಫ್ರಾಕ್ಷನ್ ಮಿನಿಟ್ಸ್ ಹೇಗೆ ಆಕ್ಸಿಡೆಂಟ್ ಆಯ್ತು ಹೇಗೆ ಗೊತ್ತಿಲ್ಲ. ನೀವು ನಂಬ್ತಿರಿಲ್ಲೋ, ನಮಗ್ ಯಾರಿಗೂ ಒಂದು ಕೂದಲು ಎಳೆಯಷ್ಟು ಏನು ಇದು ಏನೂ ತೊಂದರೆ ಆಗಿಲ್ಲ, ಯಾವ ಏಟು ಆಗಿಲ್ಲ. ಜಸ್ಟ್ ನಮ್ ಕಾರ್ ಒಂದೇ ಡಿಕ್ಕಿ ಪೂರ್ತಿ ಒಳಗಡೆ, ಸೀಟ್ ಒಳಗಡೆ ಬಂದೆ. ನಾನು ನನ್ ಮಗಳು ಹಿಂದೆ ಕೂತಿದ್ದು, ನಮಗೂ ಒಂದ್ ಸ್ಕ್ರಾಚ್ ಆಗಿಲ್ಲ. ಒಂದ್ ಸ್ವಲ್ಪ ಡಿಕ್ಕಿದ ರಾಡ್ ಬಂದ್ ಬಡಿತು ನನ್ಗೆ ಹಿಂದೆ ಬೆನ್ನಲ್ಲಿ ಅಷ್ಟೇ. ಒಂದು ಫ್ರಾಕ್ಷನ್ ಮಿನಿಟ್ಸ್ ಕಣ್ ತಗೋದ್ ನೋಡ್ತೀವಿ, ಏನಾಯ್ತು ಏನು ಅಂತ ಗೊತ್ತಿಲ್ಲ. ನನ್ ಮಗಳಿಗೂ ತೊಂದ್ರೆ ಆಗ್ಲ. ನನ್ ಮಗಳ ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾಳೆ, ಅವಳಿಗೆ ಬ್ರೇಸಸ್ ಇತ್ತು, ಹೊಡೆದಿದ್ರೆ ಅದು ಲಾಸು, ಹಲ್ಲು ಹೋಗ್ಬೇಕು. ಆಯ್ತು. ಆದಾಗ ಒಂದ್ ನಿಮಿಷ ಮೈ ರೋಮಾಂಚನ ಆಯ್ತು. ಮನೆಗ್ ಬಂದ್ ಕೂತ್ಕೊಂಡು ಯೋಚನೆ ಮಾಡಿದೆ, ಭಗವಂತ ಏನ್ ಮಿರಾಕಲ್ ಮಾಡಿದೆಪ್ಪ. ಅಲ್ಲಿಂದ ನಾವು ಬೆಂಗಳೂರಿಂದ ನಾರ್ತ್ ಕರ್ನಾಟಕದಿಂದ ಬೆಂಗಳೂರಿಗೆ ಬರೋವರೆಗೂ ನಾವು ಗಾಡಿ ಅಲ್ಲಿ ಇರಕ್ ಬರಲ್ಲ. ನೆಕ್ಸ್ಟ್ ಡೇ ಹಸ್ಬೆಂಡ್ ಆಫೀಸ್ಗೆ ಹೋಗ್ಲೇಬೇಕು, ರಜಾ ಇಲ್ಲ ಅಂತ. ಹಾಗೆ ಆಕ್ಸಿಡೆಂಟ್ ಆದ ಗಾಡಿಯಲ್ಲೇ ಬಂದ್ವಿ. ಅಲ್ಲಿ ನಮ್ ಗಾಡಿ ನೋಡಿದವ್ರೆಲ್ಲ ಓವರ್ಟೇಕ್ ಮಾಡೋರೆಲ್ಲ ನಮ್ ಒಳಗಡೆ ನೋಡೋರು, ಇವ್ರಿಗೆ ಏನಾಗಿದೆ, ಏನ್ ತೊಂದ್ರೆ ಆಗಿದೆ, ಹೆಂಗಂದ್ರೆ ಏನೋ ಆಗಿರ್ಬೇಕು ಇವ್ರಿಗೆ, ಪಟ್ಟಿ ಏನು ಇಲ್ವಲ್ಲ ಅಂತ ಅಜೀಬವಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿದಾಗ ನಾನ್ ಮನೆಗ್ ಬಂದು ಹೇಳಿದೆ, ಭಗವಂತ ನೀನ್ ನನ್ ಉಳಿಸಿದ್ಯಪ್ಪ, ನೀನ್ ನನಗೆ ಸೆಕೆಂಡ್ ಲೈಫ್ ಕೊಟ್ಟಿದ್ಯಾ, ಈ ಜೀವನ ಏನಿದ್ರು ನಿನ್ ಸೇವೆಗಾಗಿ ಅಂತ ಅವತ್ ನಿರ್ಧಾರ ಮಾಡಿದೆ ಮಾಸ್ಟರ್ಸ್. ಆ ನಿರ್ಧಾರ ಆದ್ಮೇಲೆ ನನ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದು. ಯಾವ್ದು ಈ ಕರ್ಮಚಕ್ರ ಧ್ಯಾನ ಇದ್ರ ಮಧ್ಯೆ ಎಲ್ಲ ಇದೆಲ್ಲ ಆಗಿ ನನ್ನ ಸೋಲ್ ಜರ್ನಿಯಲ್ಲಿ ಡಿಫ್ರೆಂಟ್ ಆದಂತ ಧ್ಯಾನ ಮಾಡ್ತಾ 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 ಒಂದು ಅರಿವಿನಲ್ಲಿ ಬರಕ್ ಸ್ಟಾರ್ಟ್ ಮಾಡಿದೆ. ಅವತ್ತಿದ್ದಂತ ಕ್ವಶನ್ಗಳು ಇವತ್ತಿಲ್ಲ. ಅವತ್ತಾದಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಹಂತ ಮಾಸ್ಟರ್ಸ್. ನಾನು ಒಂದ್ ಮಾತು ಹೇಳ್ತಿದ್ದೀನಿ, ಇದು ಎಲ್ಲ ಮಾಮೂಲು ಅನಿಸ್ಬೋದು ನಿಮ್ಗೆ, ಇದೇನ್ ದೊಡ್ಡ ಜರ್ನಿ ಅಲ್ಲ ಅಂತ ಅನ್ಬೋದು. ಅವತ್ ನಾನು ಏನ್ ನಿರ್ಧಾರ ಮಾಡಿದೆ ನೋಡಿ ಮಾಸ್ಟರ್ಸ್, ಈ ಜನ್ಮ ಏನಿದ್ರು ನಿಮ್ಮ ಸೇವೆಗಾಗಿ ಅಂತ ಅಂದೆ. ಅವತ್ತಿನಿಂದ ಆ ಮಾಸ್ಟರ್ಸ್ ನನ್ನ ಒಂದು ಸೇವಕಿಯಾಗಿ ಅವರು ಏನು ನನ್ಗೆ ಸೇವೆಯನ್ನು ನೀಡ್ತಾ ಇದ್ದಾರೆ, ಆ ಸೇವೆಯ ಜರ್ನಿಯಲ್ಲಿ ನಾನು ಬರ್ತಾ ಇದ್ದೀನಿ. ಇದೇ ಕರ್ಮ ಚಕ್ರವನ್ನ ಹೇಳ್ತಾ ಇದ್ದೀನಿ. ಹಾಗೆ ನನ್ಗೇನು ಗೊತ್ತಿಲ್ಲ, ಧ್ಯಾನದ ಬಗ್ಗೆ ನನ್ಗೇನು ಗೊತ್ತಿಲ್ಲ, ಎಷ್ಟು ಗೊತ್ತಿದೆ ಅಷ್ಟೇ. ಆದ್ರೆ ಆ ಮಾಸ್ಟರ್ಸೇ ನನ್ನ ಏನ್ ಮಾಡಿದ್ರು ಅಂದ್ರೆ ಕನ್ನಡದಲ್ಲೂ ಹೇಳಕ್ ಸ್ಟಾರ್ಟ್ ಮಾಡಿದೆ.
ಹಾಗೆ ಹಿಂದಿ ಕ್ಲಾಸ್ ಅಲ್ಲಿ ಕೊಡಕ್ ಸ್ಟಾರ್ಟ್ ಮಾಡಿದೆ. ಹಿಂದಿಯಲ್ಲಿ ಒಂದು 5-6 ಸ್ಟೇಟ್ ಅಲ್ಲಿ ಕೊಡ್ತಾ ಇರ್ಬೇಕಾದ್ರೆ ಇಲ್ಲಿ ಒಂದು ಮಿರಾಕಲ್ ನಡೀತು ಮಾಸ್ಟರ್ಸ್. ಕನ್ನಡದಲ್ಲಿ ಬೇರೆ ಬೇರೆ ಕೆಲವೊಂದು ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿ ಕೆಲಸ ಮಾಡಿದೆ, ನಿರೂಪಕಿಯಾಗಿ ಕೆಲಸ ಮಾಡಿದೆ, ಸತ್ಸಂಗನ ತಗೊಳಕ್ ಸ್ಟಾರ್ಟ್ ಮಾಡಿ. ಹಾಗೆ ಜರ್ನಿ ಸ್ಟಾರ್ಟ್ ಆಗ್ತಾ ಹಿಂದಿಯಲ್ಲಿ ಜಾಸ್ತಿ, ನಾನು ಕನ್ನಡ ಮಾಸ್ಟರ್ಸ್ ನನ್ಗೆ ಅಷ್ಟೊಂದು ಗೊತ್ತಿಲ್ಲ, ಹಿಂದಿಯವರೇ ಜಾಸ್ತಿ ಗೊತ್ತಾದ. ಹಿಂದಿಯಲ್ಲಿ ಜಾಸ್ತಿ ಕ್ಲಾಸಸ್ ಬರ್ತು, ಕ್ಲಾಸ್ ಮಾಡ್ತಾ ಇದ್ದೆ. ಕೊನೆಗೆ ಒಂದು ನನ್ಗೆ ಸೇವೆ ಸಿಕ್ತು. ವಂಡರ್ ಆಫ್ ಯೂನಿವರ್ಸ್ದು ಗ್ರೂಪ್ ಇದೆ ನಮ್ ಕನ್ನಡದಲ್ಲಿ, ನಿಮ್ಗೆ ಎಲ್ರಿಗೂ ಗೊತ್ತು. ಆ ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿ ನಾನು ಹೋದೆ. ಅಡ್ಮಿನ್ ಆಗಿ ಹೋದಾಗ ಅಲ್ಲಿ 24 hours ನಿರಂತರವಾಗಿ 48 hours ಧ್ಯಾನ ಇತ್ತು. ಪತ್ರಿಜಿ ಗುರುಗಳ ಒಂದು ಮಹೋತ್ಸವ, ಮೊದಲೇ ವರ್ಷದ ಮಹೋತ್ಸವವನ್ನ ಮಾಡೋಕೆ. ಸೊ ಅಲ್ಲಿ ನಾನು ಅಡ್ಮಿನ್ ಆಗಿ ಜಾಯ್ನ್ ಆದೆ. ಅಲ್ಲಿ ಅಂದ್ರೆ ಎಲ್ರು ಸೇರಿ ಒಂದು 15-20 ಜನ, ಅವ್ರು ಎಲ್ರು ಸೇರಿ ನಾರ್ತ್ ಇಂಡಿಯಾನ ಹ್ಯಾಂಡಲ್ ಮಾಡಿದ್ರು. ನಾನು ಒಬ್ಳೆ 8 states ನಾರ್ತ್ ಇಂಡಿಯಾನ ನಾನು ಒಬ್ಳೆ ಹ್ಯಾಂಡಲ್ ಮಾಡಿ. ಆವಾಗ 8 states ಮಾಸ್ಟರ್ಸ್ ನನಗೆ ಪರಿಚಯ ಆದ್ರು. ನಾನು ಒಬ್ಳೆ ಹ್ಯಾಂಡಲ್ ಮಾಡಿದೆ. 24/7 ಕೆಲಸ ಮಾಡಿದ್ದೀನಿ ಮಾಸ್ಟರ್. ಅಷ್ಟಾದ್ರೂ ನಂಗೆ ಟೈಮ್ ಸಾಲ್ತಾ ಇರ್ಲಿಲ್ಲ. ಆ ಒಂದು ಕನೆಕ್ಷನ್ಗೆ ನನ್ ಕೊಟ್ರು. ಆವಾಗ ನಾನು ಪತ್ರಿಜಿ ಗುರುಗಳಂದೆ, ಓಹೋ ಅಂತ ಇದೆ ನಾನು. ಓ ಮಾಸ್ಟರ್ಸ್, ನೀವು ತುಂಬಾ ಬುದ್ಧಿವಂತರಿದ್ದೀರಾ, ನಮ್ಮನ್ನ ಹೆಂಗ್ ಕರ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ. ನನ್ನನ್ನು ಯಾಕೆ ಮುಂಚೆ ಹಿಂದಿ ಕಳ್ಸಿದ್ರಂದ್ರೆ, ನೆಕ್ಸ್ಟ್ ನನ್ಗೆ ಈ ಒಂದು ಸೇವೆಯನ್ನು ಕೊಡೋರಿದ್ರು. ಏನಂದ್ರೆ ಆವಾಗ ಹೇಳಿದ್ರು ಪತ್ರಿಜಿ ಗುರುಗಳು, ನಾರ್ತ್ ಸೌತ್ ಒಂದು ಚೈನ್ ಅಲ್ಲಿ ಜಾಯಿನ್ ಆಗ್ಬೇಕಾಗಿತ್ತು, ಒಬ್ರಿಗೊಬ್ರು ಪರಿಚಯ ಆಗ್ಬೇಕು, ಒಬ್ರು ಜಾಯಿನ್ ಆಗ್ಬೇಕಾಗಿತ್ತು ಅಂತ ಮೊದಲೇ ನನ್ನ ಜರ್ನಿಯನ್ನ ಹಿಂದಿಯಲ್ಲಿ ಕಳಿಸ್ಕೊಟ್ಟಿದ್ರು. ಆ ಹಿಂದಿಯಲ್ಲಿ ನಾನು ಮಾಡ್ತಾ ಇರೋ ಸತ್ಸಂಗದಿಂದ ಅಲ್ಲಿ ಸುಮಾರು ಒಂದು 8 states ಮಾಸ್ಟರ್ಸ್ ಗಳಿಗೆ ನಾನು ಕನೆಕ್ಟ್ ಆಗಿ ಅವ್ರ ಜೊತೆ ಕನೆಕ್ಟಿವಿಟಿ ಬಂದು ಅಲ್ಲಿ ಸುಮಾರು ಹಿಂದಿಯಲ್ಲೇ ನಾನು ಜಾಸ್ತಿ ಕ್ಲಾಸ್ ಕೊಟ್ಟಿದ್ದು. ಇತ್ತೀಚೆಗೆ ಬಿಟ್ಟಿದ್ದೀನಿ ಅಷ್ಟೇ ನಾನು, ಯಾಕಂದ್ರೆ ಇಲ್ಲಿ ನನಗೆ ನನ್ನ ಗ್ರೂಪಿನಲ್ಲಿ ಜಾಸ್ತಿ ಬರೋದ್ರಿಂದ ಧ್ಯಾನ ಪ್ರಚಾರಗಳನ್ನ ಮಾಡ್ತಾ ನಾನು ಬರೀ ಏನಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲದೆ ಆಫ್ಲೈನ್ ಕ್ಲಾಸ್ಗಳನ್ನು ತಗೋತೀನಿ ಮಾಸ್ಟರ್ಸ್. ಆವಾಗ 3 months 4 months ಆಫ್ಲೈನ್ ಕ್ಲಾಸಿಗೆ ಹೋಗಿ ಆದಷ್ಟು ನಾನು ಚಿಕ್ಕ ಮಕ್ಕಳನ್ನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಅನಿಸ್ತು, ನಾವೆಲ್ಲ ಅರ್ಧ ವಯಸ್ಸಾದ್ಮೇಲೆ ಸಿಕ್ತು, ಇದೇ ಮೊದ್ಲಿಗೆ ಸಿಗ್ತದೆ, ನಾವೆಲ್ಲೋ ಇರ್ತಿದ್ವಿ ಅಂತ ಅನಿಸ್ತು. ಅದಕ್ಕೆ ನನ್ನ ಆಸೆ ಏನಂತೆ, ಬೇಸಿಕ್ ಅಲ್ಲಿ ಕೊಡೋಣ ಅಂದ್ರೆ ಸಂಸ್ಕಾರ ಅಂತ ಯಾಕೆ ಹೇಳಿದ್ರೆ, ಈ ಸಂಸ್ಕಾರ ಮಕ್ಕಳಲ್ಲಿ ಬೆಳೆದ್ರೆ, ಈ ಬುನಾದಿ ಧ್ಯಾನ ಅಂತ ಬೆಳೆದ್ರೆ ನನ್ನ ಭಾರತದ ಒಂದು ಭವಿಷ್ಯ, ಯುವ ಜನಾಂಗ ಬುನಾದಿ ಆಗತ್ತೆ ಅಂತ ನಾನು ಆದಷ್ಟು ಸ್ಕೂಲ್ಗಳಿಗೆ ಹೋಗಿ ಧ್ಯಾನ ಕೊಡ್ತೀನಿ ಮಾಸ್ಟರ್ಸ್. ಆಫ್ಲೈನ್ ಹೋಗಿ ಅಲ್ಲಿ ಸ್ಕೂಲ್ಗಳಿಗೆ, ಮಕ್ಕಳುಗಳಿಗೆ, ಟೀಚರ್ಸ್ಗಳಿಗೆ ಟ್ರೈನ್ ಮಾಡಿ ಅವ್ರಿಗೆ ಆಫ್ಲೈನ್ ಹೋಗಿ ಧ್ಯಾನ ಕಲಿಸಿ ಬಂದು ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡ್ತೀನಿ. ಕೆಲವೊಂದು ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದಾವೆ, ಅವ್ರಗಳಿಗೆ ದಿನ ಧ್ಯಾನ ಹೇಳ್ಕೊಡ್ತೀನಿ. ನನ್ನ ಧ್ಯಾನವನ್ನ 1.5 ವರ್ಷದಿಂದ ಕೆಲವೊಂದು ಸ್ಕೂಲ್ಗಳ ಜೊತೆ ಟೈಅಪ್ ಆಗಿದ್ದೀನಿ. ಅಲ್ಲೂ ನಾನು ಸೇವೆ ಅಂತ ಮಾಡ್ತಾ ಇದ್ದೀನಿ. ಯಾವುದೇ ದುಡ್ಡನ್ನ ನಾನು ತಗೊಳ್ದೆ 1.5 ವರ್ಷದಿಂದ ಕೆಲವೊಂದು ಸ್ಕೂಲ್ಗಳ ಜೊತೆ ಟೈಅಪ್ ಆಗಿದ್ದೀನಿ. ಹಾಗೆ ಕೆಲವೊಂದು ಹಾಸ್ಟೆಲ್ ಇದಾವೆ ನಾರ್ತ್ ಕರ್ನಾಟಕದಲ್ಲಿ, ತುಂಬಾ ಪುವರ್ ಲೆವೆಲ್ ಅಲ್ಲಿ ಇರುವಂತ ಒಂದು ಹಾಸ್ಟೆಲ್. ಅಲ್ಲಿ 100 ಹುಡುಗಿಯರಿದ್ದಾರೆ. 3 ವರ್ಷದಿಂದ ಅಲ್ಲಿ ನನ್ನ ಸೇವೆಯನ್ನ ಕೊಡ್ತಾ ಇದ್ದೀನಿ, ಧ್ಯಾನದ ಸೇವೆಯನ್ನ. ಅಲ್ಲಿ 30-40 ತಗೋತಾ ಇದ್ರು ಮಕ್ಕಳು, ಏನು ಮಾರ್ಕ್ಸನ್ನ. ಇವಾಗ 80-70 ಬಂದಿದ್ದಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ ಮಾಸ್ಟರ್. ಬೇಸಿಕ್ ಅಲ್ಲೇ ಬಂದ್ರೆ ಬರೀ ಇದು ನಮ್ಮ ಭೌತಿಕ ಜೀವನಕ್ಕಷ್ಟೇ ಅಲ್ಲ, ಧ್ಯಾನ ಅನ್ನೋದು ನಾವು ಬೇಸಿಕ್ ಅಲ್ಲೇ ನಮ್ಮ ಮನೇಲಿ ಕಲ್ಸಿದ್ರೆ ಈಗ ನಿಮ್ಮ ವೈಬ್ರೇಷನ್ ನಿಮ್ ಮಕ್ಕಳಿಗೂ ಬರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಚಿಕ್ಕವಳಿರುವಾಗ ಪೂಜೆ ಮಾಡ್ತಾ ಇರ್ಲಿಲ್ಲ, ಕೇಳ್ತಾ ಇರ್ಲಿಲ್ಲ ಅಂತ. ಯಾವಾಗ ನನ್ನ ಮನೆ ಜವಾಬ್ದಾರಿ ನನಗ್ ಬಂತು, ನಾನು ನನ್ನ ಜವಾಬ್ದಾರಿ ಬಿದ್ದಾಗ ನಾನು ಪೂಜೆ ಅಂದ್ರೆ ಸಂಕ್ಷಿಪ್ತವಾಗಿ ನನ್ನ ಮನೇಲಿ ಮಾಡ್ತಾ ಇದ್ರಲ್ಲ, ನಮ್ಮಮ್ಮ ನಮ್ಮಕ್ಕ ಅಷ್ಟ್ ಮಾಡಲ್ಲ. ಆದ್ರೂ ಆ ಒಂದು ಸನಾತನ ಧರ್ಮ, ನಮ್ಮ ಆಧ್ಯಾತ್ಮಿಕ ಜೀವನ, ಪೂಜೆ ಪುನಸ್ಕಾರ ಧರ್ಮ ಅನ್ನೋದೇನಿದೆ ಅದನ್ನ ಇವತ್ತು ನಾನು ಅಳವಡಿಸ್ಕೊಂಡು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಯಾವ್ದಂದ್ರೆ ನನ್ನ ವ್ಯಾಲ್ಯೂಸ್ ಗಳನ್ನ ಇಟ್ಕೊಂಡು, ನನ್ನ ಮಾರಲ್ಗಳು ಏನಿತ್ತು ಅವತ್ತು ನನ್ನ ಚಿಕ್ಕದಲ್ಲಿಲ್ಲ, ನಾನು ಏನು ನನ್ನ ಒಂದು ಮಾರಲ್ಲು ನನ್ನ ಒಂದು ಚೌಕಟ್ಟಿನಲ್ಲಿದ್ದೆ, ಅದೇ ಚೌಕಟ್ಟಿನಲ್ಲಿ ಅಲ್ಲಿದ್ದೀನಿ. ನನಗೆ 2 ಮೈಲ್ಸ್ಟೋನ್ಗಳು ನನ್ನ ಲೈಫ್ ಅನ್ನ ಬದಲಿಸಿದ್ದು. ಒಂದು ಕರ್ಮಚಕ್ರ, ಎಲ್ಲ ಕರ್ಮಚಕ್ರ ಆದ್ರೂ ನನ್ಗೆ ಎಲ್ಲೋ ಒಂದ್ ಕಡೆ ಅನ್ಸಿದ್ರು ನನ್ನ ಜೀವನದಲ್ಲಿ, ನಾನು ಎಲ್ಲರಿಗೂ ಇಷ್ಟು ಮಾಡ್ತೀನಲ್ಲ, ನನ್ನಲ್ಲಿ ಏನೇ ಒಂದು ಕೊರತೆ ಬರೋದು. ಆ ಕೊರತೆ ಬೇರೆ ಎಲ್ಲರ ಜೊತೆ ಚೆನ್ನಾಗಿದ್ದೆ, ಯಾರ ಜೊತೆನೂ ಇಲ್ಲ, ಪ್ರೀತಿಯಿಂದ ಇರಿದ್ರೆ ಹೀಗೆ ಡ್ರೆಸ್ ಮಾಡ್ಕೋತೀನಿ, ಹೀಗೆ ಚೆನ್ನಾಗಿರ್ತೀನಿ, ಎಲ್ರ ಜೊತೆ ಹೀಗೆ ಬಬ್ಲಿಯಾಗೆ ಇರ್ತೀನಿ. ಆದ್ರೆ ಎಲ್ಲೋ ಒಂದು ಕೊರತೆ ಅನ್ಸುದು. ಆ ಕೊರತೆ ಏನು ಅಂತ ನೋಡಿದಾಗ ಮಾಸ್ಟರ್ಸ್, ಈಚ್ ಅಂಡ್ ಎವ್ರಿ ಸೋಲ್ಗೆ ಬೇಕಾಗಿದ್ದು ಸೆಲ್ಫ್ ಲವ್. ಯಾವತ್ತು ನಾನು ಸೆಲ್ಫ್ ಲವ್ ಅನ್ನೋದು ಕಲ್ಕೊಂಡೆ ಮಾಸ್ಟರ್ಸ್, ಆವಾಗ ಅರ್ಧ ಟರ್ನ್ ಆದಂತ ನನ್ನ ಜೀವನ
365 ಡಿಗ್ರಿ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಸೆಲ್ಫ್ ಲವ್ ಬಗ್ಗೆ ತಿಳ್ಕೊಂಡು ನಾನು ಎಲ್ಲರನ್ನ ಪ್ರೀತಿ ಮಾಡ್ತೀನಿ, ನನ್ನ ಬಗ್ಗೆ ನನ್ಗೆ ಡ್ರೆಸ್ ಮಾಡ್ಕೋತೀನಿ, ಎಲ್ಲಾ ಮಾಡ್ಕೋತೀನಿ ಅಂದ್ರೆ ನನ್ನ ಹತ್ರ ಎಲ್ಲೋ ಒಂದ್ ಕಡೆ ಸೆಲ್ಫ್ ಲವ್ ಅನ್ನೋದಿತ್ತು, ಇದನ್ನ ಇನ್ಹ್ಯಾನ್ಸ್ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡು ನಾನು ಯಾವತ್ತು ನನ್ನ ಸೆಲ್ಫ್ ಲವ್ ಅನ್ನೋದಕ್ಕೆ ಬಂದೆ ಮಾಸ್ಟರ್ಸ್, ನನ್ನ ಜೀವನ ಕಂಪ್ಲೀಟ್ ಚೇಂಜ್ ಆಯ್ತು. ನಾನು ಇವತ್ತಿಗೂ ಫಸ್ಟ್ ಯಾರೇ ಬಂದ್ರು ಅವ್ರು ಕಲ್ಸ್ಕೊಡೋದು ಸೆಲ್ಫ್ ಲವ್. ಅದಕ್ಕೆ ನನ್ಗೆ ನನ್ನ ಗ್ರೂಪ್ ಅಲ್ಲಿ ಲಕ್ಷ್ಮೀಕಾಂತ್ ಮೇಡಮ್ ಗೊತ್ತು, ನನ್ ಸೆಲ್ಫ್ ಲವ್ ಕ್ವೀನು ಅಂತ ಕರೆಯೋರು. ಯಾವಾಗ? ಇದು 2022-23 ಅಲ್ಲಿ. ಸೊ ಹಾಗಾಗಿ ಸೆಲ್ಫ್ ಲವ್ ಅನ್ನೋದೇ ನನ್ನ ಜೀವನವನ್ನ ಸಂಪೂರ್ಣವಾಗಿ ಚೇಂಜ್ ಮಾಡ್ತೀವಿ. ಯಾಕಂದ್ರೆ ನಾವು ಬಂದಿರೋದು ಈ ಭೂಮಿ ಮೇಲೆ ನಮ್ ಜೀವನನು ಮಾಡಕ್ ಬಂದಿದೀವಿ, ಎಲ್ರಿಗೋಸ್ಕರನು ಬಂದಿದೀವಿ. ಅದ್ರ ಜೊತೆ ನಮ್ಮನ್ನು ನಮಗ್ ನಾವೇ ರೆಸ್ಪೆಕ್ಟ್ ಕೊಡ್ಲೇ ಇಲ್ಲ ಅಂದ್ರೆ ಬೇರೆಯವ್ರು ನಮ್ಗೆ ಯಾರು ಕೊಡ್ತಾರೆ ಅಂತ ತಿಳ್ಕೊಂಡು ನನಗ್ ನಾನ್ ಲವ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ, ನನಗ್ ನಾನ್ ರೆಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನಗ್ ಅವಾಗ ತಿಳಿಯಿತು ನಾನು ಸೆಲ್ಫ್ ಲವ್ ಅಲ್ಲಿ ಇರೋದ್ರಿಂದ ನನ್ನ ಹತ್ರ ಏನಿದೆ ನಾನು ಅದನ್ನೇ ಕೊಡ್ತಾ ಇದ್ದೀನಿ ಬೇರೆಯವರಿಗೆ, ಅವ್ರ ಹತ್ರ ಏನಿದೆ ಅದನ್ನ ಕೊಡ್ತಾ ಇದ್ದಾರೆ, ಅದು ಅವ್ರ ಕರ್ಮ, ಅದು ನನ್ ಕರ್ಮ. ಯಾಕೆ ನಾನ್ ಕರ್ಮವನ್ನ ಖರ್ಚು ಮಾಡ್ತಾ ಇದ್ದೆ ಅಂದ್ರೆ ನನ್ನಲ್ಲಿರೋ ಎಸೆನ್ಸ್ ಏನಂದ್ರೆ ನಾನು ನಾನಾಗಿರ್ಬೇಕು ಅಂತ ಕಲ್ಕೊಳಕ್ಕೆ ಬಂದಿದ್ದೀನಿ. ನನ್ನ ಕರ್ಮ ನಂದು, ನಾನೇನಿದ್ರು ನಾನಾಗಿರ್ಬೇಕು, ಅನ್ಕಂಡೀಷನಲ್ ಲವ್ ಅಲ್ಲಿ ಇರ್ಬೇಕು. ಯಾರನ್ನೂ ನಾನು ಏನಂದ್ರೆ ಪತ್ರಿಜಿ ಗುರುಗಳು ಹೇಳಿದಾಗ ಅವಮಾನ ಸನ್ಮಾನ ಬಂದಾಗ ಒಂದೇ ರೀತಿಯಾಗಿರು, ಹಾಗೆ ನೋ ಜಜ್ಮೆಂಟ್ ನೋ ಕಮೆಂಟ್ಸ್. ಅದಕ್ಕೆ ನಾನು ಏನ್ ಹೇಳ್ತೀನಿ, ನನ್ನ ಜೀವನದಲ್ಲಿ ನಾನು ಯಾರು ಶತ್ರುಗಳೇ ಅಂತ ಅನ್ನಲ್ಲ. ನಾನು ಏನ್ ಹೇಳ್ತೀನಿ ಮಾಸ್ಟರ್, ಇನ್ನು ಜಾಸ್ತಿ ಇದೆಯಾ? ಒಂದ್ 5 ನಿಮಿಷ ಮೇಡಮ್, 5 ನಿಮಿಷ ತುಂಬಾನೇ ಜಾಸ್ತಿ ಆಯ್ತು ಟೈಮ್. ಎಸ್ ಮೇಡಮ್, ಒಂದ್ ಲಾಸ್ಟ್ ಪಾಯಿಂಟ್ ಇದನ್ನ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಯಾವಾಗ್ಲೂ ನಾವು ನಮ್ ಜೀವನದಲ್ಲಿ ಬರುವಂತ ಕೆಲವೊಬ್ರು ನಮ್ಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ತವೆ, ಅವರನ್ನ ನಾವು ಶತ್ರು ಅಂತ ತಿಳ್ಕೊತೀವಿ. ಆದ್ರೆ ಅವ್ರು ನಮ್ ಶತ್ರು ಅಲ್ಲ, ಅವರೇ ನಮ್ ಗುರುಗಳು. ಯಾಕಂದ್ರೆ ನಮ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದ್ದು ಅವರು ನಮ್ಮನ್ನ ಟ್ರಿಗರ್ ಮಾಡ್ತಾರೆ. ಅದೇ ನಮ್ಮ ಶಕ್ತಿ, ಆತ್ಮದ ಶಕ್ತಿಯನ್ನ ಜಾಸ್ತಿ ಮಾಡ್ತಾರೆ. ನಾವು ಎಕ್ಸೆಪ್ಟ್ ಮಾಡ್ಕೋತೀವಿ, ಅವ್ರು ಏನಂತಾರೆ ಅನ್ಲಿ ನಾನಾಗಿರ್ತೀನಿ ಅಂತ ನಾವ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಅವರ ಒಂದು ಜಜ್ಮೆಂಟ್ಗೆ ನಮ್ಮನ್ನ ನಾವು ಒಗ್ಬೋದಿಲ್ಲ. ಅವ್ರ ಬಗ್ಗೆ ಅವ್ರು ಏನೇ ಕಮೆಂಟ್ಸ್ ಮಾಡಿದ್ರು, ಅವ್ರು ಏನೇ ಜಜ್ಮೆಂಟ್ ಮಾಡಿದ್ರು, ನಮ್ಮ ಜೀವನದಲ್ಲಿ ನಾವೇನಂದ್ರೆ ಚೇಂಜ್ ಆಗಲ್ಲ. ನಾವು ಯಾವಾಗಿರ್ತೀವಿ ಆವಾಗ್ಲೇ ನಮ್ ಜೀವನ ಚೇಂಜ್ ಆಗೋದು ಮಾಸ್ಟರ್ಸ್. ಅದೇ ಸೆಲ್ಫ್ ಲವ್. ನಾವು ಕಲ್ಕೊಳಕ್ ಬಂದಿರೋದೇ ಅದನ್ನೇ. ಏನಂದ್ರೆ ನಾನ್ ಏನ್ ಕಲ್ಕೊಳಕ್ ಬಂದಿದ್ದೀನಿ ಅಂದ್ರೆ ನಾನು ಬೇರೆಯವರ ಜೀವನವನ್ನ ಹಾಳು ಮಾಡದೆ, ನನ್ನ ಜೀವನವನ್ನು ಹಾಳು ಮಾಡದೆ, ನನ್ನ ಜೀವನವನ್ನ ಸವಿಯಾಗಿ ರುಚಿಯಾಗಿ ಸವಿತಾ ಜೀವನವನ್ನ ಸಾಗ್ಸೋಕ್ ಬಂದಿದೀವಿ. ನಾವು ಬೇರೆಯವರ ಜೀವನ ಸೇವೆ ಮಾಡೋಣ, ಅದ್ರ ಜೊತೆ ನಮ್ಮನ್ನು ನೋಡ್ಕೊಳ್ಳೋಣ, ನಮ್ಮ ಸ್ವಾಧ್ಯಾಯವನ್ನ ಮಾಡ್ಕೋಣ. ಪತ್ರಿಜಿ ಗುರುಗಳು ಹೇಳಿದಾಗೆ ಧ್ಯಾನ, ಸ್ವ ಅಧ್ಯಾಯ, ಸಜ್ಜನ ಸಾಂಗತ್ಯ, ಇವು 3 ಇದ್ರೆ ನಮ್ಮ ಜೀವನ ಏನಂದ್ರೆ ಸಾಧ್ಯ. ಬರೀ ಧ್ಯಾನ ಒಂದೇ ಅಲ್ಲ, ಸ್ವ ಅಧ್ಯಾಯವಂದ್ರೆ ಬರೀ ಪುಸ್ತಕ ಓದೋದಲ್ಲ, ನಮ್ಮನ್ನ ನಾವು ಸ್ವ ಅಧ್ಯಾಯ ಮಾಡ್ಬೇಕು. ನನ್ನಲ್ಲಿರುವ ಗುಣ ಏನು, ನನ್ನಲ್ಲಿರುವ ಗುಣ ಏನ್ ಬೇಡ ಅನ್ನೋದನ್ನ ತಿಳಿತಾ ನಮ್ಮನ್ನ ನಾವು ಸ್ವಾಧ್ಯಾಯ ಮಾಡಿ ನಮ್ ಸೆಲ್ಫ್ ಚೆಕ್ ಮಾಡ್ಕೊಂಡು, ನಾವು ನಮ್ಮ ಸೆಲ್ಫ್ ಲವ್ ಅಲ್ಲಿ ಇದ್ದಾಗ ಎದುರುಗಡೆ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ನನಗೂ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಜೀವನ ಮಾಡಕ್ಕೆ ಬಂದಿದ್ದೀನಿ, ನಾನು ಈ ಭೂಮಿ ಮೇಲೆ ನನ್ನ ಜೀವನವನ್ನ ಮಾಡಕ್ ಬಂದಿದ್ದೀನಿ. ನನ್ನ ಸಂತೋಷನೂ ಮುಖ್ಯ. ಬರೀ ಎಲ್ಲರಿಗೂ ನಾವು ಸೇವೆ ಮಾಡಕ್ ಅಷ್ಟೇ ಬಂದಿಲ್ಲ. ಹೆಣ್ಣು ಮಕ್ಕಳಿಗೆ ಯೂಶ್ವಲಿ ನಾವು ಏನ್ ಕಲಿಸ್ತಾರೆ, ನೀನ್ ಸೇವೆನೆ ಮಾಡ್ಬೇಕು, ನೀನ್ ಸ್ಯಾಕ್ರಿಫೈಸ್ ಮಾಡ್ಬೇಕು. ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಕ್ ಬಂದಿಲ್ಲ. ಯಾವಾಗ ಸ್ಯಾಕ್ರಿಫೈಸ್ ಅಂದ್ರೆ ಒಂದು ಬೌಂಡ್ರಿ ಹಾಕೊಂಡು ನಮ್ ಜೀವನ ಮಾಡ್ತೀವಿ, ಆವಾಗ್ಲೇ ನಮ್ ಲೈಫ್ ಮುಂದೆ ಹೋಗಕ್ಕೆ ಸಾಧ್ಯ ಮಾಸ್ಟರ್ಸ್. ಹಾಗಾಗಿ ಸೆಲ್ಫ್ ಲವ್ ನಮ್ಮ ಬೌಂಡ್ರಿ ಫಿಕ್ಸ್ ಆದಾಗ್ಲೇ ನಮ್ಮ ಆತ್ಮದ ಉನ್ನತಿ ಆಗತ್ತೆ. ಯಾವಾಗ ನಮ್ಮ ಹಾರ್ಟ್ ಚಕ್ರ ಓಪನ್ ಆಗಿ ನಾವು ಸೆಲ್ಫ್ ಲವ್ ಅಲ್ಲಿ ಬರ್ತೀವಿ, ನಮ್ಮ ಆಧ್ಯಾತ್ಮದ ಉನ್ನತಿ ಸ್ಟಾರ್ಟ್ ಆಗತ್ತೆ. ಸೊ ಹಾಗಾಗಿ ಆಧ್ಯಾತ್ಮದ ಉನ್ನತಿ ಬೇಕು. ನಾನು ಧ್ಯಾನದ ಸ್ಥಿತಿಯಲ್ಲಿ ಶೂನ್ಯ ಸ್ಥಿತಿಗೆ ಹೋಗ್ಬೇಕಂದ್ರೆ ನಮ್ಮ ಹಾರ್ಟ್ ಚಕ್ರ ಒಳ್ಳೇದಾಗ್ಬೇಕು, ಓಪನ್ ಆಗ್ಬೇಕು, ಅನ್ಕಂಡೀಷನಲ್ ಲವ್ ಆಗ್ಬೇಕು. ನಾವು ಇವತ್ತು ಅನ್ಕೋತೀವಿ, ಅವಾಗ ನಾನು ಒಂದು ಆತ್ಮ, ನಾನು ಶರೀರವಲ್ಲ ಅಂದ್ರೆ ಅಯ್ಯೋ ನಾನು ಶರೀರ ಹೆಂಗಲ್ಲ, ನಾನು ಆತ್ಮ ಹೆಂಗಲ್ಲ ಅಂತ ಕ್ವಶನ್ ಇವತ್ತಿಲ್ಲ. ಇವಾಗ ನಮ್ಗೆ ಗೊತ್ತಾಗತ್ತೆ ನಾನು ಒಂದು ಆತ್ಮ ಆಗಿರೋದ್ರಿಂದ ಈ ಜರ್ನಿಯಲ್ಲಿ, ಈ ಜನ್ಮದಲ್ಲಿ ನಾನು ಏನ್ ಕಲಿಯಕ್ ಬಂದಿದ್ದೀನಿ ಅಂತ ನಾವು ತಿಳ್ಕೊಂಡು ಆ ಜರ್ನಿಯನ್ನ ನಾವು ಮಾಡಿದ್ರೇನೆ ನಾವು ಮುಂದಿನ ಜನ್ಮದಲ್ಲಿ ಈ ಜರ್ನಿ ಬರಲ್ಲ. ನಾವು ಎಲ್ಲಿ ನಿಲ್ಸಿರ್ತೀವಿ ಅದೇ ನಮ್ಮ ಮುಂದಿನ ಜರ್ನಿ ಆಗತ್ತೆ. ಈ ಜನ್ಮದಲ್ಲಿ ನಾವ್ ಏನ್ ತಿಳ್ಕೊಳಕ್ ಬಂದಿರ್ತೀವಿ ಅದನ್ನ ತಿಳ್ಕೊಳ್ಳಿದ್ರೆ ಆ ಪ್ಯಾಟರ್ನ್ ರಿಪೀಟ್ ಆಗಿ ನಮ್ ಜೀವನದಲ್ಲಿ ಬರುತ್ತೆ ಮಾಸ್ಟರ್. ಸೊ ಹಾಗಾಗಿ ಬರುವಂತ ಪ್ರತಿಯೊಂದು ಕಷ್ಟನೂ ನಮ್ಮ ಜೀವನದ ಒಂದು ಮೈಲ್ಗಲ್ಲು. ನಮ್ಮ ಜೀವನದಲ್ಲಿ ನಮ್ಗೆ ನಮ್ ಕಷ್ಟ ಕೊಡುವಕ್ ಬಂದವರು ಯಾರು ನಮ್ ಶತ್ರು ಅಲ್ಲ, ಅವ್ರನ್ನ ಗುರುಗಳನ್ನಾಗಿ ನಂಬಿ. ಯಾಕಂದ್ರೆ ನಾವು ನೋಡಿರ್ತೀವಿ ಕೆಲವೊಂದು ಕಾರು, ಕೆಲವೊಂದು ಆಟೋದ ಮೇಲೆ ಬಂದಿರ್ತಾರೆ ಶತ್ರುಗಳ ಆಶೀರ್ವಾದ ಅಂತ. ಸೊ
ಸೊ ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ಆ ನಮ್ಮ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತೀನಿ, ಅವ್ರನ್ನೇ ನಮ್ಮ ಗುರುಗಳಂದ್ರೆ ಆ ಗುರುಗಳ ಆಶೀರ್ವಾದದಿಂದ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಯಾಕಂದ್ರೆ ಆ ಗುರುಗಳ ಜೊತೆ ನಾವು ಸಮನಾಗಿ, ಅಂದ್ರೆ ನಮ್ಮ ಪತ್ರಿಜಿ ಗುರುಗಳು ಆಧ್ಯಾತ್ಮಿಕ ಜೀವನ ಸಂಸಾರ ಜೀವನ ಬ್ಯಾಲೆನ್ಸ್ ಆದಾಗ ಯೋಗಿ ಆಗ್ತಿ ಅಂತ ಹೇಳ್ತೀವಲ್ಲ, ಹಂತವನ್ನ ನಾವು ಏನು ಮಾತಾಡ್ತೀವಿ, ಏನು ಸತ್ಸಂಗದಲ್ಲಿ ಕೇಳ್ತೀವಿ, ಅದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಆಧ್ಯಾತ್ಮಿಕ ಜರ್ನಿ, ಧ್ಯಾನದ ಜರ್ನಿ ಮುಂದೆ ಹೋಗಕ್ಕೆ ಸಾಧ್ಯ. ಧ್ಯಾನದ ಜರ್ನಿ ಶೂನ್ಯ ಸ್ಥಿತಿಗೆ ತಲುಪಬೇಕಾದ್ರೆ ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ಸೆಲ್ಫ್ ಲವ್ ಬರಬೇಕು, ಚಕ್ರಗಳ ಕ್ಲೀನಿಂಗ್ ಆಗ್ಲೇಬೇಕು ಮಾಸ್ಟರ್ಸ್. ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ನಾವು ಮಾಡ್ಕೊಳ್ಳಿಲ್ಲ, ನಾವು ಏನಂದ್ರೆ ಅನ್ಕಂಡೀಷನಲ್ ಲವ್ ಹೋಗ್ಲಿಲ್ಲ, ಹಾಗೆ ನಮ್ಮ ಜೀವನವನ್ನ ಸಾಕ್ಷಿಭೂತವಾಗಿ ಪ್ರತಿಯೊಂದು ಗಳಿಗೆಯನ್ನ ಸಾಕ್ಷಿಭೂತವಾಗಿ ನಾನು ಇದನ್ನ ಸಾಕ್ಷಿ ಮಾಡಕ್ ಬಂದಿದ್ದೀನಿ, ಇಲ್ಲಿ ನಾನೇನೋ ಕಲಿಯಕ್ ಬಂದಿದ್ದೀನಿ, ಮಾನವನಾಗಿ ಹುಟ್ಟಿದ್ದೇನೆ, ಮಾಧವನಾಗಿ ಹೋಗುವುದು ನನ್ನ ಜೀವನದ ಗುರಿ. ಈ ಮಾಧವನಾಗುವಲ್ಲಿ ಮಧ್ಯೆ ಈ ಜರ್ನಿಯನ್ನ ಅತ್ಯಂತ ಖುಷಿಯಾಗಿ ಸಂತೋಷದಿಂದ ನಾವು ಜರ್ನಿಯನ್ನ ಮಾಡಿದಾಗ್ಲೇ ಮಾಸ್ಟರ್ಸ್ ಈ ಜರ್ನಿಯನ್ನ ನಾವು ಕಂಪ್ಲೀಟ್ ಮಾಡಕ್ಕಾಗೋದು. ನನಗೆ ಈ ಕಷ್ಟ ಯಾಕೆ ಬಂತು, ಯಾಕೆ ಅನ್ನಲ್ಲ, ಬಂದಿದೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾನು ಅನ್ಕೊಂಡಿದ್ದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ. ಇದೇ ಒಂದು ಮಾತನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಕೊನೆಯ ಮಾತು, ಯಾವುದೇ ಕಷ್ಟ ಬಂದ್ರು ನಮ್ಗೆ ಏನಾದ್ರು ಕಲ್ಸಕ್ ಬಂದಿರುತ್ತೆ, ಇಲ್ಲ ಏನಾದ್ರು ಕಲ್ಕೊಳಕ್ ಬಂದಿರುತ್ತೆ. ಏನೇ ಕಷ್ಟ ಬಂದ್ರು ಎಕ್ಸೆಪ್ಟ್ ಮಾಡ್ಕೊಂಡು ಇದು ಸೊಲ್ಯೂಷನ್ ಅನ್ನ ಮಾತ್ರ ಹುಡ್ಕೋಣ. ಈ ಕಷ್ಟ ಯಾಕೆ ಬಂತು, ಇವರಿಂದ ಬಂತು ಅನ್ನೋದನ್ನ ಬೆರಳು ತೋರ್ಸೋದನ್ನ ಬಿಟ್ಟು ನಾನಾಗಿರ್ತೀನಿ. ಕಮಲದ ಹೂ ಎಲ್ಲ ಇದ್ರು ತಾನಾಗೆ ಇರತ್ತಲ್ಲ, ಹಾಗೆ ನಾವ್ ಯಾರ ಜೊತೆನೂ ಇದ್ರು ಎಲ್ಲ ಇದ್ರು ನಮ್ಮತನವನ್ನ ಬಿಡದೆ ನಾವು ಮಾಧವನಾಗುವ ದಾರಿಯಲ್ಲಿ ಹೋದ್ರೆ, ನಾವು ಯಾವುದೇ ಧ್ಯಾನವನ್ನ ಮಾಡ್ಲಿ, ಹಲವಾರು ಧ್ಯಾನ ಇದಾವೆ, ಆದ್ರೆ ಎಲ್ಲ ಧ್ಯಾನದ ಗುರಿ ಪರಬ್ರಹ್ಮ ಸ್ವರೂಪನಲ್ಲಿ ಲೀನವಾಗೋದು. ಆ ಲೀನವಾಗೋಕೆ ಹೋಗ್ಬೇಕು ಮಾಸ್ಟರ್ಸ್. ನನಗ್ ಗೊತ್ತಿಲ್ಲ, ಇವತ್ತು ಜಾಸ್ತಿನೇ ಮಾತಾಡಿದೀನಿ, ನಾನು ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ, ಆದ್ರೆ ನಾನು ಇನ್ನೂ ಹೇಳೋದ್ ಬಾಳ ಇದೆ. ಆದ್ರೆ ನನಗೆ ಇವತ್ತಿಷ್ಟೇ ಮಾಸ್ಟರ್ಸ್ ಎಷ್ಟು ನನ್ ಮಾತಾಡಕ್ ಕೊಟ್ರು, ಇದು ನನ್ನ ಜರ್ನಿ ಅಲ್ಲ, ಆ ಮಾಸ್ಟರ್ಸ್ ಹೇಳಿಸಿದಂತ ಜರ್ನಿ. ನಾನು ಇವತ್ತಿಗೂ ನಿಮ್ಮೆಲ್ಲರ ಸೇವಕಿಯಾಗಿ ಇಲ್ಲಿ ಕುತ್ಕೊಂಡಿದ್ದೀನಿ. ನನ್ನ ಜರ್ನಿ ನಿಮ್ಗೆ ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದೀನಿ. ಇದು ನನ್ನ ಜರ್ನಿನೂ ನಿಮ್ ಜರ್ನಿನೂ ಆಗಿರುತ್ತೆ. ನಿಮ್ಗೂ ಕೆಲವೊಂದು ಕ್ವಶನ್ ಇರುತ್ತೆ, ಆ ಕ್ವಶನ್ಗಳಿಗೆ ನಿಮ್ಗೂ ಏನಂದ್ರೆ ಮುಂದೆ ಇವತ್ತು ನಮ್ಗೆ ತಿಳಿದಿರಲ್ಲ, ನಮ್ಮ ಹಿಂದಿನ ಜರ್ನಿಯೇ ಇವತ್ತು ನಮ್ಗೆ ಆನ್ಸರ್ ಕೊಡ್ತಾ ಇದೆ. ಕೆಲವೊಂದು ಅವತ್ತಿನ ಕ್ವಶನ್ಗಳು ಇವಾಗ ಆನ್ಸರ್ ಆಗ್ತವೆ. ಸೊ ಹಾಗಾಗಿ ಧ್ಯಾನದಲ್ಲಿ ಬರುವಂತ ಅನುಭವಗಳನ್ನ, ಕ್ವಶನ್ಗಳನ್ನ ಸುಮ್ನೆ ಇಟ್ಕೊಳ್ಳಿ. ಒಂದ್ ದಿವ್ಸ ನಿಮಗೆ ಎಲ್ಲದಕ್ಕೂ ಆನ್ಸರು ಆ ಮಾಸ್ಟರ್ಸ್ ಕೊಟ್ಟೇ ಕೊಡ್ತಾರೆ. ಅವ್ರೆಲ್ಲ ಪ್ಲಾನ್ ಮಾಡಿರ್ತಾರೆ, ಆ ಪ್ಲಾನ್ ಪ್ರಕಾರ ಹೋಗೋಣ. ಈ ಸದ್ಯಕ್ಕೆ ನಾನು ಕೊನೆಯ ಒಂದು ಸೆಂಟೆನ್ಸ್ ಅನ್ನ ಹೇಳಕ್ ಕೇಳ್ತೀನಿ. ಇವಾಗ ನಾನು ಈ ಧ್ಯಾನದ ಒಂದು ಆಧ್ಯಾತ್ಮಿಕ ಜರ್ನಿ ಜೊತೆ ಈ ಧ್ಯಾನದ ಪ್ರಚಾರ ಜೊತೆ ಈಗ ಪ್ರತಿ ದಿವಸ ನಾನು ಕೆಲವೊಂದು ಕೋರ್ಸ್ ಅನ್ನ ಕಲಿಬೇಕಾದ್ರೆ ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದೀವಿ ಮಾಸ್ಟರ್ಸ್. ಒಂದು ಗ್ರೂಪ್ ಅಲ್ಲಿ ನಾವು ಒಂದು ಚೂಸನ್ ಒನ್ ಗ್ರೂಪ್ ಅನ್ನ ಮಾಡಿದ್ದಾರೆ. ಪ್ರತಿನಿತ್ಯ ಪ್ರತಿಯೊಂದು ಡಿವೈನ್ಸ್, ನಾವು ಇವಾಗ ಯಾರ ಹೆಸರು ಹೇಳ್ತೀರ ಹೇಳಿ, ಆ ಎಲ್ಲ ಡಿವೈನ್ ಜೊತೆ ಪ್ರತಿನಿತ್ಯ ಮಾತಾಡ್ತಾ ಇದ್ದೀವಿ. ಅವರು ಒಂದು ಸೇವೆಯನ್ನ ಕೊಟ್ಟಿದ್ದಾರೆ. ಯಾರ ಪ್ರಾಬ್ಲಮ್ಗಳು ಬರ್ತವೆ ಆ ಪ್ರಾಬ್ಲಮ್ಗಳನ್ನ ಅವ್ರ ಮುಂದೆ ಹೋಗಿರ್ತೀವಿ. ನಮ್ಮನ್ನ ಮಾಧ್ಯಮವನ್ನ ಆಗಿ ಇಟ್ಕೊಂಡು ಅವರೇ ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅವರೇ ಮಾಡ್ತಾರೆ. ಅದಕ್ಕೆ ಏನು ಕಾರಣ ಅಂತ ಹೇಳ್ತಾರೆ, ಅವರೇ ಸೊಲ್ಯೂಷನ್ ಮಾಡಿ ಪ್ರತಿನಿತ್ಯ ಡಿವೈನ್ ಜೊತೆ ಮಾತಾಡ್ತಾ ನನ್ನ ಈಗ ಇತ್ತೀಚಿನ ಜರ್ನಿ ಕೇವಲ ನಾನು ಧ್ಯಾನ ಒಂದು ಪ್ರಚಾರ ಜೊತೆ, ಧ್ಯಾನ ಹೇಳಿದ್ಕೊಡೋದ್ರ ಜೊತೆ ನಾನು ಪ್ರತಿನಿತ್ಯ ಪ್ರತಿಯೊಂದು ಡಿವೈನ್ಸ್, ಶಿವ ಇರ್ಬೋದು, ಪಾರ್ವತಿ ಇರ್ಬೋದು, ದೇವಿ ಇರ್ಬೋದು, ಎಷ್ಟೋ ಸಪ್ತ ಋಷಿಗಳಿರ್ಬೋದು, ಎಲ್ಲ ಋಷಿಗಳು ಒಂದೇ ಪ್ರತಿನಿತ್ಯ ಮಾತಾಡ್ತಾ ಇದ್ದೀನಿ. ಪ್ರತಿನಿತ್ಯ ಅವರ ಸಲಹೆಯಂತೆ ಯಾವ್ದು ಅವ್ರು ಹೇಳ್ತಾರೆ ಆ ಜರ್ನಿ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕ್ಲೈಂಟ್ ಆಗಿ ಯಾರು ಬರ್ತಾರೆ, ಯಾವ್ದು ಪ್ರಾಬ್ಲಮ್ ಅನ್ನು ಹೊತ್ಕೊಂಡ್ ಬರ್ತಾರೆ, ನಮ್ಮನ್ನ ಮಾಧ್ಯಮವನ್ನಾಗಿ ಮಾಡ್ಕೊಂಡ್ರೆ ಎಲ್ಲ ಅವರೇ ಬರ್ತಾರೆ. ಅದಕ್ಕೆ ನಿನ್ನೆ ಒಂದ್ ಮಾತು ಕೇಳಿದೆ, ನಾನು ಇದ್ರ ಬಗ್ಗೆ ಹೇಳ್ಬೋದಾ ಅಂತ. ಖಂಡಿತವಾಗಿ ಹೇಳು, ಯಾಕಂದ್ರೆ ಯಾರ್ದೇ ಏನೇ ಪ್ರಾಬ್ಲಮ್ ಇರ್ಲಿ ನಾವು ಸಾಲ್ವ್ ಮಾಡ್ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ಅವ್ರೊಂದ್ ಮಾತು ಹೇಳಿದ್ರು, ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನಾನ್ ಆ ಗುರು ಈ ಗುರು ಅಂತ ಹೇಳಿ ಸಿಕ್ಕಾಪಟ್ಟೆ ಹೀಲಿಂಗು ಅದು ಇದು ಅಂತ ದುಡ್ಡನ್ನ ಎಳಿತಾ ಇದ್ದಾರೆ, ಹೋಮ ಹವನ ಅಂತ ಎಳಿತಾ ಇದ್ದಾರೆ, ಅದು ಇದು ಅಂತ ಎಳಿತಾ ಇದ್ದಾರೆ. ಇಲ್ಲಿ ಬರೀ ಡಿವೈನ್ಗಳೇ ಬಂದು ನಿಮ್ಮ ಪ್ರಾಬ್ಲಮ್ ಅನ್ನ ನಿತ್ಯ ಸಾಲ್ವ್ ಮಾಡಕ್ಕೆ ರೆಡಿ ಇದ್ದಾರೆ. ಆದ್ರೆ ಅವರಲ್ಲಿ ನೀವು ಕನೆಕ್ಷನ್ ಇರ್ಬೇಕು, ಅವರ ಮೇಲೆ ಭರವಸೆ ಇದ್ರೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಅಂದ್ರೆ ಹಿಂಗೆ ಚಿಟ್ಕಿ ಹೊಡೆಯೋದ್ರಲ್ಲಿ ಮಾಡ್ತಾರೆ. ಯಾರು ಅವ್ರು ಬರ್ತಾರೆ ಅವರೇ ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ಹಲವಾರು
ಕೇಸ್ಗಳನ್ನ ಇತ್ತೀಚೆಗೆ ಒಂದು 30-50 ಕೇಸ್ಗಳನ್ನ ನನ್ನ ಪರವಾಗಿ ನಾನ್ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಬೇರೆ ಒಂದು 5-6 ಜನರನ್ನ ಚೂಸನ್ ಮಾಡ್ಕೊಂಡಿದ್ದಾರೆ. ನಮ್ದೇ ಒಂದು ಗ್ರೂಪ್ ಮಾಡಿ ಅಲ್ಲಿ ಪ್ರತಿ ದಿವಸ ಡಿವೈನ್ಗಳು ನಮ್ ಜೊತೆ ಕನೆಕ್ಟ್ ಆಗ್ತಾರೆ, ಮಾತಾಡ್ತಾರೆ, ನಮ್ಗೆ ಹೇಳ್ತಾರೆ, ಸಜೆಷನ್ ಕೊಡ್ತಾರೆ. ಅದಲ್ಲದೆ ಪ್ರಾಬ್ಲಮ್ ಅನ್ನ ಹೇಗ್ ಸಾಲ್ವ್ ಮಾಡೋದು ಅಂತ ಬೇರೆ ಬೇರೆ ವಿದ್ಯೆಗಳನ್ನ ನಮ್ಗೆ ಅವರೇ ಕಲಿಸ್ಕೊಡ್ತಾ ಇದ್ದಾರೆ. ನಾನ್ ಬೇರೆ ಎಲ್ಲೂ ಕಲಿತಾ ಇಲ್ಲ. ಅವರೇ ಯಾವ ತರ ಇದನ್ನ ಮಾಡ್ಬೇಕು ಅಂತ ಬೇರೆ ಬೇರೆ ವಿದ್ಯೆಗಳನ್ನ ಎಷ್ಟು ಸುಮಾರು ನಮ್ಗೆ ಋಷಿಮುನಿಗಳ ಕಡೆ ವಿದ್ಯೆಗಳಿದಾವೆ, ಅದನ್ನ ಕಲಿಸ್ಕೊಡ್ತಾ ಇದ್ದಾರೆ. ಅದನ್ನ ಕಲ್ಕೊಂಡು ತೋರಿಸ್ಕೊಡ್ತಾ ಇದ್ದಾರೆ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಆ ಎಲ್ಲ ಡಿವೈನ್ಗಳ ಕನೆಕ್ಷನ್ ಅಲ್ಲಿ ನಾನಿವತ್ತು ಬಂದಿದ್ದೀನಿ. ಈಗ ನನ್ನ ಜರ್ನಿ ಇಲ್ಲಿ ಇದೆ, ಇಷ್ಟಕ್ಕೆ ನನ್ನ ಜರ್ನಿ ನಡೀತಾ ಇದೆ. ಮುಂದೇನು ಆ ಡಿವೈನ್ಗಳಿಗೆ ನಾನು ಸರೆಂಡರ್ ಆಗಿದ್ದೀನಿ. ಅವರ ಜರ್ನಿಯಂತೆ, ಅವರ ಆಜ್ಞೆಯಂತೆ ನನ್ನ ಜರ್ನಿಯನ್ನ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ಇದು ಅವರ ಅಪ್ಪನೇ ಆಗಿದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಅವ್ರ ಅಪ್ಪನೇ ಇಲ್ಲದೆ ನಾನು ಯಾವ್ದು ಕೆಲಸವನ್ನ ಮಾಡಲ್ಲ. ಮಹಾವತಾರ್ ಬಾಬಾಜಿ ಹೇಳ್ದೆ ಯಾವ ಕೆಲಸವನ್ನ ಮಾಡಲ್ಲ. ಲಾಸ್ಟ್ ಲಾಸ್ಟ್ ಅಂತ ಹೇಳ್ತಾ ಇದ್ದೀನಿ. ನನ್ಗೆ ಮಹಾವತಾರ್ ಬಾಬಾಜಿ ಎಲ್ಲೂ ಹೊರಗೆ ಹೋಗಕ್ ಬಿಡ್ಲಿಲ್ಲ. 3 ವರ್ಷ ಬಚ್ಚಾ ತೂ ಬಾರ್ ನೈ ಜಾಯಗ ಅಂತ ಹೇಳಿದ್ರು. 3 ವರ್ಷ ನನ್ ಮನೆ ಬಿಟ್ಟು ಆಚೆ ಹೋಗಿಲ್ಲ. ಅದು ಗೊತ್ತಿಲ್ಲ ಅವ್ರ ರೀಸನ್ ಏನಿತ್ತು. ಹಾಗೆ ಅವ್ರ ಜೀವನ, ಅವ್ರ ಆದೇಶ ಇಲ್ಲದೆ ನಾನು ಎಲ್ಲೂ ಹೊರಗೆ ಬರಲ್ಲ. ಹಾಗೆ ನಾವೆಲ್ಲರೂ ಕೆಲವೊಬ್ರು ಧ್ಯಾನ ಪ್ರಚಾರಕ್ಕೆ ಬಂದಿರ್ತೀವಿ, ಕೆಲವೊಬ್ರು ಶಾಖಾಹಾರ ಜರ್ನಿಗಳಿಗೆ, ರ್ಯಾಲಿಗಳಿಗೆ ಆಗಿ ಬಂದಿರ್ತೀವಿ, ಕೆಲವೊಬ್ರು ಈ ತರ ಸೇವೆಗಾಗಿ ಬಂದಿರ್ತೀವಿ. ಆ ಸೇವೆ ಏನು ಅಂತ ಆ ಮಾಸ್ಟರ್ಸ್ ಗಳಿಗೆ ಗೊತ್ತಿರತ್ತೆ. ಅದನ್ನ ನಮ್ ಕಡೆ ಮಾಡ್ಸ್ಕೊಂತ ಹೋಗ್ತಾರೆ. ನೋಡಿ, ಕೆಲವೊಬ್ರು ಶಾಖಾಹಾರ ರ್ಯಾಲಿನೇ ಮಾಡ್ತಾರೆ, ಕೆಲವೊಬ್ರು ಧ್ಯಾನ ಪ್ರಚಾರನೆ ಮಾಡ್ತಾರೆ, ಕೆಲವೊಬ್ರು ಸತ್ಸಂಗ ಮಾಡ್ತಾರೆ. ಇದು Ma'am, we will have to close. ಇದು ನಮ್ಮ ಲೈಫ್ ಜರ್ನಿ ಆಗಿರುತ್ತೆ. ಹಾಗಾಗಿ ನಮ್ಮ ಲೈಫ್ ಜರ್ನಿ ಯಾವ್ದಿದೆ ಅದನ್ನ ನಮ್ ಕಡೆ ಮಾಸ್ಟರ್ ಮಾಡಿಸ್ತಾರೆ. ಅವ್ರಿಗೆ ಸರೆಂಡರ್ ಆಗೋಣ. ನಮ್ಮ ಜರ್ನಿ ಏನಿದೆ ಅದ್ರ ತರ ನಾವೆಲ್ಲ ಮಾಡ್ಕೊಂಡು ಹೋಗೋಣ. ಎಲ್ಲರಲ್ಲೂ ಕ್ಷಮೆ. ನನ್ನ ಇಷ್ಟು ಜರ್ನಿಯನ್ನ ನಿಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ.